ಹರೇ ಕೃಷ್ಣ, ಹರಿ ಬೋಲ್, ದಂಡವತ್ ಪ್ರಣಾಮಗಳು ಎಲ್ಲರಿಗೂ. ಇವತ್ತಿನ ಈ ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ಸೊ ತಡ ಮಾಡ್ದೇನೆ ಇವತ್ತಿನ ಈ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲಿಗೆ ಪ್ರೇಯರ್ಸು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾರಜಾತಂ ಸಹಗಣಾ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಇವತ್ತಿನ ಈ ಗೋಪಿಸೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ತಡ ಮಾಡದೆ ಮುಂದಿನ ಕಾರ್ಯಕ್ರಮಕ್ಕೂ ಕೂಡ ಹೋಗೋಣ. ಸೊ ಮುಂದಿನ ಕಾರ್ಯಕ್ರಮ ಬಂದು ವೈಷ್ಣವ ಭಜನೆ. ಸೊ ಇವತ್ತು ವೈಷ್ಣವ ಭಜನೆಯನ್ನ ಹಾಡಕ್ಕೆ ನನ್ನ ಮಗ ಬರ್ತಾ ಇದ್ದಾನೆ. ಸೊ ಅವನು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. KC ಶಿಕ್ಷಾ ಅನ್ನೋ ಒಂದು ಆನ್ಲೈನ್ ಸ್ಕೂಲ್ನಲ್ಲಿ ಅವನು 5ನೇ ತರಗತಿಯನ್ನ ಓದ್ತಾ ಇದ್ದಾನೆ. ಹರೇ ಕೃಷ್ಣ. हरे कृष्णा लड्डू गोपाल. ಹ್ಮ್ 1 2 3 ಗೋ. धर्म पते टाकी करो जीवन जपन भाई. धर्म पते टाकी करो जीवन जपन भाई. हरि नाम करो सदा, हरि नाम करो सदा. हरि विना बंधु नाई बंधु. धर्म पते टाकी करो जीवन जपन भाई. धर्म पते टाकी करो जीवन जपन भाई. ई कोनो व्यवसाय दरी जीवन निर्वाह होरी. ई कोनो व्यवसाय दरी जीवन निर्वाह होरी. भोले मुक्के हरि हरि, भोले मुक्के हरि हरि. ई मात्र बिक्कचाई बिक्कचाई. धर्म पते टाकी करो जीवन जपन भाई. धर्म पते टाकी करो जीवन जपन भाई.
गौरांग चरणे मज अन्य अभिलाष त्यज गौरांग चरणे मज अन्य अभिलाष त्यज ब्रजेन्द्र ब्रजेंद्र नंदन भाजो ताबेषु शाभे बोलो बोलो सुख भाई धर्मपते धर्मपते टाकी करो जीवन जपन भाई धर्मपते टाकी करो जीवन जपन भाई आमी अम्मी चांदा बौला बासा कोरी कोरी कृपा कोरी तव कृपा आसा आम्ही चांदा बौला दासा कृपा कोरी तप कोरी तव कृपा आसा ज्ञान अभिलाष नित्यानंद आज्ञागाय धर्मपते धर्मपते टाकी करो जीवन जपन बाय धर्मपते टाकी करो जीवन जपन बाय हरि नाम करो सदा हरि नाम करो सदा हरि बिना बंधु नाई धर्मपते धर्मपते टाकी करो जीवन जपन बाय हरे कृष्णा हरे कृष्णा 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 हरे 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 रामा राम रामा हरे 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 कृष्णा 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 हरे 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 रामा हरे रामा राम रामा हरे 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 कृष्णा हरे नाम संकीर्तन की जय शील प्रभुपाद की जय गुरुदेव महाराज राय गौर जय हरि हरि ಹರಿ ಹರಿ ಹರೇ ಕೃಷ್ಣ ಮಾಧುರಿ ಇದರ ಮೀನಿಂಗ್ ಏನಾರ ಬೇಕಾ ಬಿಕಾಸ್ ಇಟ್ ಈಸ್ ಅನ್ ಭಕ್ತಿವಿನೋದ್ ಠಾಕೂರ್ ಅವರ ಬಾಲು ಬೌಲ ಸಂಗೀತ ಅನ್ನೋ ಒಂದು ಪುಸ್ತಕದಿಂದ ಇದನ್ನ ತಗೊಂಡಿದೆ ಅಂಡ್ ಇಟ್ ಈಸ್ ಅ ಬೆಂಗಾಲಿ ಸಾಂಗ್ ಬೇಕಾ ಮಾಧುರಿ ಅದರ ಮೀನಿಂಗ್ ಓದ್ಬೇಕಾ ಕನ್ನಡದಲ್ಲಿಲ್ಲ ಇಂಗ್ಲಿಷ್ ಅಲ್ಲೇ ಇರೋದು ನನ್ನ ಹತ್ರ ಇಂಗ್ಲಿಷ್ ನಲ್ಲಿ ಓದಿ ಅರ್ಥ ಹೇಳಕ್ಕಾಗತ್ತಾ ಮಾತಾಜಿ? ಹೇಳ್ಬೋದು ಮಾಧುರಿ ಹೋ ಹಾ ಮೈ ಹೇಳಿ ಮಾತಾಜಿ. Oh, my dear brother, just passing your lives by adhering to the proper path of religiosity, constantly chanting Hare Nama. Oh, brother, for other than Lord Hari, you have no friends. ಸೊ ಧರ್ಮ ಪತೆ ಟಾಕಿಕರು ಅಂದ್ರೆ ಲೈಕ್ ಹರಿಯ ನಾಮ ಬಿಟ್ಟು ಬೇರೆ ಯಾವುದು ನಮ್ಮ ಧರ್ಮ ಅಲ್ಲ. ಸೊ ಆ ಹರಿಯ ನಾಮನ ನಾವು ಜಪಿಸೋದೇ ನಮ್ಮ ಒಂದು ಮೂಲ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಪರ ಅದು. ಸೆಕೆಂಡ್ ಪರ, accepting whatever livelihood that suits you, just live your life honestly, fill your mouth with constant chanting of Hari. This is the only alms beg for you. ಸೊ ನಾವು ಯಾವುದೇ ಒಂದು ಜೀವನ ಮಾಡ್ತಾ ಇರ್ಲಿ, ಯಾವುದೇ ತರ ಸಿಚುಯೇಷನ್ ಅಲ್ಲಿ ಇರ್ಲಿ, ನಾವು ಸತ್ಯವಾಗಿ ನಾವು ನಡೆದ್ರೆ ಸಾಕು. ಜೊತೆಗೆ ಬಾಯಿನಲ್ಲಿ ಯಾವಾಗ್ಲೂ ಹರಿನಾಮನ ಜಪ ಮಾಡ್ತಾ ಇದ್ದು ಆ ಹರಿನ ನಾವು ಭಿಕ್ಷೆ ಬೇಡ್ತಾ ಇರ್ಬೇಕು. ಅದು ನಮ್ಮ ಜೀವನದ ಮೂಲ ಉದ್ದೇಶ. Remain absorbed in the lotus feet of Lord Gauranga, renounced all other ambition and worship Vrajanandana. If you would do this, then I will experience the great pleasure. ಸೊ ನೀವು ಆ ಗೌರಾಂಗರ ಪಾದ ಕಮಲಗಳನ್ನ ಯಾವಾಗ್ಲೂ ಸ್ಮರಿಸ್ತಾ ಇರ್ಬೇಕು. ಆಮೇಲೆ ಆ ವ್ರಜನಂದನ ಅಂದ್ರೆ ಕೃಷ್ಣನ್ನ ಯಾವಾಗ್ಲೂ ಸ್ಮರಿಸ್ತಾ ಇರ್ಬೇಕು. ಸೊ ಇದಕ್ಕಿಂತ ನಾವು ಬೇರೆ ಇನ್ಯಾವುದು ನಮ್ಮ ಜೀವನಕ್ಕೆ ಬೇಡ. ಅದೇ ಒಂದು ದೊಡ್ಡ ನಮ್ಮ ಒಂದು ಕರ್ತವ್ಯ. ಐ ಆಮ್ ಚಂದ ಬೌಲ್ ದಾಸ್ ಅಂದ್ರೆ
ಇಲ್ಲಿ ಆ, ನರೋ ಭಕ್ತಿ ವಿನೋದ್ ಠಾಕೂರ್ ಅವರ ಸಾಂಗ್ ಅಲ್ಲಿ ಅವ್ರ ಹೆಸರನ್ನ ಇಲ್ಲಿ ಚಾಂದ್ ಬೌಲಾ ದಾಸ್ ಅಂತ ಹೇಳ್ಕೊಂಡಿದ್ದಾರೆ. ಐ ಆಮ್ ಚಾಂದ್ ಬೌಲಾ ದಾಸ್ ಅಂಡ್ ವಿಶ್ ಓನ್ಲಿ ಟು ರಿಸೀವ್ ಯೋರ್ ಮರ್ಸಿ. ಐ ಹ್ಯಾವ್ ಇನ್ಫಾರ್ಮ್ಡ್ ಯು ಬೈ ಐ ಐ ಹ್ಯಾವ್ ಇನ್ಫಾರ್ಮ್ಡ್ ಯು ಆಫ್ ಮೈ ಡಿಸೈರ್ ಫಾರ್ ಐ ಸಿಂಗ್ ಐ ಹ್ಯಾವ್ ಪರ್ಸನಲಿ ಆರ್ಡರ್ಡ್ ಬೈ ಲಾರ್ಡ್ ಚೈತನ್ಯ. ಸೊ ಲಾರ್ಡ್ ಚೈತನ್ಯ ಮಹಾಪ್ರಭು ನನಗೆ ಪರ್ಸನಲ್ ಆಗಿ ಆರ್ಡರ್ ಕೊಟ್ಟಿದ್ದಾರೆ, ಪರ್ಸನಲ್ ಆಗಿ ನನಗೆ ಈ ಒಂದು ಆರ್ಡರ್ನ ಕೊಟ್ಟಿದ್ದಾರೆ ದಟ್ ನಾನು ನಿನ್ನ ಸ್ಮರಣೆನ ಯಾವಾಗ್ಲೂ ಮಾಡ್ತಾ ಇರಬೇಕು, ನಿನ್ನ ನಾಮನ ನಾನು ಜಪ ಮಾಡ್ತಾ ಇರಬೇಕು ಅಂತ ಹೇಳಿ ನಿತ್ಯಾನಂದ ಪ್ರಭುಗಳು ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ಈ ಒಂದು ಸಾಂಗ್ ಅನ್ನ ತುಂಬಾ ಸುಂದರವಾಗಿ ಬರ್ತಿದ್ದಾರೆ. ಸೊ ಅದ್ವೈ ಸ್ಕೂಲ್ನಲ್ಲಿ ವೈಷ್ಣವ ಭಜನೆಯಲ್ಲಿ ಅವನಿಗೆ ಇದನ್ನ ಹೇಳ್ಕೊಟ್ಟಿದ್ರು, ನಂಗೆ ಇಷ್ಟ ಆಯ್ತು ಅದು. ಧರ್ಮಪತೆ ಟಾಕಿಕರು. ಸೊ ಸ್ಟಾರ್ಟಿಂಗೇನೆ ಒಂಥರ ಇಂಟ್ರೆಸ್ಟಿಂಗ್ ಅನ್ಸ್ತು, ಅದಕ್ಕೆ ಅವನ ಕೈಲಿ ಹಾಡಿಸ್ದೆ. ಸೊ ಲೀಲಾಮಯ ಮಾತಾಜಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಮಾತಾಜಿ, ಅದ್ವೈಗೆ ಇದೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಎಸ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳ್ದ ಮಾತಾಜಿ. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಚಿಕ್ಕ ಪ್ರಾಯದಲ್ಲೇ ಅವನ್ಗೆ ಭಕ್ತಿ ಮಾರ್ಗಕ್ಕೆ ತರ್ತಾ ಇದ್ದೀರಾ. ನಿಮ್ಮ ಒಂದು ಸಂಘದಲ್ಲಿ ಅವನು ಪಾಲ್ಗೊಳ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ಥ್ಯಾಂಕ್ ಯು ಪುಟ್ಟ ಅದ್ವೈ. ಅವನಿಗೆ ದೋಡ್ಬಿಟ್ಟ ಮಾತಾಜಿ ಆಗ್ಲೇ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ, ತಡ ಮಾಡೋದ್ ಬೇಡ. ಸೊ ಇವತ್ತಿನ ಮುಂದಿನ ಕಾರ್ಯಕ್ರಮ ಪ್ರವಚನ. ಸೊ ಪ್ರವಚನ ಬಂದು ಎಲ್ಲಾರ್ಗೂ ಗೊತ್ತಿದೆ, ಭಕ್ತಿಯ ತತ್ವಗಳು. ಸೊ ಹೋದ್ವಾರ ನಮ್ಗೆಲ್ಲಾರ ಜೊತೆನೂ ಮಾತಾಜಿಯವರು ಭಕ್ತಿಯ ತತ್ವಗಳದು ಕೆಲವು ಬೇಸಿಕ್ ಥಿಂಗ್ಸ್ನ ಡಿಸ್ಕಸ್ ಮಾಡಿದ್ರು. ಪ್ರವಚನಕಾರರು ಹರ್ ಗ್ರೇಸ್ ಮೀನಾಕ್ಷಿ ಕೃಷ್ಣ ಸೇವಿನಿ ಮಾತಾಜಿಯವರು. ಸೊ ಲಾಸ್ಟ್ ವೀಕು ಸ್ವಲ್ಪ ತತ್ವಗಳನ್ನ, ಸ್ವಲ್ಪ ಬೇಸಿಕ್ ಥಿಂಗ್ಸ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದರದ್ದು ಮುಂದಿನ ಭಾಗನ ಕೂಡ ಹೇಳಿ ಅಂತ ಹೇಳಿ ಲಾಸ್ಟ್ ವೀಕ್ ರಿಕ್ವೆಸ್ಟ್ ಮಾಡಿದ್ವಿ ಮಾತಾಜಿನ. ಸೊ ಮಾತಾಜಿ ಅವರು ಅದರದ ಮುಂದಿನ ಭಾಗನ ಇವತ್ತು ನಮ್ಗೆ ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನನ್ನ ಒಂದು ಪರಿಶುದ್ಧತೆಗೋಸ್ಕರ ಮಾತಾಜಿಯ ಒಂದು ಸಣ್ಣ ಕಿರು ಪರಿಚಯ. ಸೊ ಮಾತಾಜಿ ಅವರು ಮೂಲತಃ ಹುಣಸೂರಿನವರು, ಆದ್ರೆ ಈಗ ನೆಲೆಸಿರೋದು ನಮ್ಮ ಮೈಸೂರು ಇಸ್ಕಾನ್ ದಟ್ಗಳ್ಳಿಯಲ್ಲೇನೆ, ದೇವಸ್ಥಾನದ ಹತ್ರದಲ್ಲೇ ಇದ್ದಾರೆ. ಮತ್ತೆ ಮಾತಾಜಿ ಅವರು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಭಕ್ತಿ ವೃಕ್ಷಗಳನ್ನ ನಡೆಸ್ತಾರೆ. ಮತ್ತೆ ಪರಮ ಪೂಜ್ಯ ಜಯಪತಾಕ ಮಹಾರಾಜ್ ಅವರಿಂದ ಅವರು ದೀಕ್ಷೆನ ಪಡೆದು ಮಾತಾಜಿಯವರು ನಮ್ಮ ದೇವಸ್ಥಾನದಲ್ಲಿ ಎಷ್ಟೊಂದು ತರ ಸೇವೆಗಳನ್ನ ಸಲ್ಲಿಸ್ತಾರೆ. ಅದರಲ್ಲಿ ಮೊದಲನೇದು ಭಕ್ತಿ ವೃಕ್ಷಗಳನ್ನ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಭಕ್ತಿ ವೃಕ್ಷಗಳನ್ನ ಮಾಡ್ತಾ ಇದ್ದಾರೆ ಮಾತಾಜಿಯವರು. ಮತ್ತೆ ರಾಧಾರಾಣಿಯ ಭೋಗ ಸೇವೆಯಲ್ಲಿ ಕೂಡ ಅವರು ಪ್ರತಿ ಭಾನುವಾರಗಳು ಮತ್ತೆ ಹಬ್ಬ ದಿನಗಳು ಎಲ್ಲಾದ್ರಲ್ಲೂ ಕೂಡ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಜೊತೆಗೆ ಅವ್ರ ರಿಲೇಟಿವ್ಸ್, ಎಸ್ಪೆಷಲಿ ಅವ್ರ ರಿಲೇಟಿವ್ಸ್ ನಲ್ಲಿ ಅವರು ತುಂಬಾ ಜನ ಭಕ್ತರನ್ನಾಗಿ ಮಾಡಿದ್ದಾರೆ. ಸೊ ಮಾತಾಜಿ ಅವರಿಗೆ ಕೃಷ್ಣ ಇದೇ ತರ ಶಕ್ತಿ ಕೊಡ್ಲಿ. ಅವರಲ್ಲಿ ನಮ್ಮ ಹೇಳ್ತಾರಲ್ಲ, ನಮ್ಮ ಸುತ್ತದಲ್ಲಿರೋರ್ನೇ ನಾವು ಭಕ್ತರನ್ನಾಗಿ ಮಾಡಿದ್ರೆ ಎಷ್ಟೋ ನಮ್ಗೆ ಇದಾಗುತ್ತೆ, ಭಕ್ತಿ ಸೇವೆ ಸಿಗುತ್ತೆ ಅಂತ. ಸೊ ಮಾತಾಜಿ ಅವರು ಹಂಗೆ ಅವ್ರ ಸುತ್ತಮುತ್ತ ಇರೋರ್ನೇ ಅವ್ರ ಭಕ್ತರನ್ನಾಗಿ ಮಾಡಿ ಆ ಕೃಷ್ಣನ ಒಂದು ಸೇವೆ ಮಾಡ್ತಾ ಇದ್ದಾರೆ. ಸೊ ಮಾತಾಜಿ ಅವರ ಈ ಸೇವೆ ಯಾವಾಗ್ಲೂ ಹಿಂಗೆ ನಿರತವಾಗಿರ್ಲಿ. ಜೊತೆಗೆ ನಮ್ಮ ಗೋಪಿ ಸೇನೆಗಳಿಗೂ ಪ್ಲಸ್ ನಮ್ಮ ದೇವಸ್ಥಾನ ಸೇವೆಗಳಿಗೂ ಅವರ ಸೇವೆ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಹೇಳ್ತಾ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಮಾತಾಜಿನ ಇವತ್ತು ಪ್ರವಚನಕ್ಕೆ ಆಹ್ವಾನಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಓವರ್ ಟು ಯು ಮಾತಾಜಿ. ಇದು ವಿಡಿಯೋ ಆನ್ ಆಗ್ತಿಲ್ಲ ಮಾತಾಜಿ, ಯಾಕೋ ನೋಡಿ ಮಾತಾಜಿ, ರಿಕ್ವೆಸ್ಟ್ ಕಳಿಸ್ತೀನಿ ಒಂದ್ಸಲ. ಇದು ಹೊಸ ಮೊಬೈಲು, ಗೊತ್ತಾಗ್ತಾ ಇಲ್ಲ ಮಾತಾಜಿ. ಹೌದಾ? ಸಚಿನ್ ಹೊರಗಡೆ ಹೋಗಿದ್ದಾನೆ. ಅಶ್ವಿನಿ ಇಲ್ವಾ ಮಾತಾಜಿ? ಇಲ್ಲ, ಇಬ್ರು ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಹೋಗಿದ್ದಾರೆ, ಹಾಕ್ಸಕ್ಕೆ. ಹಾಗೆ ಹೇಳ್ತಿರ್ತೀನಿ, ಅವ್ರು ಬಂದ್ಮೇಲೆ ಸ್ಟಾರ್ಟ್ ಮಾಡಿ ಮಾತಾಜಿ, ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಲೇಟ್ ಆಗ್ಬಿಡತ್ತೆ, ಇವತ್ತು ಆಗ್ಲೇ ಟೈಮ್ ಆಗ್ಬಿಡುತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಮೊದಲಿಗೆ ಎಲ್ಲರಿಗೂ ಹರೇ ಕೃಷ್ಣ, ಎಲ್ಲಾ ವೈಷ್ಣವ ಭಕ್ತರಿಗೂ ಹರೇ ಕೃಷ್ಣ. ನನಗೆ ಈ ಒಂದು 2ನೇ ಸತಿ ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲ ಹಿರಿಯ ಭಕ್ತರಿಗೂ ತುಂಬಾ ತುಂಬಾ ಧನ್ಯವಾದಗಳು.
ಮೊದಲಿಗೆ ನನ್ನ ಒಂದು ಶುದ್ಧತೆಗಾಗಿ ಪ್ರಣಾಮ ಮಂತ್ರಗಳೊಂದಿಗೆ ಶುರು ಮಾಡ್ತೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದ್ಯಲ್ಲ ಮಾತಾಜಿ? ಓಕೆ. ಹಾ ಮಾತಾಜಿ, ಹರೇ ಕರೆಕ್ಟ್ ಆಗಿ ಕೃಷ್ಣ. ಕೇಳಿಸ್ತಾ ಇದೆ, ಏನ್ ಪ್ರಾಬ್ಲಮ್ ಇಲ್ಲ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನೆರೆದ ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ನಾವು ಹಿಂದಿನ ತರಗತಿಯಿಂದ ಅಂದ್ರೆ ಹಿಂದಿನ ಕ್ಲಾಸ್ ನಲ್ಲಿ ಭಕ್ತಿ ಸೇವೆಯನ್ನ ನಾವು ಮಾಡ್ಲಿಕ್ಕೆ ಅದಕ್ಕೆ ಒಂದು ನಿಯಮಗಳಿದೆ, ವಿಧಿ ವಿಧಾನಗಳಿದೆ, ತತ್ವಗಳು ಇದೆ. ಅದರ ಬಗ್ಗೆ ನಾವು ಮಾತಾಡ್ತಿದ್ವಿ, ಚರ್ಚೆ ಮಾಡ್ತಿದ್ವಿ. ಹಿಂದಿನ ತರಗತಿಯಲ್ಲಿ ನಾವು ಭಕ್ತಿಯ ತತ್ವಗಳಲ್ಲಿ ಮೊದಲನೇ ಭಾಗವನ್ನ ನೋಡಿದ್ವಿ. ಅಲ್ಲಿ ನಾವು ಮಂಗಳಾರತಿ ಮಾಡ್ತೀವಿ. ಭಗವಂತನಿಗೆ ಬೆಳಗಿನ ಜಾವ ಎದ್ದು ನಮ್ಮ ಒಂದು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಮಂಗಳಾರತಿಯಿಂದ ಶುರು ಆಗುತ್ತೆ ನಮ್ಮ ಒಂದು ಭಕ್ತಿಯ ತತ್ವಗಳು, ನಿಯಮಗಳು. ಬೆಳಿಗ್ಗೆನೆ 4:15 ಎಲ್ಲ ಇಸ್ಕಾನ್ ಸೆಂಟರ್ಗಳಲ್ಲಿ ಮತ್ತು ಹಲವಾರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಮಂಗಳಾರತಿ ಆಗ್ತಾ ಇರುತ್ತೆ. ಅದನ್ನ ನೋಡ್ಬೇಕು ಅನ್ನೋದು ಶಾಸ್ತ್ರದಲ್ಲಿ ಇದೆ. ನೋಡಿದಾಗ ನಮ್ಗೆ ಹಲವಾರು ಜನ್ಮಗಳಲ್ಲಿ ಇರುವ ಪಾಪಗಳು ಪರಿಹಾರ ಆಗತ್ತೆ. ನಾವು ಭಗವಂತನಿಗೆ ನೋಡ್ತೀವೋ ಇಲ್ವೋ, ಆದರೆ ಭಗವಂತ ನಮ್ಮನ್ನಂತೂ ಖಂಡಿತ ನೋಡ್ತಾನೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅಲ್ಲಿ ತತ್ವಗಳಲ್ಲಿ ಈಗ ನಾವು ಚರಣಾಮೃತ ತಗೊಳ್ಳೋದು, ಪ್ರಸಾದ ಸೇವನೆ ಮಾಡೋದು, ಮತ್ತೆ ಭಗವಂತನಿಗೆ ಅರ್ಪಿಸಿದ ನೈರ್ಮಲ್ಯ ಅಂದ್ರೆ ಹೂವುಗಳನ್ನ ಆಗ್ರಹಣಿಸುವುದು, ಮತ್ತೆ ತೀರ್ಥ ಚರಣಾಮೃತ ತಗೊಳ್ಳೋದು, ಮತ್ತೆ ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಹಾಕೋದು, ಮತ್ತು ರಥಯಾತ್ರೆಗಳಲ್ಲಿ ಪಾಲ್ಗೊಳ್ಳುವುದು, ತೀರ್ಥ ಯಾತ್ರಾ ಸ್ಥಳಗಳಿಗೆ ಹೋಗಿ ನಾವು ಭಗವಂತನಿಗೆ ಸೇವೆ ಮಾಡುದು, ಪಾದಯಾತ್ರೆ ಮಾಡುದು, ಪರಿಕ್ರಮ ಮಾಡುವುದು, ಇದನ್ನೆಲ್ಲ ತಿಳ್ಕೊಂಡ್ವಿ ನಾವು ಹಿಂದಿನ ವಾರ. ಅದನ್ನೇ ಮತ್ತೆ ಮುಂದುವರಿತಾ ಇದೆ ಈ ಒಂದು ಭಕ್ತಿಯ ತತ್ವಗಳಲ್ಲಿ. ಅದನ್ನ ನಾವು ಮುಂದುವರಿಸೋಣ. ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಅದರ ಬಗ್ಗೆ ಸ್ವಲ್ಪ ಉದಾಹರಣೆ ಕೊಟ್ಟಿದ್ದಾರೆ ಶೀಲ ರೂಪ ಗೋಸ್ವಾಮಿ ಅವರು ವೈಷ್ಣವರಿಗೆ ಒಂದು ಮಾರ್ಗದರ್ಶನವಾಗಿ ಭಕ್ತಿ ರಸಾಮೃತ ಸಿಂಧು ಎಂಬ ಗ್ರಂಥವನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ತುಂಬಾ ಮುಖ್ಯವಾದ ಗ್ರಂಥ. ಇದು ಎಲ್ಲರ ಮನೇಲಿ ಇದ್ರು ಒಳ್ಳೇದು. ಯಾರು ಇದನ್ನು ಓದ್ತಾರೋ ಅವರು ಖಂಡಿತ ಭಕ್ತಿಯಲ್ಲಿ ಫಾಸ್ಟ್ ಆಗಿ ಉತ್ತಮವಾಗಿ ಪ್ರಗತಿಯನ್ನ ಸಾಧಿಸ್ತಾರೆ. ಯಾಕಂದ್ರೆ ಅಲ್ಲಿ ತುಂಬಾ ನಮ್ಗೆ ಅನುಕೂಲಕರವಾದ ಒಂದು ಭಕ್ತಿಯ ತತ್ವಗಳು ಅಲ್ಲಿ ಅವರು ತತ್ವಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ವೈಷ್ಣವರಿಗೆ ಮಾರ್ಗದರ್ಶನ ಆಗಲೆಂದೇ ಅವರು ಹಿರಿಯ ಸಹೋದರ ಶೀಲ ಸನಾತನ ಗೋಸ್ವಾಮಿ ಅವರು ಹರಿಭಕ್ತಿ ವಿಲಾಸ ಎಂಬ ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ. ಶೀಲ ರೂಪ ಗೋಸ್ವಾಮಿ ಹೇಳ್ತಾರೆ, ವೈಷ್ಣವರು ಪಾಲಿಸಬೇಕಾದ ಕೆಲವು ನಿಯಮಗಳು ಇದೆ, ಅದು ಹರಿಭಕ್ತಿ ವಿಲಾಸದಲ್ಲಿ ವರ್ಣಿಸಲಾಗಿದೆ. ಈ ನಿಯಮಾವಳಿಗಳಲ್ಲಿ ಕೆಲವು ಮುಖ್ಯವಾದ ಪ್ರಾಧಾನ್ಯಗಳು ಆಗಿದೆ. ನಮ್ಗೆ ಅದು ತುಂಬಾ ಉಪಯೋಗ ಆಗತ್ತೆ. ಅಂತಹ ಮುಖ್ಯ ವಿಚಾರಗಳನ್ನು ಶೀಲ ರೂಪ ಗೋಸ್ವಾಮಿ ಅವರು ನಮ್ಗೆ ಮಂಡಿಸಿರ್ತಾರೆ. ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ಬರೀ ಅವರು ಮೂಲ ತತ್ವಗಳನ್ನೇ ಸೂಚಿಸ್ತಾರೆ, ಬೇರೆ ಅದು ಒಳಗಡೆ ವಿವರಗಳಿಗೆ ಅವರು ಕೈ ಹಾಕಲ್ಲ. ಉದಾಹರಣೆಗೆ ನಾವು ಈ ಒಂದು ತತ್ವಗಳನ್ನ ಪಾಲನೆ ಮಾಡ್ಬೇಕಾದ್ರೆ ಅದನ್ನ ಯಾರು ಆಚರಣೆ ಮಾಡ್ತಿರ್ತಾರೆ, ಗುರುಗಳು ಅಲ್ವಾ, ಸದ್ಗುರುಗಳು ಅಂತೀವಿ. ಅವರನ್ನ ನಾವು ಸಂದರ್ಶಿಸಿದಾಗ ಅವರ ಹತ್ರ ಇದ್ದು ಅವರಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಂಡಾಗ ನಾವು ಅವರನ್ನ ಅಂಗೀಕರಿಸ್ಬೇಕು, ಗುರುಗಳನ್ನ ನಾವು ಸ್ವೀಕಾರ ಮಾಡ್ಬೇಕು ಅನ್ನೋದು ಅವರು ಮೊದಲು ಹೇಳ್ತಾರೆ.
ಯಾಕಪ್ಪಂದ್ರೆ ಒಬ್ಬ ಗುರು ಆದವನು ಯಾವ ರೀತಿ ಇರ್ತಾರೆ ಅಂದ್ರೆ ನಾವು ಇಲ್ಲಿ ಉಪದೇಶಾಮೃತದಲ್ಲಿ ನೋಡ್ಬೋದು. ಮೊದಲನೇ ಶ್ಲೋಕ ಬರುತ್ತೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋ ಉಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪಿ ಮಾಂ ಪೃಥಿವೀಂಸ ಶಿಷ್ಯಾತ್. ಅಂದ್ರೆ ಒಬ್ಬ ಗುರು ಆಗ್ಲಿಕ್ಕೆ ಅವ್ರಿಗೆ ಎಷ್ಟೆಷ್ಟು ಅರ್ಹತೆ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಉತ್ತಮವಾದ ಶ್ಲೋಕ ಇದು. ಉಪದೇಶಾಮೃತ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ. ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಯಾಕಂದ್ರೆ ಒಬ್ರು ಗುರು ಆಗ್ಲಿಕ್ಕೆ ಯೋಗ್ಯತೆ ಪಡ್ಬೇಕು ಇರ್ಬೇಕು ಅಂದ್ರೆ ಅವರು ಇದನ್ನೆಲ್ಲ ತಮ್ಮ ಇಂದ್ರಿಯಗಳನ್ನ ಅವರು ನಿಯಂತ್ರಣಕ್ಕೆ ತಂದಿರ್ಬೇಕು. ಯಾಕಂದ್ರೆ ಮಾತಿನ ಚಾಪಲ್ಯ ಅಂದ್ರೆ ನಾವು ಮಾತಾಡ್ತೀವಿ, ಹಾಳು ಹರಟೆ ಅಂತೀವಲ್ವಾ, ಅದೆಲ್ಲ ಆ ರೀತಿ ನಾವು ಅಸಂಬದ್ಧವಾದ ಮಾತು, ಸುಮ್ನೆ ನಮ್ಗೆ ಕೆಲಸಕ್ಕೆ ಬಾರದ ಮಾತುಗಳನ್ನ ನಾವು ಆಡ್ಬಾರ್ದು. ಅದರಲ್ಲಿ ನಾವು ಮಾತಾಡಿದಾಗ ಅದರಲ್ಲಿ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಏನಾದ್ರೂ ಅದು ಸಹಾಯ ಆಗತ್ತಾ, ಭಕ್ತಿಗೆ ಅದು ಅನುಕೂಲ ಆಗತ್ತಾ, ಅದನ್ನ ತಿಳ್ಕೊಂಡು ನಾವು ಮಾತಾಡ್ಬೇಕು. ಮಾತಾಡಿದ್ರೆ ಬರೀ ನಾವು ಭಗವಂತನ ಬಗ್ಗೆನೇ ಹೇಳ್ಬೇಕು. ಯಾರಾದ್ರೂ ಹೇಳಿದ್ರೆ ಅವರ ಪ್ರಶ್ನೆಗೂ ನಾವು ಭಗವಂತನ ಬಗ್ಗೆ ನಾವು ಉತ್ತರ ಕೊಡ್ಬೇಕು. ಮತ್ತು ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಅದು ಮುಖ್ಯವಾದ ಭಾಗ. ನಮ್ಮ ನಾಲಿಗೆ ಮತ್ತು ಜನನಾಂಗಗಳು ಮತ್ತು ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆ, ಇದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಇದೆ. ನಾವು ಸುತ್ತಮುತ್ತ ನೋಡ್ತೀವಿ ಅಲ್ವಾ, ಪ್ರಪಂಚದಲ್ಲಿ ಇದನ್ನ ನೋಡ್ತೀವಿ. ಇದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಶೀಲರೂಪ ಗೋಸ್ವಾಮಿಯವರು ಇದರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಉಪದೇಶಾಮೃತದಲ್ಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾರು ನಿಗ್ರಹ ಮಾಡ್ಕೋತಾರೋ ಅವರು ನಿಜವಾಗಿ ಗುರು ಆಗ್ಲಿಕ್ಕೆ ಅರ್ಹತೆ, ಮತ್ತು ಅವರು ಹಲವಾರು ಶಿಷ್ಯರನ್ನ ತಯಾರು ಮಾಡಬಲ್ಲರು. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರಾಧಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಈ ರೀತಿ ನಮ್ಮ ಹೊಟ್ಟೆ ಮತ್ತು ನಮ್ಮ ಜನನಾಂಗಗಳು ಅದು ಯಾವಾಗ್ಲೂ ಈ ಭೌತಿಕ ಪ್ರಪಂಚದಲ್ಲಿ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಅಲ್ವಾ. ಅದನ್ನ ನಾವು ಯಾವ ರೀತಿ ನಿಧಾನಕ್ಕೆ ಕಂಟ್ರೋಲ್ಗೆ ತಗೊಂಡ್ಬರ್ಬೋದು ಅನ್ನೋದನ್ನ ನಮ್ಗೆ ಶೀಲರೂಪ ಗೋಸ್ವಾಮಿಯವರು ಉಪದೇಶಾಮೃತ ಎಂಬ ಗ್ರಂಥದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಇಂದ್ರಿಯಗಳು ನಿಗ್ರಹಕ್ಕೆ ಬರ್ಬೇಕು ಅಂದ್ರೆ ನಾವು ಭಗವಂತ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ್ಗೆ ನಾವು ಭಕ್ತಿ ಸೇವೆ ಮಾಡ್ಬೇಕು. ಮತ್ತು ಮೊದಲು ನಾವು ಹರಿನಾಮ ಹೇಳ್ಬೇಕು. ಮತ್ತು ಕೃಷ್ಣನ ಪ್ರಸಾದವನ್ನೇ ತಗೊಂಡಾಗ ನಮ್ಮ ಒಂದು ನಾಲಿಗೆ, ಹೊಟ್ಟೆ ಎಲ್ಲಾ ಇಂದ್ರಿಯಗಳು ಕಂಟ್ರೋಲ್ಗೆ ಬರುತ್ತೆ. ಯಾಕಂದ್ರೆ ನಮ್ಮ ಬಾಯಿ ಅಥವಾ ನಾಲಿಗೆ ಅದು ಬಕಾಸುರ ಅಂತೀವಿ. ಎಲ್ಲದಕ್ಕೂ ಇಂದ್ರಿಯಗಳ ಒಡೆಯ ಅಂತೀವಿ. ನಾಲಿಗೆ ಎಲ್ಲಾ ಇಂದ್ರಿಯಗಳಿಗೆ ವಯಸ್ಸಾಗುತ್ತಂತೆ, ಆದ್ರೆ ನಮ್ಮ ನಾಲಿಗೆಗೆ ವಯಸ್ಸಾಗಲ್ಲ. ಯಾಕಂದ್ರೆ ಅದು ಎಲುಬಿಲ್ಲದ ನಾಲಿಗೆ ಅಲ್ವಾ. ಅದಕ್ಕೆ ವಯಸ್ಸಾದ್ರೂ ಅದರ ಒಂದು ಚಪಲ ಬಿಡಲ್ಲ, ನಾಲಿಗೆ ರುಚಿ ಹೋಗಲ್ಲ ಅಂತೀವಿ. ಅದಕ್ಕೋಸ್ಕರ ನಮ್ಮ ನಾಲಿಗೆ ಕಂಟ್ರೋಲ್ ಬರ್ಬೇಕು. ನಮ್ಮ ಮನಸ್ಸು ಏಕಾಗ್ರತೆಗೆ ಬರ್ಬೇಕು. ಬುದ್ಧಿ ಚಂಚಲ ಆಗ್ಬಾರ್ದು. ಅಂದ್ರೆ ನಾವು ಶ್ರೀಕೃಷ್ಣನ ಭಗವಂತನ ಪ್ರಸಾದವನ್ನೇ ತಗೋಬೇಕು ಮತ್ತು ಯಾವಾಗ್ಲೂ ನಿರಂತರವಾಗಿ ಹರಿನಾಮವನ್ನ ಹೇಳ್ತಾ ಇರ್ಬೇಕು. ಯಾವಾಗ ನಮ್ಮ ನಾಲಿಗೆ ಕಂಟ್ರೋಲ್ ಬರುತ್ತೆ, ಅವಾಗ ಉಳಿದ ಎಲ್ಲ ಇಂದ್ರಿಯಗಳು ತನ್ನಿಂತಾನೆ ಕಂಟ್ರೋಲಿಗೆ ಬರುತ್ತೆ. ಆ ರೀತಿ ಗುರುಗಳು ಅದನ್ನ ನಿಗ್ರಹ ಮಾಡ್ಕೊಂಡು ಇರ್ತಾರೆ. ಅವರು ಎಲ್ಲರಿಗೂ ಶಿಷ್ಯರನ್ನಾಗಿ ಮಾಡೋದಕ್ಕೆ ಆ ಒಂದು ಸಾಮರ್ಥ್ಯತೆ ಅಂದ್ರೆ ಅರ್ಹತೆ ಪಡ್ಕೊಂಡಿರ್ತಾರೆ ಅಂತ ನಾವು ನೋಡ್ಬೋದು. ಮತ್ತೆ ಒಬ್ಬ ಶಿಷ್ಯ ಯಾವ ರೀತಿ ಗುರುಗಳಿಗೆ ವಿಧೇಯನಾಗಿರ್ಬೇಕು ಅನ್ನೋದನ್ನ ನಾವು ಇದ್ರಲ್ಲಿ ನೋಡ್ಬೋದು ಅಲ್ವಾ. ಭಗವದ್ಗೀತೆನಲ್ಲಿ ಎಷ್ಟು 4ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಹೇಳ್ತಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪರ್ಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅಂದ್ರೆ ನಾವು ಒಬ್ಬ ಗುರುಗಳನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಅನ್ನೋದು ಕೃಷ್ಣನೇ ಅರ್ಜುನನ್ಗೆ ತಿಳಿಸ್ತಾನೆ. ಗುರುವಿನ ಬಳಿಗೆ ನಾವು ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ಬೇಕು ಮತ್ತು ನಮ್ರರಾಗಿ ಅವರಿಗೆ ಪ್ರಶ್ನೆ ಮಾಡಿ ಮತ್ತು ಅವರಿಗೆ ನಾವು ಸೇವೆ ಮಾಡ್ಬೇಕು. ಮತ್ತೆ ಆತ್ಮ ಸಾಕ್ಷಾತ್ಕಾರದ ವ್ಯಕ್ತಿಗಳು ಆ ಸತ್ಯವನ್ನು ಕಂಡಿರ್ತಾರೆ. ಯಾಕಂದ್ರೆ ಗುರುಗಳು ಮತ್ತು ಕೃಷ್ಣನ ಪ್ರತಿನಿಧಿನೇ ಗುರುಗಳು ಆಗಿರ್ತಾರಲ್ವಾ. ಆದರೆ ಗುರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಲ್ವಾ. ಅವರು ರಹಸ್ಯವಾಗಿ ರಾಧಾ ಕೃಷ್ಣರಲ್ಲಿ ಅವರು ಸೇವೆ ಮಾಡ್ತಿರ್ತಾರೆ ಮತ್ತು ಎಲ್ಲವನ್ನ ಅವರು ರಹಸ್ಯವನ್ನ ತಿಳ್ಕೊಂಡಿರ್ತಾರೆ. ಅವರಿಗೆ ನಾವು ವಿನಮ್ರರಾಗಿ ವಿಧೇಯತರಾಗಿ ಪ್ರಶ್ನೆ ಮಾಡಿದಾಗ ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಅವರು ನಮ್ಗೆ ಸತ್ಯವನ್ನ ಹೇಳ್ತಾರೆ ಮತ್ತು ಅವರು ನಮ್ಗೆ ಸೇವೆಯನ್ನ ಕೊಡ್ತಾರೆ. ಭಗವಂತರಿಗೆ ಯಾವ ರೀತಿ ನಾವು ಭಕ್ತಿ ಸೇವೆ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಜ್ಞಾನ ಕೊಡ್ತಾರೆ ಮತ್ತು ಸೇವೆಗಳನ್ನ ಅವರು ಕೊಡ್ತಾರೆ. ಅಂಥವರಿಂದ ನಾವು ಜ್ಞಾನೋಪದೇಶವನ್ನ ಪಡಿಬೇಕು ಅಂತ ನಾವು ಭಗವದ್ಗೀತೆಯ ಮೂಲಕ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ
ಎಲ್ಲದಕ್ಕೂ ಎಂದರೆ ಈ ವಿವರಗಳು ಬೇರೆ ಬೇರೆ ಆಗಿದ್ದರೂ ನಾವು ಗುರುಗಳನ್ನ ಮೂಲ ತತ್ವ ಎಲ್ಲಾ ಕಾಲಕ್ಕೂ ಒಳ್ಳೆಯದೆ. ಶಿಲರೂಪ ಗೋಸ್ವಾಮಿಯವರು ಹೇಳ್ತಾರೆ, ಗೋಸ್ವಾಮಿಯವರು ಸಾದರಪಡಿಸುವ ಮೂಲ ತತ್ವಗಳು ಇದರಲ್ಲಿ ಒಂದು 10 ಮೂಲ ತತ್ವಗಳಿದೆ. ಯಾವ ರೀತಿ ಅಂದ್ರೆ, ಮೊದಲನೇದು ಸದ್ಗುರುಗಳ ಒಬ್ಬರ ಪಾದ ಕಮಲಗಳ ಆಶ್ರಯವನ್ನು ನಾವು ಪಡೆಯಬೇಕು. ಮತ್ತು ಎರಡನೇದು ಗುರುಗಳೊಬ್ಬರಿಂದ ದೀಕ್ಷೆ ಪಡೆದು ಭಕ್ತಿ ಸೇವೆಯನ್ನು ಹೇಗೆ ಸಲ್ಲಿಸಬೇಕೆಂಬುದರ ಬಗ್ಗೆ ಅವರಿಂದ ತಿಳ್ಕೋಬೇಕು. ಮತ್ತು ಮೂರನೇದು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಅಂದ್ರೆ ನಮ್ಗೆ ನಮ್ಮ ಹಿಂದಿನ ಒಂದು ಅನೇಕ ಜನ್ಮಗಳ ಒಂದು ಸುಕೃತದ ಫಲದಿಂದ ನಮ್ಗೆ ಈ ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆ ಅನ್ನೋದು ಸಿಕ್ಕಿರುತ್ತೆ, ಮತ್ತು ಸತ್ಸಂಗ ಸಿಗಿರುತ್ತೆ, ಭಗವತ್ ಭಕ್ತರು ಸಿಗ್ತಾರೆ. ಮತ್ತೆ ನಮ್ಗೆ ಎಲ್ಲಿ ಒಳಗಡೆಯಿಂದ ಎಷ್ಟು ನಾವು ಬಯಕೆ ಇಟ್ಕೋತೀವ, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅಥವಾ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು, ಕೃಷ್ಣನನ್ನ ಪ್ರೀತಿ ಮಾಡ್ಬೇಕು, ನಾವು ಭಕ್ತಿ ಮಾಡ್ಬೇಕು ಅಂತ ನಾವು ಎಷ್ಟು ಬಯಕೆ ಮಾಡ್ತೀವೋ, ಇಚ್ಛೆ ಪಡ್ತೀವೋ, ಅದನ್ನ ಭಗವಂತ ನೋಡ್ತಾನೆ. ನೋಡ್ಬಿಟ್ಟು ನಮ್ಗೆ ಗುರುಗಳನ್ನ ಕಳಿಸ್ತಾನೆ, ಭಕ್ತರ ಸಂಘ ಕೊಡಿಸ್ತಾನೆ, ಮತ್ತು ಸೇವೆಯನ್ನು ಕೊಡಿಸ್ತಾನೆ. ಈ ರೀತಿ ನಾವು ಭಕ್ತಿ ಸೇವೆ ಮಾಡ್ಲಿಕ್ಕೆ ನಾವು ಆತುರತೆ ಇಟ್ಕೋಬೇಕು. ಮತ್ತು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಇದು 10 ಅಪರಾಧಗಳಲ್ಲಿ ಒಂದು ಬರುತ್ತೆ. ಗುರುವಿನ ಆಜ್ಞೆ ಪಾಲನೆ ಮಾಡಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರು ಹೆಜ್ಜೆಗಳನ್ನು ಅರಿಸಿ ನಡೆಯಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆ ಸಾಧಿಸುವುದು ಹೇಗೆ ಎಂಬುದನ್ನು ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬೇಕು. ದೈವೋತ್ತಮ ಪರಮ ಪುರುಷನಾದ ಕೃಷ್ಣನ ತೃಪ್ತವಾಗಿ ಪ್ರಾಪಂಚಿಕವಾದ ಏನನ್ನಾದರೂ ತೊರೆಯಲು ವ್ಯಕ್ತಿಯು ಸಿದ್ಧನಾಗಿರಬೇಕು. ಅಂದ್ರೆ ನಾವು ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ಇದ್ದಾಗ ನಮ್ಗೆ ಇಲ್ಲದಷ್ಟು ಬಿಟ್ಟು ಬಿಡಲು ಸಿದ್ಧರಿರ್ಬೇಕು. ಅಂದ್ರೆ ನಮ್ಗೆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ, ಯಾಕಂದ್ರೆ ನಮ್ಮ ಭಕ್ತಿ ಸೇವೆಗೆ ಅದು ಅಡ್ಡ ಆಗ್ತಿದ್ರೆ ಅದನ್ನ ನಾವು ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಮತ್ತೆ ಭಕ್ತರಲ್ಲದವರ ಸಂಘ ನಾವು ತ್ಯಾಗ ಮಾಡ್ಬೇಕು. ಭಕ್ತಿ ಸೇವೆಯನ್ನು ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶ ಮಾಡುವ. ಇದು ನಾವು 10 ಅಪರಾಧಗಳಲ್ಲಿ ಓದ್ತೀವಿ ಅಲ್ವಾ. 10 ಅಪರಾಧಗಳು ನಾವು ಕೃಷ್ಣ ಪ್ರಜ್ಞೆ ಕೃಷ್ಣ ಕೈಪಿಡಿನಲ್ಲಿ ಬರುತ್ತೆ. ಅದು ಭಗವಂತನ ಪವಿತ್ರ ನಾಮವನ್ನ ಯಾರು ಹೇಳ್ತಿರ್ತಾರೆ ಅವರ ಒಂದು ನಿಂದನೆ ಮಾಡಬಾರ್ದು, ಮತ್ತು ಶಿವ ಬ್ರಹ್ಮ ಮೊದಲಾದ ಹೆಸರನ್ನ ವಿಷ್ಣುವಿಗೆ ಸಮಾನವೆಂದು ನಾವು ಪರಿಗಣಿಸಬಾರದು, ಗುರುವಿನ ಆದೇಶವನ್ನ ಪಾಲನೆ ಮಾಡಬೇಕು, ಮತ್ತು ವೇದ ಸಾಹಿತ್ಯವನ್ನು ಅದರ ಮುಂದಿರೋಕಿಗೆ ಬಂದ ಇತರ ಸಾಹಿತ್ಯವನ್ನ ನಿಂದಿಸಬಾರದು, ಮತ್ತು ಹರೇ ಕೃಷ್ಣ ಜಪದ ಮಹಿಮೆಯನ್ನು ಕೇವಲ ಕಲ್ಪನೆ ಎಂದು ಭಾವಿಸುವುದು, ಭಗವಂತನ ಪವಿತ್ರ ನಾಮಕ್ಕೆ ಯಾವುದೋ ಒಂದು ವ್ಯಾಖ್ಯಾನವನ್ನ ನೀಡುವುದು, ಭಗವಂತನ ಪವಿತ್ರ ನಾಮದ ಬಲದಿಂದ ಪಾಪ ಕಾರ್ಯಗಳನ್ನು ಮಾಡುವುದು, ಹರೇ ಕೃಷ್ಣ ಜಪವನ್ನು ವೇದಗಳಲ್ಲಿ ಕಾಮ್ಯ ಕರ್ಮಾಚರಣೆಗಳು ಎಂದು ಹೇಳಿದ ಮಂಗಳಕರವಾದ ಚಟುವಟಿಕೆಗಳೇ ಒಂದೆಂದು ಪರಿಗಣಿಸುವುದು. 9ನೇದು ನಂಬಿಕೆ ಇಲ್ಲದ ವ್ಯಕ್ತಿಗೆ ಪವಿತ್ರ ನಾಮದ ಮಹಿಮೆಯನ್ನು ಕುರಿತು ಬೋಧಿಸುವುದು. 10ನೇದು ಪವಿತ್ರ ನಾಮಗಳನ್ನು ಜಪಿಸುವುದರಲ್ಲಿ ಸಂಪೂರ್ಣವಾಗಿ ಶ್ರದ್ಧೆಯನ್ನಿಟ್ಟುಕೊಳ್ಳದಿರುವುದು. ಎಷ್ಟೇ ಸಾರಿ ಬೋಧನೆಗಳನ್ನು ಕೇಳಿದ ಮೇಲೆಯೂ ಲೌಕಿಕ ಮೋಹಗಳನ್ನು ಉಳಿಸಿಕೊಳ್ಳುವುದು. ಇದೆಲ್ಲ ವೈಷ್ಣವನೆನಿಸಿಕೊಳ್ಳುವ ಭಕ್ತನು ಅಪೇಕ್ಷಿತ ಯಶಸ್ಸನ್ನು ಕ್ಷಿಪ್ರವಾಗಿ ಸಾಧಿಸಬೇಕಾದರೆ, ಅಂದ್ರೆ ಈ ಎಲ್ಲ ತತ್ವಗಳನ್ನ ನಾವು ಪಾಲನೆ ಮಾಡಬೇಕು. ಯಾಕಂದ್ರೆ ಇದು ಭಕ್ತಿಯಲ್ಲಿ ನಾವು ಮಾಡಬೇಕಾದ ಸಾಧನೆಗಳು. ಈ ಒಂದು ತತ್ವವನ್ನು ನಿಯಮವನ್ನು ನಾವು ಪಾಲನೆ ಮಾಡಿದಾಗ ನಾವು ಕ್ಷಿಪ್ರವಾಗಿ ಅಂದ್ರೆ ಭಕ್ತಿಯಲ್ಲಿ ನಾವು ತೀವ್ರ ಗತಿಯಲ್ಲಿ ನಾವು ಮುಂದಕ್ಕೆ ಬರ್ತೀವಿ ಅಂತ. ನಾವು ಈ ಅಪರಾಧಗಳನ್ನ ನಾವು ಮಾಡಬಾರದು ಅನ್ನೋದನ್ನ ನಾವು ಇದನ್ನ ತಿಳ್ಕೊಬೇಕು. ಮತ್ತೆ ನಾವು ಹಿಂದೆ ನೋಡಿದ್ವಿ, ದೇವರ ಮುಂದೆ ನರ್ತನ ಮಾಡೋದು, ರಥೋತ್ಸವದಲ್ಲಿ ಪಾಲ್ಗೊಳ್ಳೋದು, ಮತ್ತು ಆರ್ಚಾ ವಿಗ್ರಹದಲ್ಲಿ ನರ್ತನ ಮಾಡೋದು, ಆರ್ಚಾ ಮೂರ್ತಿಯನ್ನು ಅಥವಾ ಗುರುಗಳನ್ನು ಕಂಡು ಅವರಿಗೆ ಬಾಗಿ ನಮಸ್ಕಾರ ಮಾಡೋದು, ಉತ್ಸವ ಮೂರ್ತಿಯನ್ನು ಬೀದಿಗಳಲ್ಲಿ ಮೆರವಣಿಗೆ ತಗೊಂಡು ಹೋಗ್ತಾರಲ್ಲ ಅವರ ಹಿಂದೆ ಮುಂದೆ ನಡೆಯುವುದು. ಇದನ್ನೆಲ್ಲ ಮಾಡಿದಾಗ ನಮ್ಗೆ ಭಗವಂತನ ಮೇಲೆ ಭಕ್ತಿ ಬರುತ್ತೆ. ಭಕ್ತಿ ಬರಕ್ಕೆ ನಮ್ಮಲ್ಲಿರುವ ಪಾಪಗಳು ಕಡಿಮೆ ಆಗ್ಬೇಕಲ್ವಾ. ಆ ಪಾಪಗಳು ಕಡಿಮೆ ಆಗ್ಲಿಕ್ಕೆ ನಾವು ಭಗವಂತನ ಸಾನ್ನಿಧ್ಯವನ್ನ ಬಯಸ್ಬೇಕು. ಭಕ್ತರ ಜೊತೆ ಯಾವಾಗ್ಲೂ ಇದ್ದಾಗ ನಮ್ಗೆ ಭಗವದ್ಭಕ್ತರು ಭಗವಂತನ ಒಂದು ಮಾರ್ಗದರ್ಶನ ತೋರಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತು ಇದರ ಬಗ್ಗೆ ನಾವು ತಿಲಕ ನೋಡಿದ್ವಿ, ಮತ್ತು ಇದು ಕಂಠಿ ಮಾಲೆ ಹಾಕೊಳ್ಳೋದು, ಅದನ್ನೆಲ್ಲ ಭಕ್ತಿಯ ತತ್ವಗಳಿಗೆ ಸಂಬಂಧಪಟ್ಟಿದೆ. ಅದನ್ನೆಲ್ಲ ಹಾಕಿದಾಗ ನಮ್ಗೆ ಯಮರಾಜ ಕೂಡ ನಮ್ಮ ಹತ್ರ ಬರಲ್ಲ, ಅಂದ್ರೆ ಅವನ ದರ್ಶನ ಆಗಲ್ಲ, ಸೀದಾ ನಾವು ಊರ್ಧ್ವ ಲೋಕಗಳಿಗೆ ಹೋಗ್ಬಹುದು ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಮತ್ತೆ ಇನ್ನಷ್ಟು ತತ್ವಗಳನ್ನ ನೋಡೋಣ. ಒಂದ್ ನಿಮಿಷ ಮಾತಾಡ್ಲಿ. ಇಲ್ಲಿ ಏಕಾದಶಿ ಉಪವಾಸ ನಾವು ಹಿಂದಿನ ವಾರ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ.
ಇಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ವಿವರಣೆ ಇದೆ. ಏಕಾದಶಿ ದಿನ ಉಪವಾಸ ಮಾಡುವ ವ್ಯಕ್ತಿಯು ಸಕಲ ಪಾಪ ಕರ್ಮಗಳಿಂದಲೂ ಮುಕ್ತನಾಗ್ತಾನೆ ಮತ್ತು ಪುಣ್ಯದ ಬದುಕಿನಲ್ಲಿ ಮುನ್ನಡೆಯುತ್ತಾನೆ. ಅಂದ್ರೆ ಏಕಾದಶಿ ವ್ರತ ಅಂದ್ರೆ ವಿಷ್ಣುವಿಗೆ ತುಂಬಾ ಪ್ರಿಯ. ಯಾಕಂದ್ರೆ ಏಕಾದಶಿ ಅನ್ನೋ ದೇವತೆ ಒಂದು ಉದ್ಭವ ಆಗಿರೋದು ಒಂದು ವಿಷ್ಣುವಿನ ಒಂದು ದೇಹದಿಂದ ಅಲ್ವಾ. ಅದಕ್ಕೋಸ್ಕರ ವಿಷ್ಣುವಿಗೆ ಏಕಾದಶಿ ವ್ರತ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾವು ಒಬ್ಬ ಭಕ್ತ ತಿಳಿದೋ ತಿಳಿಯದು ಏಕಾದಶಿ ವ್ರತ ಇಷ್ಟ ಇರ್ಲಿ ಇಲ್ದೆ ಹೊರ್ಲಿ ಮಾಡಿದ್ರು ಅದಕ್ಕೆ ಪುಣ್ಯ ಇದ್ದೇ ಇದೆ. ಅದನ್ನ ತಿಳಿದುಕೊಂಡು ಮಾಡುವಾಗ ಇನ್ನಷ್ಟು ಅವನು ಭಗವಂತನಿಗೆ ಹತ್ರ ಆಗ್ತಾನೆ ಮತ್ತು ಮುಕ್ತನಾಗ್ತಾನೆ, ಸಕಲ ಪಾಪ ಕರ್ಮಗಳಿಂದಲೂ ಮುಕ್ತನಾಗ್ತಾನೆ. ಯಾಕಂದ್ರೆ ಒಂದು ವರ್ಷಕ್ಕೆ 24 ಏಕಾದಶಿಗಳು ಬರುತ್ತೆ ಅಲ್ವಾ. ಪ್ರತಿಯೊಂದು ತಿಂಗಳಿಗೂ 2 ಏಕಾದಶಿ ಬಂದಾಗ ಆ ಏಕಾದಶಿಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಅವರವರ ಒಂದು ಆರೋಗ್ಯಕ್ಕೆ ತಕ್ಕಂತೆ ಜಲವನ್ನ ತಗೊಂಡು ಅಥವಾ ನಿರ್ಜಲ ಅಥವಾ ಜಲವನ್ನ ಸ್ವೀಕಾರ ಮಾಡೋದು ಅಥವಾ ಹಾಲು ಹಣ್ಣನ್ನ ಸ್ವೀಕಾರ ಮಾಡೋದು ಅಥವಾ ಅನುಕಲ್ಪ ಪ್ರಸಾದವನ್ನ ಸ್ವೀಕಾರ ಮಾಡೋದು, ಈ ರೀತಿ ನಾವು ಉಪವಾಸದ ಒಂದು ವ್ರತವನ್ನ ಆಚರಣೆಗೊಂಡಾಗ ಅದು ನಮ್ಗೆ ಎಲ್ಲ ಸಕಲ ಪಾಪಗಳಿಂದಲೂ ಅದನ್ನು ಮುಕ್ತನನ್ನಾಗಿ ಮಾಡುತ್ತೆ. ಏಕಾದಶಿ ದಿನ ಆಹಾರ ಸೇವನೆ ಮಾಡದಿರೋದೊಂದೇ ಕ್ರಿಯೆ ಹಿಂದಿನ ತತ್ವವಲ್ಲ. ಇದರ ಒಂದು ಉದ್ದೇಶ ಏನು? ಯಾಕಂದ್ರೆ ನಾವು ಯಾವಾಗ್ಲೂ ನಾವು ಹೆಂಗಸರು ಯಾವಾಗ್ಲೂ ಅಡಿಗೆ ಮನೆಯಲ್ಲೇ ನಮ್ಗೆ ಕೆಲಸಗಳು ಜಾಸ್ತಿ ಇರುತ್ತಲ್ವಾ. ಅಡಿಗೆ ಮಾಡೋದು, ಬಡಿಸೋದು, ಮಕ್ಕಳನ್ನ ನೋಡೋದು, ಎಲ್ಲರನ್ನ ನಾವು ಅವರನ್ನ, ಯಾಕಂದ್ರೆ ನಮ್ಗೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಪಾಲನೆ ಮಾಡ್ಲಿಕ್ಕೆ ನಮ್ಗೆ ಅಡಿಗೆ ಮನೆ ತುಂಬಾ ನಾವು ಹತ್ರ ಆಗಿರ್ತೀವಿ. ಅಡಿಗೆ ಮನೆಯಲ್ಲಿ ಯಾವಾಗ ನಾವು ಉಪವಾಸ ಅಂತ ನಾವು ಈ ವ್ರತವನ್ನ ಕೈಗೊಂಡಾಗ ಅದರಲ್ಲಿ ಸ್ವಲ್ಪ ನಮ್ಗೆ ಅಲ್ಲಿ ಲಾಭ ಇರುತ್ತೆ. ಅಂದ್ರೆ ನಾವು ಅಡಿಗೆ ಮನೆಯಲ್ಲಿ ಸಾಕಷ್ಟು ಸಮಯ ಕಳಿಯಲ್ಲ. ಯಾಕಂದ್ರೆ ವ್ರತದಲ್ಲಿ ಇರೋದ್ರಿಂದ ಆ ಸಮಯವನ್ನ ನಾವು ಭಗವಂತನಿಗೆ ಅವನ ಒಂದು ಲೀಲೆ ಕೇಳಲಿಕ್ಕೆ ಅಥವಾ ಜಪ ಮಾಡ್ಲಿಕ್ಕೆ ಅಥವಾ ಬೋಧನೆ ಕೇಳಲಿಕ್ಕೆ ಅವನ ಹತ್ರ ನಾವು ಇರ್ತೀವಿ. ಉಪವಾಸ ಅನ್ನೋ ಒಂದು ಪದದ ಅರ್ಥ ಉಪ ಅಂದ್ರೆ ಹತ್ತಿರ, ಅಂದ್ರೆ ಭಗವಂತನ ಹತ್ತಿರ ವಾಸ ಮಾಡೋದು. ಅದರ ಉದ್ದೇಶ ಏನು? ಭಗವಂತನನ್ನ ಪ್ರೇಮ ಮಾಡೋದು, ಪ್ರೀತಿ ಮಾಡೋದು ಮತ್ತು ಅವನಿಂದ ಪ್ರೀತಿಯನ್ನ ಗಳಿಸೋದು, ಬೆಳೆಸಿಕೊಳ್ಳೋದು. ಭಗವಂತನಿಗೂ ನಮಗಿರುವ ಒಂದು ಸಂಬಂಧವನ್ನ ಇನ್ನು ಜಾಸ್ತಿಯಾಗಿ ನಾವು ಬೆಳೆಸಿಕೊಳ್ಳುವುದು ಇದರ ಉದ್ದೇಶ. ಮತ್ತು ದೇಹದ ಬೇಡಿಕೆಗಳನ್ನು ಕಡಿಮೆ ಮಾಡುವುದು ಅಲ್ವಾ. ನಮ್ಮ ಇಂದ್ರಿಯಗಳು ಸದಾ ಏನನ್ನಾದ್ರೂ ಬಯಸ್ತಾನೆ ಇರುತ್ತೆ. ಅದು ಬೇಕು, ಇದು ಬೇಕು, ತಿನ್ನಕ್ಕೆ ಅಥವಾ ನೋಡ್ಲಿಕ್ಕೆ, ಕೇಳಲಿಕ್ಕೆ ಅಲ್ವಾ. ಆದರೆ ತಿಂಗಳಿಗೆ 2 ದಿನನಾದ್ರೂ ಅದರ ಒಂದು ಬೇಡಿಕೆಗಳನ್ನ ನಾವು ನಿಲ್ಲಿಸುವುದು, ಆ ಒಂದು ಸಮಯವನ್ನ ನಾವು ಭಗವಂತನಿಗೆ ಮೀಸಲಾಗಿ ಇಡುವುದು. ಯಾಕಂದ್ರೆ ಏಕಾದಶಿ ದಿನ ನಾವು ಎಷ್ಟು ಭಗವಂತನಿಗೆ ಆರಾಧನೆ ಮಾಡ್ತೀವೋ ಅವಾಗ ಅಷ್ಟು ನಾವು ಭಗವಂತನಿಗೆ ಹತ್ರ ಆಗ್ತೀವಿ, ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಮತ್ತು ದೇಹದ ಬೇಡಿಕೆ ಕಡಿಮೆ ಮಾಡುವುದು ಇದರ ಉದ್ದೇಶ. ಮತ್ತು ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ಏಕಾದಶಿಯ ಉಪವಾಸದ ಮಾಡುವುದರ ನಿಜವಾದ ಕಾರಣ. ಮತ್ತು ಗೋವಿಂದನ ಲೀಲೆಗಳನ್ನು ಸ್ಮರಿಸುವುದು ಮತ್ತು ಅವನ ಪವಿತ್ರ ನಾಮವನ್ನು ನಿರಂತರವಾಗಿ ಕೇಳುವುದು ಉಪವಾಸದ ದಿನಗಳಲ್ಲಿ ಮಾಡಬೇಕಾದ ಅತ್ಯುನ್ನತ ಕಾರ್ಯಗಳು ಇದಾಗಿರುತ್ತೆ. ಇದು ಕೂಡ ಭಕ್ತಿ ಸೇವೆಯ ಒಂದು ತತ್ವದಲ್ಲಿ ತುಂಬಾ ಮುಖ್ಯವಾದ ಭಾಗ ಆಗಿದೆ. ಮತ್ತು ನಾವು ಹಿಂದಿನ ವಾರ ನೋಡಿದ್ವಿ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದು, ಗೌರವ ಕೊಡೋದು, ಭಕ್ತರಲ್ಲದವರ ಸಂಘವನ್ನ ತ್ಯಾಗ ಮಾಡೋದು ಮತ್ತು ಅಯೋಗ್ಯ ಶಿಷ್ಟ ಸ್ವೀಕಾರ, ದೇಗುಲ ನಿರ್ಮಾಣ, ಹಲವಾರು ಗ್ರಂಥಗಳ ಅಧ್ಯಯನ. ನಾವು ಗ್ರಂಥಗಳನ್ನ ಅಧ್ಯಯನ ಮಾಡ್ತೀವಿ, ಆದರೆ ಅದರ ಉದ್ದೇಶ ಏನು ಅಂದ್ರೆ ಅದರಲ್ಲಿ ನಾವು ಏನ್ ಲಾಭ ಇರುತ್ತೆ ಅನ್ನೋದು ತಿಳ್ಕೊಬೇಕು. ತಿಳ್ಕೊಂಡಾಗ ನಮ್ಗೆ ಅದು ಗೊತ್ತಾಗತ್ತೆ. ಇದನ್ನ ನಾವು ತಿಳಿಸ್ಕೊಡ್ಲಿಕ್ಕೆ ನಮ್ಗೆ ಗುರುಗಳು ಬೇಕಾಗ್ತಾರೆ ಅಲ್ವಾ. ಅದಕ್ಕೆ ನಾವು ಮೊದಲು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇದೆಲ್ಲ ಮಾಡಿದಾಗ ನಮ್ಗೆ ಒಂದು ಭಕ್ತಿಯ ತತ್ವ ಪಾಲನೆ ಮಾಡ್ಲಿಕ್ಕೆ ಗುರುಗಳ ಒಂದು ಆಶೀರ್ವಾದ ಸಿಗುತ್ತೆ. ಮತ್ತು ವ್ಯವಹಾರಗಳಲ್ಲಿ ಸರಳತೆ. ನಾವು ವ್ಯವಹಾರ ಮಾಡ್ತೀವಿ, ನಮ್ಮ ಭೌತಿಕ ಜಗತ್ನಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತೀವಿ, ಅದರಲ್ಲಿ ನಮ್ಗೆ ಸರಳತೆ ಇರಬೇಕು. ಯಾಕಂದ್ರೆ ಜಾಸ್ತಿ ಆಡಂಬರ, ಐಶ್ವರ್ಯ, ಅಂತಸ್ಸು ನಾವು ಬೇಡಿಕೆ ಇಟ್ಕೊಂಡು ವ್ಯವಹಾರ ಮಾಡಿದಾಗ ಸಮಯ ಅದರಲ್ಲಿ ವ್ಯರ್ಥ ಆಗುತ್ತೆ ಹೊರತು ನಮ್ಗೆ ಅಲ್ಲಿ ಲಾಭ ಬರುತ್ತೆ. ಒಂದು ಲಾಭ ಬರ್ಬೋದು. ಆ ಲಾಭವನ್ನು ಯಾವ ರೀತಿ ಖರ್ಚು ಮಾಡ್ಬೇಕು ಅನ್ನೋ ಒಂದು ಜ್ಞಾನ ಇರ್ಬೇಕು ಅಲ್ವಾ. ಆಗ ನಮ್ಗೆ ಎಷ್ಟು ನಾವು ಲಾಭ ಬಂದ್ರು ಆ ಒಂದು ಲಾಭದ ಒಂದು ದ್ರವ್ಯವನ್ನ ನಾವು ಭಗವಂತನ ಸೇವೆಗೆ, ಕೃಷ್ಣ ಪ್ರಜ್ಞೆಗೆ ಅದನ್ನ ನಾವು ದಾನವಾಗಿ ಕೊಟ್ಟಾಗ ಅದಕ್ಕೊಂದು ಫಲ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಮತ್ತು ಅದು ಭಗವಂತನ ಸೇವೆ ಅಂತಾನೆ ನಾವು ಮಾಡ್ಬೇಕು. ಈ ರೀತಿ ನಾವು ವ್ಯವಹಾರಗಳಲ್ಲೂ ನಮ್ಮ ಜಾಣತನವನ್ನ ತೋರಿಸ್ಬೇಕು. ಮತ್ತು ದೇವತೆಗಳು, ನಾವು ದೇವತೆಗಳಿಗೆ ಯಾವ ರೀತಿ ಗೌರವವನ್ನ ತೋರಿಸೋದು ಅನ್ನೋದು
ಸಲ್ಲಿಸಬೇಕಾದ ಗೌರವ ಸಮರ್ಪಣೆ ಅಂದ್ರೆ ವ್ಯಕ್ತಿಯು ಅಸಡ್ಡೆ ತೋರಿಸಬಾರದು. ಯಾಕಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಬಿಟ್ಟಿದೀವಿ, ಕೃಷ್ಣನೇ ದೇವತಮ ಪರಮ ಪುರುಷ ಅಂತ ನಾವು ಒಪ್ಕೊಂಡಿದೀವಿ, ನಿಜ, ಅವನ್ಗೆ ಶರಣಾಗತಿ ಆಗಿದೀವಿ. ಆದರೂ ಇತರ ದೇವತೆಗಳು ಇದ್ದಾರಲ್ವಾ, ಅವರಿಗೂ ನಾವು ಗೌರವವನ್ನ ಕೊಡ್ಬೇಕು. ಯಾಕಂದ್ರೆ ಅವರ ಮೂಲಕ ನಮಗೂ ವರವನ್ನ ಭಗವಂತ ಕೊಡ್ತಾ ಇರ್ತಾನಲ್ವಾ. ಅಸಡ್ಡೆ ತೋರಿಸಬಾರದು. ಯಾಕಂದ್ರೆ ನಾವು ಭಗವಂತನ ಲೋಕಕ್ಕೆ ತಲುಪಬೇಕಾದ್ರೆ ಇವರೆಲ್ಲ ನಮಗೆ ತುಂಬಾ ಸಹಾಯ ಮಾಡ್ತಾರೆ, ದೇವತೆಗಳು ಅಲ್ವಾ. ನಾವು ಯಾವಾಗ ಭಗವಂತನಿಗೆ ಆಹಾರವನ್ನ ಕೊಡ್ತೀವಿ, ನೈವೇದ್ಯ ಮಾಡ್ತೀವಿ, ಅವಾಗ ಭಗವಂತನ ದೇಹದಲ್ಲಿರುವ ಇತರ ದೇವತೆಗಳು ಕೂಡ ತೃಪ್ತರಾಗಿ ನಮಗೆ ಬೇಕಾದ ಒಂದು ಸೌಕರ್ಯವನ್ನ ಅವರು ಒದಗಿಸಿ ಕೊಡ್ತಾರೆ. ಹಾಗೆಂದ ಮಾತ್ರಕ್ಕೆ ದೇವತೆಗಳಿಗೆ ಅವನು ಅಗೌರವ ತೋರಬೇಕೆಂದು ಅರ್ಥ ಅಲ್ಲ. ಯಾಕಂದ್ರೆ ಉದಾಹರಣೆಗೆ ವೈಷ್ಣವ ಶಿವ ಅಥವಾ ಬ್ರಹ್ಮ ಭಕ್ತನಲ್ಲ, ಆದರೂ ಅಂತಹ ಉನ್ನತ ದೇವತೆಗಳಿಗೆ ಗೌರವ ತೋರಬೇಕಾದದ್ದು ಅವನ ಕರ್ತವ್ಯ. ಯಾಕಂದ್ರೆ ಬ್ರಹ್ಮ ನಮ್ಗೆ ಸೃಷ್ಟಿ ಮಾಡಿದ ಒಂದು ತಂದೆ ಅಲ್ವಾ. ಆದರೆ ಶಿವ ಅನ್ನೋನು ನಮ್ಗೆ ಮನಸ್ಸಿನ ಅಧಿಪತಿ ಅಂತೀವಿ. ಮನಸ್ಸಿನ ನಿಯಾಮಕ, ಮನಸ್ಸನ್ನ ಕಂಟ್ರೋಲ್ ಮಾಡೋದು ಶಿವನಿಗೆ ಇರುತ್ತೆ. ನಾವು ಶಿವನಲ್ಲಿ ಪ್ರಾರ್ಥನೆ ಮಾಡಬೇಕು, ಭಗವಂತ ಶಿವ ನಮ್ಗೆ ಮನಸ್ಸನ್ನ ಏಕಾಗ್ರತೆ ಕೊಡು. ಯಾಕಂದ್ರೆ ನಾವು ಮನಸ್ಸಿನಿಂದ ಭಗವಂತನಿಗೆ ಸ್ಮರಣೆ ಮಾಡ್ಬೇಕು. ಯಾಕಂದ್ರೆ ಎಲ್ಲದಕ್ಕೂ ಮನಸ್ಸೇ ಮೂಲ ಕಾರಣ ಅಲ್ವಾ. ಇಂದ್ರಿಯಗಳಲ್ಲಿ ಮನಸ್ಸು ತುಂಬಾ ಪ್ರಾಧಾನ್ಯತೆ ಇದೆ, ಮನಸ್ಸಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಎಲ್ಲ ಮನಸ್ಸಿನಿಂದ ಆಗುಹೋಗಳೆಲ್ಲ ಮನಸ್ಸಿನಿಂದನೇ ಬರೋದು ಹೋಗೋದು ಎಲ್ಲ. ಅದಕ್ಕೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಶಿವನನ್ನ ಪ್ರಾರ್ಥನೆ ಮಾಡ್ಬೇಕು. ವೈಷ್ಣವ ಸಿದ್ಧಾಂತದ ಪ್ರಕಾರ ವ್ಯಕ್ತಿ ಒಂದು ಇರುವಿಗೆ ಕೂಡ ಗೌರವ ನೀಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಿರುವಾಗ ಶಿವ ಹಾಗೂ ಬ್ರಹ್ಮನಂತ ವಿಚಾರದಲ್ಲಿ ಹೇಳುವುದೇನಿದೆ, ಕೃಷ್ಣ ಅಥವಾ ಹರಿ ಎಲ್ಲಾ ದೇವತೆಗಳ ಸ್ವಾಮಿ. ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೀವಿ, ಅವರು ಕೃಷ್ಣನ ಗುಣದ ಅವತಾರಗಳಾಗಿರ್ತಾರೆ. ಆದ್ದರಿಂದ ಅವರು ಪೂಜೆಗೆ ಅರ್ಹರು. ಆದರೆ ದೇವತೆಗಳಿಗೆ ಗೌರವ ನೀಡಬಾರದೆಂದು ಇದರ ಅರ್ಥವಲ್ಲ ಅಂತ ಇದು ಪದ್ಮ ಪುರಾಣದಲ್ಲಿ ಹೇಳ್ತಾ ಇದೆ. ಮತ್ತೆ ನಾವು ಜೀವಹಿಂಸೆ ಅನ್ನೋದು ಮಹಾಭಾರತದಲ್ಲಿ ಹೀಗೊಂದು ಮಾತಿದೆ. ಯಾರು ಯಾವುದೇ ಜೀವಿಯ ಮನಸ್ಸನ್ನು ಘಾತಿಸುವನೋ, ನೋವಾಗುವಂತಹ ಏನನ್ನು ಮಾಡನೋ, ಯಾರು ಎಲ್ಲರನ್ನು ತಂದೆ ತನ್ನ ಮಕ್ಕಳನ್ನು ಪ್ರೀತಿಸುವನೋ, ಯಾರ ಹೃದಯವು ಶುದ್ಧವಾಗಿರುವುದೋ ಅಂತಹ ವ್ಯಕ್ತಿಯು ನಿಶ್ಚಯವಾಗಿಯೂ ದೇವೋತ್ತಮ ಪರಮ ಪುರುಷನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ ಅಲ್ವಾ. ಯಾವಾಗ ನಾವು ಎಲ್ಲರನ್ನು ಸಮಾನವಾಗಿ ನೋಡ್ತೀವಿ ಅಲ್ವಾ, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಆತ್ಮ ಇದೆ, ಪರಮಾತ್ಮನಿದ್ದಾನೆ, ಎಲ್ಲರೂ ಭಗವಂತನ ಮಕ್ಕಳು. ಒಬ್ಬ ಜೀವಿಯನ್ನು ನಾವು ತೊಂದರೆ ಕೊಡಬಾರ್ದು. ಕಾಯ ವಾಚ ಮನಸ್ಸಿನಿಂದ ಕೂಡ ಅವರಿಗೆ ನಾವು ನೋವು ಕೊಡಬಾರ್ದು. ಯಾಕಂದ್ರೆ ಎಲ್ಲರೂ ಭಗವಂತನ ಮಕ್ಕಳು. ಯಾಕಂದ್ರೆ ಅಧಿಕಾರ ನಮ್ಗಿಲ್ಲ ಅಲ್ವಾ, ನಾವು ಒಂದು ಜೀವನ್ನು ಸಹ ಸೃಷ್ಟಿ ಮಾಡೋ ಯೋಗ್ಯತೆ ನಮಗಿಲ್ಲ. ಎಲ್ಲರೂ ಭಗವಂತನ ಮಕ್ಕಳಾಗಿದ್ದಾರೆ. ಅದಕ್ಕೋಸ್ಕರ ನಾವು ಯಾವ ಒಂದು ಜೀವಿಗೂ ನಾವು ತೊಂದರೆಯನ್ನು ಕೊಡಬಾರ್ದು. ನಾಗರಿಕವೆಂಬುದು ಹೇಳಿಕೊಳ್ಳುವ ಸಮಾಜದಲ್ಲಿ ಪ್ರಾಣಿಗಳ ವಿಚಾರದಲ್ಲಿ ತೋರಲಾಗುವ ಕೌರ್ಯದ ಬಗ್ಗೆ ವಿರೋಧ ವ್ಯಕ್ತವಾಗುವುದು ಆಗಾಗ ಕಂಡು ಬರ್ತದೆ. ಆದರೆ ಅದೇ ಹೊತ್ತಿನಲ್ಲಿ ಕಸಾಯಿಖಾನೆಗಳನ್ನು ಚೆನ್ನಾಗಿಯೇ ನಡೆಸಿಕೊಂಡು ಬರಲಾಗಿದೆ. ವೈಷ್ಣವನ ನಡವಳಿಕೆ ಹೀಗಲ್ಲ. ಯಾಕಂದ್ರೆ ಒಬ್ಬ ವೈಷ್ಣವ ಇದಕ್ಕೆ ತುಂಬಾ ದಯೆ ತೋರಿಸ್ತಾನೆ. ಪ್ರಾಣಿಗಳ ಮೇಲೆ, ಮನುಷ್ಯರ ಮೇಲೆ, ಪ್ರತಿಯೊಂದು ಜೀವಿಗಳ ಮೇಲೆ ವೈಷ್ಣವರ ಗುಣ ಅಂದ್ರೆ ಅದು. ಅವನ ಲಕ್ಷಣ ಅಂದ್ರೆ ಎಲ್ಲರ ಮೇಲೆ ಮೊದಲು ಅವನು ದಯೆಯನ್ನ ತೋರಿಸ್ತಾನೆ ಮತ್ತು ತಾಳ್ಮೆಯಿಂದ ಇರ್ತಾನೆ, ಸಹಿಷ್ಣುವಾಗಿರ್ತಾನೆ, ಎಲ್ಲರಲ್ಲೂ ಸಮಾನವಾಗಿ ನೋಡ್ತಾನೆ, ಎಲ್ಲರನ್ನು ಪ್ರೀತಿ ಮಾಡ್ತಾನೆ. ವೈಷ್ಣವ ನಡವಳಿಕೆ ಹೀಗಿರುತ್ತೆ. ಪ್ರಾಣಿ ವಧೆಯನ್ನಾಗಲಿ ಯಾವುದೇ ಜೀವಿಗಳಿಗೆ ನೋವನ್ನುಂಟು ಮಾಡುವುದು ವೈಷ್ಣವನು ಎಂದಿಗೂ ಬೆಂಬಲಿಸುವುದಿಲ್ಲ ಅಂತ ನಾವು ಈ ತತ್ವಗಳಲ್ಲಿ ಇದು ಒಂದು ಸಹ ಆಗಿರುತ್ತೆ. ಈಗ ನಾವು ಇದರಿಂದ ಯಾವ ರೀತಿ ತಪ್ಪಿಸ್ಕೋಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ತಪ್ಪಿಸಬೇಕಾದ ಅಪರಾಧಗಳು. ಇದರಲ್ಲಿ ಭಗವತ್ ಸೇವೆಯಲ್ಲಿ ನಾವು ಮಾಡ್ತೀವಲ್ಲ, ಭಕ್ತಿ ಸೇವೆ ಮಾಡ್ತಿರ್ತೀವಿ. ಇದು ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ನಮ್ಮ ಮನೆಯಲ್ಲೇ ಇರ್ಬೋದು. ನಮ್ಮಿಂದ ಅಪರಾಧಗಳು ಆಗೇ ಆಗುತ್ತೆ, ತಪ್ಪುಗಳು ಆಗುತ್ತೆ. ಯಾಕಂದ್ರೆ ಮನುಷ್ಯನ ಒಂದು 4 ದೋಷಗಳು ಅಂತೀವಿ. ತಪ್ಪು ಮಾಡುವುದು, ಮೋಸ ಮಾಡುವುದು, ನಮ್ಮ ಅಪರಿಪೂರ್ಣ ಇಂದ್ರಿಯಗಳು, ಇದೆಲ್ಲ ನಮ್ಗೆ ದೋಷಗಳಿದೆ. ಆದರೂ ಸಹ ನಾವು ನಿಯಮವನ್ನ ಪಾಲನೆ ಮಾಡ್ಬೇಕಾಗತ್ತೆ. ಅದು ನಮ್ಗೆ ಹೇಗ್ ಗೊತ್ತಾಗತ್ತಪ್ಪ ಅಂದ್ರೆ ನಾವು ಶಾಸ್ತ್ರಗಳ ಮೊರೆ ಹೋಗ್ಬೇಕು. ಇದನ್ನ ನಾವು ಹೇಗ್ ತಿಳ್ಕೊಬೇಕು? ಗುರುಗಳ ಮೂಲಕ, ಅವರ ಮಾರ್ಗದರ್ಶನ ತಿಳ್ಕೊಂಡು ಅದನ್ನ ನಮ್ಮಲ್ಲಿ ಸ್ವಲ್ಪ ಕೂಡ ನಾವು ಅದನ್ನ ಅನುಸರಿಸ್ಬೇಕು. ಆವಾಗ ನಮ್ಗೆ ಅಪರಾಧಗಳಿಂದ ನಾವು ದೂರ ಆಗ್ತೀವಿ. ಇದು ತುಂಬಾ ಪಟ್ಟಿನೇ ಇದೆ. ಸ್ವಲ್ಪ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು 32-40 ಪಾಯಿಂಟ್ ಇದೆ. ರಥದಲ್ಲಾಗಲಿ ಇಲ್ಲ ಪಲ್ಲಕ್ಕಿಯಾಗಲಿ ಮೊದಲನೇದು, ಕುಳಿತು ದೇಗುಲವನ್ನು ಪ್ರವೇಶಿಸಬಾರದು ಅಥವಾ ಪಾದರಕ್ಷೆಗಳನ್ನು ಧರಿಸಬಾರದು ಅಲ್ವಾ. ನಾವು ದೇವಸ್ಥಾನಕ್ಕೆ ಹೋದಾಗ ರಥದಲ್ಲಿ ಅಥವಾ ಪಲ್ಲಕ್ಕಿಲಿ ಕುತ್ಕೊಂಡು ಹೋಗ್ಬಾರ್ದು, ಮತ್ತು ಪಾದರಕ್ಷೆ ಹಾಕೋಬಾರ್ದು. ಇದೆಲ್ಲ ನಮ್ಗೆ ಗೊತ್ತೇ ಇದೆ. ಮತ್ತು ದೇವೋತ್ತಮ ಪರಮ ಪುರುಷನ ತೃಪ್ತ್ಯರ್ಥವಾಗಿ ಮಾಡುವ ಜನ್ಮಾಷ್ಟಮಿ, ರಥಯಾತ್ರೆ, ಹಬ್ಬ
ಹರಿದಿನಗಳನ್ನು ತಪ್ಪದೆ ಆಚರಿಸಬೇಕು. ಆರ್ಚಾ ವಿಗ್ರಹಗಳಿಗೆ ಬಾಗಿ ನಮಸ್ಕರಿಸುವುದು ತಪ್ಪಿಸಬಾರದು. 4ನೇದು, ಆಹಾರ ತಿಂದ ಮೇಲೆ ಕೈಕಾಲುಗಳನ್ನು ತೊಳೆಯದೆ ದೇವರನ್ನು ಪೂಜಿಸಲು ಮಂದಿರ ಪ್ರವೇಶಿಸಬಾರದು. ಮತ್ತು 4, ಆಹಾರ ಮೈಲಿಗೆಯಲ್ಲಿರುವಾಗ ದೇಗುಲವನ್ನು ಪ್ರವೇಶಿಸಬಾರದು. ಇಲ್ಲಿ ಮೈಲಿಗೆ ಅನ್ನೋದು ಸ್ವಲ್ಪ ವಿಶೇಷವಾಗಿ ಕೊಟ್ಟಿದ್ದಾರೆ. ವೇದಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಯಾರಾದರೂ ಮೃತಪಟ್ಟಾಗ ಮನೆಯ ಎಲ್ಲಾ ಮಂದಿಗೂ ಕೆಲ ಕಾಲ ಮೈಲಿಗೆ ತಟ್ಟಿರುತ್ತದೆ. ಮೈಲಿಗೆಯ ಅವಧಿ ಆ ಕುಟುಂಬದವರು ಯಾವ ವರ್ಣಕ್ಕೆ ಸೇರಿದವರು ಎನ್ನುವುದನ್ನು ತೋರಿಸ್ತದೆ. ಈಗ 4 ವರ್ಣಗಳಿದೆ ಅಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇರ್ತಾರೆ ಅಲ್ವಾ. ಅವರಲ್ಲಿ ಒಂದೊಂದು ವರ್ಣದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ನಿಯಮ ಇದೆ. ಉದಾಹರಣೆಗೆ, ಮೃತ ವ್ಯಕ್ತಿಯ ಕುಟುಂಬವು ಬ್ರಾಹ್ಮಣ ವರ್ಗಕ್ಕೆ ಸೇರಿದ್ದಲ್ಲಿ ಮೈಲಿಗೆ ಅವಧಿ 12 ದಿನಗಳು. ಅವರು 12 ದಿನ ಮೈಲಿಗೆಯನ್ನ ಆಚರಣೆ ಮಾಡಬೇಕು. ಕ್ಷತ್ರಿಯ ಇಲ್ಲವೇ ವೈಶ್ಯರು ವರ್ಗಕ್ಕೆ ಸೇರಿದಲ್ಲಿ ಮೈಲಿಗೆ 15 ದಿನಗಳು. ಅವರಿಗೆ ಇನ್ನು ಸ್ವಲ್ಪ 2 ದಿನ ಜಾಸ್ತಿ, ಇನ್ನು 3 ದಿನ ಜಾಸ್ತಿ, 15 ದಿನಗಳು ಅವರು ಮೈಲಿಗೆಯನ್ನ ಆಚರಣೆ ಮಾಡ್ಬೇಕು. ಮತ್ತು ಶೂದ್ರರ ವರ್ಗಕ್ಕೆ 30 ದಿನಗಳು. ಅಂದ್ರೆ ಶೂದ್ರರು, ಯಾಕಂದ್ರೆ ಈ ವರ್ಣಾಶ್ರಮ ಧರ್ಮದಲ್ಲಿ ಶೂದ್ರ ಅನ್ನೋದು ಒಂದು ಕೆಳಮಟ್ಟದ ಜಾತಿ ಅಂತೀವಿ. ಆದರೆ ಇದು ತಪ್ಪು. ಯಾಕಂದ್ರೆ ಭಗವಂತನ ಬ್ರಹ್ಮನ ಒಂದು ಸೃಷ್ಟಿಯಲ್ಲಿ ಬ್ರಹ್ಮನ ತಲೆಯಿಂದ ಬ್ರಾಹ್ಮಣರು, ಅಥವಾ ಭುಜದಿಂದ ಕ್ಷತ್ರಿಯರು, ಮತ್ತು ಹೊಟ್ಟೆ ಸೊಂಟ ಭಾಗದಿಂದ ವೈಶ್ಯರು, ಪಾದದಿಂದ ಶೂದ್ರರು, ಈ ರೀತಿ ಹುಟ್ಟುತ್ತಾರೆ ಅಂತ ನಾವು ಶಾಸ್ತ್ರದಲ್ಲಿ ನೋಡ್ತೀವಲ್ವಾ. ಯಾಕಂದ್ರೆ ಇವರೆಲ್ಲ ಮುಖ್ಯನೇ ಅಲ್ವಾ. ಯಾಕಂದ್ರೆ ಇವರೆಲ್ಲ ಇದನ್ನೇ ಒಂದು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಅಲ್ವಾ. ಈಗ ಆಫೀಸ್ ನಲ್ಲಿ ನೋಡ್ಬೋದು, ನಮ್ಮ ಮನೆಯಲ್ಲೇ ನೋಡ್ಬೋದು ನಾವು ಅಲ್ವಾ. ಆಫೀಸ್ ನಲ್ಲೂ ಅದು ಬುದ್ಧಿವಂತ ವರ್ಗ ಜನ ಅಂತ ಇರ್ತಾರೆ, ಅಥವಾ ಕ್ಷತ್ರಿಯರು ರಕ್ಷಣೆ ಮಾಡ್ತಿರ್ತಾರೆ, ಅಥವಾ ವೈಶ್ಯರು ಅದರ ವ್ಯವಹಾರವನ್ನ ನೋಡ್ತಿರ್ತಾರೆ, ಶೂದ್ರರು ಕ್ಲೀನಿಂಗ್ ಅಲ್ಲಿ ಇರ್ತಾರೆ, ಅವರೆಲ್ಲರೂ ಸೇವೆ ಮಾಡ್ತಾರೆ. ಅದೇ ರೀತಿ ನಾವು ನಮ್ಮ ಮನೆಯಲ್ಲೂ ಕೂಡ ನಾವು ಅದನ್ನ ನೋಡ್ಬೋದು ಅಲ್ವಾ. ವರ್ಣಾಶ್ರಮ ಧರ್ಮವನ್ನ ನಾವು ಮನೆಯಲ್ಲೂ ಪಾಲನೆ ಮಾಡ್ತೀವಿ. ಯಾಕಂದ್ರೆ ನಾವು ಹಿರಿಯರು ಇರ್ತಾರೆ, ಮನೆಯಲ್ಲಿ ಹಿರಿಯರು ತಂದೆ ತಾಯಿ ಇರ್ತಾರೆ, ಅವರು ಮಕ್ಕಳಿಗೆ ಗೈಡ್ನೆಸ್ ಮಾಡ್ತಿರ್ತಾರೆ, ಬುದ್ಧಿ ಹೇಳ್ತಿರ್ತಾರಲ್ವಾ. ಅದು ಬ್ರಾಹ್ಮಣ ವರ್ಗ. ಅಥವಾ ಕ್ಷತ್ರಿಯರು, ನಾವು ಮನೆಯನ್ನ ರಕ್ಷಣೆ ಮಾಡ್ತೀವಿ, ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ, ನಾವು ರಕ್ಷಣೆ ಮಾಡ್ತೀವಿ. ಅಥವಾ ಮನೆಯ ಹಿರಿಯರಿಗೆ ನಾವು ರಕ್ಷಣೆ ಮಾಡ್ತೀವಿ, ಮಕ್ಕಳಿಗೂ ನಾವು ರಕ್ಷಣೆ ಮಾಡ್ತೀವಿ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋತೀವಿ. ಅಥವಾ ಇಲ್ಲಿ ವ್ಯವಹಾರ ಅಂತ ಬರುತ್ತೆ, ವೈಶ್ಯರು, ಅಲ್ಲಿ ವ್ಯವಹಾರ ಆದ್ರೆ ನಮ್ಮ ಜೀವನ ಸಾಗೋದು. ಯಾಕಂದ್ರೆ ನಮ್ಮ ಹೊಟ್ಟೆ ಸಾಕ್ಬೇಕಲ್ವಾ, ಹೊಟ್ಟೆ ಬಟ್ಟೆ ನಾವು ಸಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಣರು ಆಗಿರ್ತೀವಿ, ಕ್ಷತ್ರಿಯರು ಆಗಿರ್ತೀವಿ, ವೈಶ್ಯರು ಆಗಿರ್ತೀವಿ, ಮತ್ತು ಶೂದ್ರರು ಅಲ್ವಾ. ಮನೆ ಕೆಲಸ ಎಲ್ಲ ನಾವು ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ಇದು ಶೂದ್ರರ ಒಂದು ಇದು ವೃತ್ತಿ ಧರ್ಮ. ಇದನ್ನೆಲ್ಲ ನಾವು ಎಲ್ಲಾ ಕಡೆ ಸಂಘ ಸಂಸ್ಥೆಗಳಲ್ಲಿ, ಮನೆಗಳಲ್ಲಿ, ಅಥವಾ ಆಫೀಸ್ಗಳು ಎಲ್ಲ ಕಡೆ ನೋಡ್ಬೋದು ಅಲ್ವಾ. ಅದೇ ರೀತಿ ಇಲ್ಲಿ 4 ವರ್ಗಗಳಿಗೂ 4 ರೀತಿಯ ಮೈಲಿಗೆ ಇದೆ ಅನ್ನೋದನ್ನ ನಾವು ಇಲ್ಲಿ ಶಾಸ್ತ್ರದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಶೂದ್ರರಿಗೆ ಯಾಕೆ ಅಷ್ಟೊಂದು ದಿವಸ ಅಂದ್ರೆ, ಅವರು ಸ್ವಲ್ಪ ಶುದ್ಧರಿರಲ್ಲ, ಅಜ್ಞಾನ ಇರುತ್ತೆ ಅವ್ರಿಗೆ. ಅವ್ರಿಗೆ ಬುದ್ಧಿ ಬರೋ ತನಕ ಅವರು ಒಂದು ಮೈಲಿಗೆಯನ್ನ ಮಾಡ್ಬೇಕಾಗತ್ತೆ. ಮತ್ತೆ 7, ಕೃಷ್ಣನ ಎದುರು ಪ್ರದಕ್ಷಿಣೆ ಮಾಡಬಾರದು. ಯಾಕಂದ್ರೆ ಕೃಷ್ಣನ ಎದುರಿಗೆ ನೇರವಾಗಿ ನಿಂತ್ಕೊಂಡು ನಾವು ಪ್ರದಕ್ಷಿಣೆ ಹಾಕ್ಬಾರ್ದು. ಕೃಷ್ಣನ ಕೈ ಬಲಗೈ ಇರುತ್ತಲ್ಲ, ಆ ಕಡೆ ಬಲಗಡೆಯಿಂದ ನಾವು ಅಷ್ಟಾಂಗ ಅಥವಾ ಸಾಷ್ಟಾಂಗ ನಮಸ್ಕಾರ ಮಾಡಬಹುದು. ಮತ್ತು ಒಂದು ಕೈಯನ್ನು ಬಳಸಿ ಬಾಗಿ ನಮಸ್ಕಾರ ಮಾಡಬಾರದು. ಕೃಷ್ಣನ ಎದುರು ಪ್ರದಕ್ಷಿಣೆ ಮಾಡಬಾರದು. ವಿಗ್ರಹದ ಬಲಭಾಗದಿಂದ ಪ್ರದಕ್ಷಿಣೆನ ಆರಂಭಿಸ್ಬೇಕು. ಇಂತಹ ಪ್ರದಕ್ಷಿಣೆ ದಿನಕ್ಕೆ 3 ಬಾರಿ, ಕನಿಷ್ಠ 3 ಬಾರಿ ಅದು ನಾವು ಮಾಡ್ಬೇಕಾಗತ್ತೆ. ಇದು ಒಳಗಡೆ ಅಲ್ಲ, ಯಾಕಂದ್ರೆ ಒಳಗಡೆ ಕೃಷ್ಣನ ಜೊತೆ ದೇವತೆಗಳು ಇರ್ತಾರಂತೆ. ಅದಕ್ಕೆ ನಾವು ಹೊರಗಡೆ ಬಂದು ಗರುಡ ಕಂಬ ಇರುತ್ತಲ್ಲ, ಅಲ್ಲಿ ಬಂದು ನಾವು ನಮಸ್ಕಾರ ಮಾಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೇವರ ಎದುರಿನಲ್ಲಿ ಕಾಲು ಚಾಚಬಾರದು. ಪಾದದ ಕೀಲುಗಳನ್ನು, ಮೊಳಕೈಗಳು ಅಥವಾ ಮೊಳಕಾಲುಗಳನ್ನು ಹಿಡಿದುಕೊಂಡು ದೇವರ ಮುಂದೆ ಕುಳಿತುಕೊಳ್ಳಬಾರದು. ಅಂದ್ರೆ ನಮ್ಮ ಕೈ ಕಾಲು ಸುಮ್ನಿರಲ್ಲ, ಏನೇನಾದ್ರೂ ಮುಟ್ತಾನೆ ಇರ್ತೀವಿ ನಾವು ದೇಹಕ್ಕೆ ಅಲ್ವಾ. ಅದಕ್ಕೆ ನಾವು ಕೈನಿಂದ ಕಾಲುಗಳನ್ನ ಮುಟ್ಟಬಾರ್ದು. ಯಾಕಂದ್ರೆ ತಕ್ಷಣ ನಾವು ಕೈ ತೊಳ್ಕೊಳ್ಳಲ್ಲ, ಅದರಿಂದಾನೇ ತೀರ್ಥ ಪ್ರಸಾದ ತಗೋತೀವಿ, ಬಗ್ಗೆ ನಮಸ್ಕಾರ ಮಾಡ್ತೀವಿ, ಇದನ್ನೆಲ್ಲ ಮಾಡಬಾರದು. ಮತ್ತು ಕೃಷ್ಣನ ಮೂರ್ತಿ ಎದುರು ಮಲಗಿಕೊಳ್ಳಬಾರದು. ಶ್ರೀ ವಿಗ್ರಹದೆದುರು ಪ್ರಸಾದವನ್ನ ಸ್ವೀಕಾರ ಮಾಡಬಾರದು. ಇದೆಲ್ಲ ನಾವು ನಮ್ಮ ಇಸ್ಕಾನ್ ಸೆಂಟರ್ ನಲ್ಲಿ ನೋಡ್ಬೋದು. ಎಲ್ಲವನ್ನ ಇದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಯಾರು? ಗುರುಗಳು ತಿಳಿಸ್ಕೊಡ್ತಾರೆ. ಇದನ್ನೆಲ್ಲ ನಮ್ಗೆ ಮೊದ್ಲು ಗೊತ್ತಿರಲ್ಲ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತೀವಿ, ಇಸ್ಕಾನ್ ಸೆಂಟರ್ ಸೇರ್ತೀವಿ, ಇದನ್ನೆಲ್ಲ ತುಂಬಾ ನಾವು ಒಂದು ನಿಯಮವನ್ನ ಪಾಲನೆ ಮಾಡೋದನ್ನ ಕಲಿಬಹುದು.
ಕೃಷ್ಣನ ಮೂರ್ತಿ ಎದುರು ಮಲಗಿಕೊಳ್ಳಬಾರದು, ಪ್ರಸಾದ ಸ್ವೀಕಾರ ಮಾಡೋದು, ವಿಗ್ರಹದ ಎದುರು ಎಂದು ಸುಳ್ಳಾಡಬಾರದು. ಸುಳ್ಳು, ನಾವು ಪ್ರತಿಯೊಂದಕ್ಕೊಂದು ಪ್ರತಿಕ್ರಿಯೆ ಇರುತ್ತೆ, ಕ್ರಿಯೆ ಪ್ರತಿಕ್ರಿಯೆ ಇರುತ್ತೆ, ಎಲ್ಲದಕ್ಕೂ ಒಂದು ಫಲ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಭಗವಂತನ ಎದುರು, ಯಾಕಂದ್ರೆ ಸಾಕ್ಷಾತ್ ಭಗವಂತ ಸಾಕ್ಷಿ ಇದ್ದಾನಲ್ವಾ, ಹೊರಗಡೆ ಇದ್ದಾನೆ, ಒಳಗಡೆ ನಮ್ಮ ಹೃದಯದಲ್ಲೂ ಇದ್ದಾನೆ. ನಾವು ಸುಳ್ಳು ಹೇಳ್ಬಾರದು. ದೇವರ ಎದುರಿನಲ್ಲಿ ತುಂಬಾ ಗಟ್ಟಿಯಾಗಿ ಕೂಡ ನಾವು ಜೋರಾಗಿ ಮಾತಾಡಬಾರ್ದು, ಕೂಗಾಡಬಾರ್ದು, ಜಗಳ ಆಡಬಾರ್ದು, ಇತರರೊಂದಿಗೆ ಸಂಭಾಷಣೆ ಮಾಡಬಾರ್ದು. ದೇವರ ಎದುರಿನಲ್ಲಿ ಅಳುವುದಾಗಲಿ ಕಿರುಚುದಾಗಲಿ ಮಾಡಬಾರದು. ದೇವರ ಎದುರಿನಲ್ಲಿ ಜಗಳ ಆಡಬಾರದು, ಬಡಿದಾಡುವುದಾಗಲಿ ಕೂಡದು. ದೇವರ ಎದುರಿನಲ್ಲಿ ಯಾರನ್ನು ದಂಡಿಸಬಾರದು. ದೇವರ ಎದುರಿನಲ್ಲಿ ತಿರುಕರಿಗೆ ದಾನ ಕೊಡುವುದು ನಿಷಿದ್ಧ. ದೇವತಾ ವಿಗ್ರಹ ಎದುರು ಇತರಿಗೆ ಬಿರು ನುಡಿಗಳನ್ನು ಆಡಬಾರದು. ದೇವರ ಎದುರಿನಲ್ಲಿ ತುಪ್ಪಳ ಹೊದಿಕೆಯನ್ನು ಹೊದ್ದಿರಬಾರದು. ಭಗವದ್ ವಿಗ್ರಹ ಎದುರು ಬೇರೆ ಯಾರನ್ನು ಸ್ತುತಿಸಬಾರದು, ಇಲ್ಲವೇ ಪ್ರಶಂಸಿಸಬಾರದು. ಅಂದ್ರೆ ಸಾಕ್ಷಾತ್ ಭಗವಂತನೇ ದೇವೋತ್ತಮ ಪರಮ ಪುರುಷ, ಅವನು ಸುಪ್ರೀಂ ಲಾರ್ಡ್. ಅವನ ಎದುರುಗಡೆ ಬೇರೆಯವರನ್ನ ನಾವು ಹೊಗಳಬಾರದು. ಮತ್ತೆ ದುರ್ವಚನಗಳನ್ನ ನಾವು ಆಡಬಾರದು. ಮತ್ತು ದೇವರ ಎದುರು ಅಪಾನ ವಾಯು ಬಿಡಬಾರದು. ಈಗ ನಾವು 5 ತರ ವಾಯುಗಳಿದೆ ಅಲ್ವಾ, ಮುಖ್ಯವಾದ ವಾಯುಗಳು: ಅಪಾನ, ವ್ಯಾನ, ಉದಾನ, ಸಮಾನ, ಪ್ರಾಣ. ಇದು 5 ತರ ವಾಯು ಇದೆ. ಈ 5 ವಾಯುಗಳಲ್ಲಿ ಒಳಗಡೆ ಪರಮಾತ್ಮ ಇದ್ದಾನೆ, ಆತ್ಮ ಇದೆ ಅಲ್ವಾ. ಆದರೂ ನಾವು ಆ ಒಂದು ಸಮಯದಲ್ಲಿ ಭಗವಂತನ ಎದುರು ಆ ಒಂದು ವಾಯುವನ್ನ ಬಿಡಬಾರ್ದು, ಅಪಾನ ವಾಯು ಬಿಡಬಾರ್ದು. ಮತ್ತು ತನಗಿರುವಷ್ಟರಲ್ಲಿ ದೈವ ಪೂಜೆ ಮಾಡುವುದನ್ನು ತಪ್ಪಿಸಬಾರದು. ನಮ್ಮ ಯೋಗ್ಯತೆಗೆ ಎಷ್ಟಿದೆ ಅಷ್ಟು ಮಾತ್ರ ನಾವು ಮಾಡಬೇಕು, ಅದರಿಂದ ತಪ್ಪಿಸ್ಕೋಬಾರ್ದು. ಒಂದಿಷ್ಟು ಹೂವು, ಪತ್ರೆ, ಹಣ್ಣು ನಮ್ಮ ಕೈಲಿ ನಮ್ಮ ಶಕ್ತಿ ಇದ್ದಷ್ಟು ನಾವು ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇದೆಲ್ಲ, ಈ ಒಂದು ಆಚರಣೆ ಎಲ್ಲರನ್ನು ಅನ್ವಯಿಸುತ್ತೆ. ಇದು ಕಡು ಬಡವನನ್ನು ಸೇರಿ ಇದು ಜಗತ್ತಿಗೆ ಅನ್ವಯಿಸ್ತಾ ಇದೆ. ಭಗವತ್ ಪೂಜೆಯನ್ನು ಅದ್ದೂರಿಯಾಗಿ ಮಾಡಲು ಸಾಕಷ್ಟು ಉಪಪತ್ತಿ ಇರುವರು ಕೂಡ ಒಂದು ಪತ್ರವನ್ನು, ಒಂದಿಷ್ಟು ನೀರನ್ನು, ಯಾಕಂದ್ರೆ ನಮ್ಗೆ ಯೋಗ್ಯತೆ ಏನೂ ಇರಲ್ಲ ಅಲ್ವಾ, ತುಂಬಾ ಬಡವರಾಗಿರ್ತಾರೆ. ಅವರು ಹರಿನಾಮ ಮಾಡಿದ್ರೆ ಸಾಕು, ಅಥವಾ ಅವ್ರ ಮನೇಲಿ ನೀರ್ ಇದ್ದೇ ಇರುತ್ತೆ, ಅಥವಾ ಏನಾದ್ರೂ ಹೂವು ಹಣ್ಣು ಅಥವಾ ಪತ್ರೆ ಇರುತ್ತೆ, ಅದನ್ನ ಭಗವಂತನಿಗೆ ಪ್ರೀತಿಯಿಂದ, ಭಗವಂತ ನನ್ನ ಕೈಲಿರಿದು ಇವತ್ತು ಇಷ್ಟು, ನನ್ನ ಶಕ್ತಿ ಇಷ್ಟಿದೆ, ಇದನ್ನೇ ನಿನ್ಗೆ ಅರ್ಪಣೆ ಮಾಡ್ತೀನಿ ಅಂತ ಮಾಡಿದಾಗ ಭಗವಂತ ಅದನ್ನ ಸ್ವೀಕಾರ ಮಾಡೇ ಮಾಡ್ತಾನೆ. ಯಾಕಂದ್ರೆ ಭಗವಂತನೇ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ ಅಲ್ವಾ. ಪ್ರೀತಿಯಿಂದ ನನಗೆ ಈ 4 ಏನನ್ನಾದ್ರೂ ಕೊಟ್ಟು ನಾನು ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಎಲ್ಲಾ ಶಾಸ್ತ್ರದ ವಿಧಿಗಳನ್ನ ಪಾಲಿಸಬಹುದು. ಮತ್ತು ಕೃಷ್ಣನಿಗೆ ಮೊದಲು ಅರ್ಪಿತವಾಗಿಲ್ಲದ ಯಾವುದನ್ನು ತಿನ್ನಬಾರದು. ಇದು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿರೋ ಭಕ್ತರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಶುದ್ಧ ಭಕ್ತರಾದವರು ಯಾವತ್ತು ಭಗವಂತನ ಪ್ರಸಾದ, ನೈವೇದ್ಯವಲ್ಲದೆ ಬೇರೆ ಏನನ್ನು ತಗೊಳ್ಳಲ್ಲ. ಆಯಾ ಕಾಲದಲ್ಲಿ ಬರುವ ಹಣ್ಣುಗಳು, ಹೂವುಗಳು ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಮತ್ತು ದೇವರಲ್ಲಿಗೆ ಬೆನ್ನು ಮಾಡಿ ನಾವು ಕೂತ್ಕೋಬಾರ್ದು. ಎದುರುಗಡೆ ದೇವರ ಮೂರ್ತಿ ವಿಗ್ರಹ ಮೂರ್ತಿ ಇದ್ದಾಗ ಅವರಿಗೆ ನಾವು ಬೆನ್ನು ಮಾಡಿ ಕೂತ್ಕೋಬಾರ್ದು. ಮತ್ತು ಗುರುವಿಗೆ ಮೌನದ ನಮಸ್ಕಾರ ಕೂಡದು. ಯಾಕಂದ್ರೆ ನಮ್ಗೆ ಹಲವಾರು ಗುರುಗಳ ಪ್ರಣಾಮ ಮಂತ್ರ ಗೊತ್ತಿದೆ. ಆ ಪ್ರಣಾಮ ಮಂತ್ರ ಹೇಳಿ ಅವರಿಗೆ ನಾವು ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಮತ್ತು ಗುರುವನ್ನು ಕುರಿತಂತೆ ಪ್ರಶಂಸಾ ವಾಕ್ಯಗಳನ್ನಾಡುವುದು ತಪ್ಪಿಸಬಾರದು. ಯಾಕಂದ್ರೆ ನಾವು ಶುದ್ಧ ವೈಷ್ಣವರ ಗುಣಗಾನ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ನಾವು ನಮ್ಮ ಒಂದು ಶುದ್ಧತೆ ಆಗುತ್ತೆ, ಅಂದ್ರೆ ನಮ್ಮಲ್ಲಿರುವ ಅನಿಷ್ಟ ಹೋಗುತ್ತೆ, ಅಥವಾ ನಮ್ಮಲ್ಲಿರುವ ಕೊಳಕು ಅಥವಾ ಪಾಪಗಳು ಕಡಿಮೆ ಆಗುತ್ತೆ, ನಮ್ಮ ಅನರ್ಥ ನಿವೃತ್ತಿ ಆಗತ್ತೆ. ಗುರುವಿಗೆ, ವೈಷ್ಣವರಿಗೆ ನಾವು ಪ್ರಶಂಸೆ ಮಾಡ್ಬೇಕು. ಗುರುವಿನ ಎದುರಿನಲ್ಲಿ ಪ್ರಶಂಸೆ ಮಾಡಿಕೊಳ್ಳಬಾರ್ದು. ಯಾಕಂದ್ರೆ ಗುರುಗಳಿಗೆ ನಾವು ಗೌರವ ಮರ್ಯಾದೆಯನ್ನು ಕೊಡ್ಬೇಕು, ಪ್ರಶಂಸೆ ಮಾಡ್ಬೇಕು. ಮತ್ತೆ ಬೇರೆಯವರಿಂದ ನಾವು ಅದನ್ನ ಸ್ವೀಕಾರ ಮಾಡಬಾರ್ದು. ಅಂದ್ರೆ ಇದು ನಮ್ರತೆ ತೋರಿಸುತ್ತೆ, ವಿನಯತೆ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ ಅಲ್ವಾ, ಇದು ತೋರಿಸುತ್ತೆ. ದೇವರ ಎದುರಿನಲ್ಲಿ ದೇವತೆಗಳನ್ನು ತೆಗಳಬಾರದು. ಮತ್ತು ಈ ರೀತಿ ನಾವು 32 ಒಂದು ನಿಯಮವನ್ನ ತಿಳ್ಕೊಂಡು, ಇನ್ನು ಸ್ವಲ್ಪ ಇದು ವರಾಹ ಪುರಾಣದಲ್ಲಿ ಕೊಟ್ಟಿದೆ. ಯಾವುದು ಅಂದ್ರೆ ಕತ್ತಲಿನಲ್ಲಿ ದೇವರ ವಿಗ್ರಹವನ್ನ ಸ್ಪರ್ಶಿಸಬಾರದು. ಯಾಕಂದ್ರೆ ಅಲ್ಲಿ ಒಂದು ಎಣ್ಣೆಯ ಒಂದು ದೀಪ, ಎಣ್ಣೆ ಬತ್ತಿ ಇಟ್ಕೊಂಡು ದೀಪನಾದ್ರೂ ನಾವು ಹೊತ್ತಿಸಿರ್ತೀವಿ ದೇವರ ಮನೆಯಲ್ಲಿ, ಅದು ಉರಿತಾ ಇರುತ್ತೆ. ಅಥವಾ ಲೈಟ್ ಹಾಕ್ಬೇಕು. ನಾವು ಕತ್ತಲೆ ಮನೆಯಲ್ಲಿ ಆ ಒಂದು ಕತ್ತಲೆ ಇದ್ದಾಗ ನಾವು ದೇವರ ಮನೆಯನ್ನ ಪ್ರವೇಶಿಸಬಾರದು ಮತ್ತು ದೇವರನ್ನು ವಿಗ್ರಹವನ್ನ ಮುಟ್ಟಬಾರದು. ದೇವತಾ ಪೂಜೆಯ ಹೊತ್ತಿನಲ್ಲಿ ವಿಧಿ ನಿಷೇಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದಕ್ಕೋಸ್ಕರನೇ ಬ್ರಾಹ್ಮಣರು ಆ ಒಂದು ನಿಯಮವನ್ನ ಪಾಲನೆ ಮಾಡೋದ್ರಲ್ಲಿ ಅವರು ಉತ್ತಮರು. ಅದಕ್ಕೋಸ್ಕರ ಬ್ರಾಹ್ಮಣರು ಅಂತ ಕರಿತೀವಿ ಅಲ್ವಾ. ಇದನ್ನೆಲ್ಲ
ನಾವು ಶೂದ್ರರು ಮಾಡಕ್ಕಾಗಲ್ಲ, ಅಥವಾ ಕ್ಷತ್ರಿಯರು ಅಲ್ಪ ಸ್ವಲ್ಪ ಮಾಡ್ಬೋದು, ವೈಶ್ಯರು ಮಾಡ್ತಾರೆ. ಅದಕ್ಕೆ ಶೂದ್ರರಿಗೆ ಸ್ವಲ್ಪ ಕೆಳಮಟ್ಟದ ಒಂದು ಜಾತಿ ಅಂತ ನಾವು ವಿಂಗಡಣೆ ಮಾಡಿದೀವಿ. ಅದು ಭಗವಂತನ ಆರಾಧನೆಗೋಸ್ಕರ ಆಯಾ ಗುಣಗಳಿಂದ ಭಗವಂತ ಒಂದು ಜಾತಿ ಕರ್ಮವನ್ನ ಮಾಡಿದ್ದಾನೆ. ಆದರೆ ಇದರಲ್ಲಿ ನಾವು ತಪ್ಪು ತಿಳ್ಕೊಂಡು ನಾವು ಏನ್ ಮಾಡಿದೀವಿ, ಮೇಲ್ಜಾತಿ ಕೀಳ್ಜಾತಿ ಅಂತ ನಾವು ಇಲ್ಲಿ ಭೇದ ಭಾವ ಮಾಡ್ತೀವಿ. ಪೂಜೆಯ ಹೊತ್ತಿನಲ್ಲಿ ವಿಧಿ ನಿಷೇಧ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಲೇಬೇಕು. ಮೊದಲು ಒಂದಿಷ್ಟು ಸದ್ದು ಮಾಡದೆ ದೇವರಿರುವ ಸ್ಥಳವನ್ನು ಪ್ರವೇಶಿಸಬಾರದು. ಯಾಕಂದ್ರೆ ನಾವು ಆಲ್ಟರ್ ಅನ್ನ ಪ್ರವೇಶ ಮಾಡುವಾಗ ಗಂಟೆಯನ್ನು ಬಾರಿಸ್ಬೇಕು ಅಥವಾ ಕ್ಲಾಪ್ಸ್ ಹಾಕಿ ನಾವು ಒಳಗಡೆ ಹೋಗ್ಬೇಕು. ಸುಮ್ನೆ ಹಾಗೆ ನುಗ್ಗೋದಲ್ಲ. ಮತ್ತು ನಾಯಿ ಅಥವಾ ಅದರಂತ ಕೀಳು ಪ್ರಾಣಿಗಳ ದೃಷ್ಟಿ ಬಿದ್ದ ಖಾದ್ಯ ವಸ್ತುಗಳನ್ನು ದೇವರ ನೈವೇದ್ಯಕ್ಕೆ ಇಡಬಾರದು. ಯಾಕಂದ್ರೆ ನಾವು ಯಾವಾಗಲೂ ಭಗವಂತನಿಗೆ ಅಂತ ನಾವು ನೈವೇದ್ಯ ತಯಾರು ಮಾಡುವಾಗ ಅದಕ್ಕೆ ಒಂದು ಪ್ರಾಣಿಯ ಒಂದು ದೃಷ್ಟಿ ಬೀಳಬಾರದು. ಅದಕ್ಕೆ ನಾವು ಅದನ್ನ ಅದರ ಮೇಲೆ ಇನ್ನೊಂದು ತಟ್ಟೆ ಮುಚ್ಚಿ ಅಥವಾ ವಸ್ತ್ರವನ್ನ ಮುಚ್ಚಿ ಭಗವಂತನಿಗೆ, ಅದು ತುಳಸಿ ಇಟ್ಟು ಭಗವಂತನಿಗೆ ಕೊಡಬೇಕು. ಪೂಜೆಯ ಸಮಯದಲ್ಲಿ ಮೌನಕ್ಕೆ ಭಂಗ ತಂದುಕೊಳ್ಳಬಾರದು. ಮತ್ತೆ ಮೌನವಾಗಿ ಇದನ್ನೆಲ್ಲ ಆಚರಣೆ ಮಾಡುವಾಗ ಅದು ಮತ್ತೆ ನಾವು ಬೇರೆ ಏನು ಮಾತು ಆಡಬಾರದು. ಯಾಕಂದ್ರೆ ಅಲ್ಲಿ ಏಕಾಗ್ರತೆ ಹೋಗುತ್ತೆ. ನಾವು ಭಗವಂತನ ಧ್ಯಾನದಲ್ಲಿ ಇದ್ದಾಗ ಬೇರೆ ಕಡೆ ನಮ್ಮ ಗಮನ ಹೋಗಬಾರದು. ಪೂಜಾ ಕಾಲದಲ್ಲಿ ಮೂತ್ರ ವಿಸರ್ಜನೆಯಾಗಲಿ ಶೌಚಕ್ಕಾಗಲಿ ಹೋಗಬಾರದು. ಈಗ ನಾವು ಎಲ್ಲ ಶುಚಿಯಾಗಿ ಪೂಜಾ ಮಂದಿರಕ್ಕೆ ಪ್ರವೇಶ ಮಾಡಿದಾಗ ಮತ್ತೆ ಅದು ಶುರು ಮಾಡಿದಾಗ ನಿಯಮವನ್ನ ಪಾಲನೆ ಮಾಡ್ಕೊಂಡು ವಿಗ್ರಹ ಆರಾಧನೆ ಶುರು ಮಾಡಿದಾಗ ಮತ್ತೆ ನಾವು ಅಲ್ಲಿ ಶೌಚಾಲಯಕ್ಕೆ ಹೋಗ್ಬಾರ್ದು. ಅಥವಾ ನಾವು ನೈವೇದ್ಯಕ್ಕೆ ಇಡ್ತೀವಿ ಭಗವಂತನಿಗೆ, ಇಟ್ಬಿಟ್ಟು ನಾವು ಶೌಚಾಲಯಕ್ಕೆ ಹೋಗ್ಬಾರ್ದು. ಪರಿಮಳವಿಲ್ಲದ ಹೂಗಳನ್ನು ದೇವರಿಗೆ ಅರ್ಪಿಸಬಾರದು. ಅದಕ್ಕೆ ಭಗವಂತ ಹೇಳಿದ್ರು, ಪುಷ್ಪಂ ಪತ್ರಂ ಪುಷ್ಪಂ ಫಲಂ ತೋಯಂ. ಪರಿಮಳ ಇರುವ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಯಾಕಂದ್ರೆ ಆ ದೇವರಿಗೆ ಅರ್ಪಣೆ ಮಾಡಿದ ಹೂವು, ಭಗವಂತನಿಗೆ ಅರ್ಪಣೆ ಮಾಡಿದ ಹೂವು ಅದು ಮಹಾಪ್ರಸಾದವಾಗಿ ಬರುತ್ತೆ. ಆ ಪ್ರಸಾದವನ್ನ ನಾವು ಆಗ್ರಹಿಸಿದಾಗ ಯಾವ ರೀತಿ ಸನತ್ ಕುಮಾರರು ಶಾಶ್ವತವಾಗಿ ಭಗವಂತನ ಸೇವಕರಾದರು ಅಲ್ವಾ, ವೈಕುಂಠ ಧಾಮದಲ್ಲಿ ಸದಾ ಇರ್ತಾರೆ. ಅದನ್ನ ನಾವು ಹಿಂದಿನ ಕ್ಲಾಸ್ ನಲ್ಲಿ ಅರ್ಥ ಮಾಡ್ಕೊಂಡಿದೀವಿ. ಅದೇ ರೀತಿ ನಾವು ಕೂಡ ಭಗವಂತನಿಗೆ ಪರಿಮಳ ತುಂಬಿದ ಹೂವನ್ನು ಅರ್ಪಣೆ ಮಾಡ್ಬೇಕು. ಅದನ್ನ ನಾವು ಪೂಜೆ ಆದ್ಮೇಲೆ ಅದನ್ನ ಪ್ರಸಾದ ರೂಪದಲ್ಲಿ ತಗೊಂಡು ಅದನ್ನ ಆಗರಣಿಸಿದಾಗ ನಮಗೂ ಆ ಒಂದು ಮೂಗಿನ ಹೊಳ್ಳೆ ಒಳಗೆ ಆ ಒಂದು ಸುಗಂಧವನ್ನ ಹೋದಾಗ ನಮ್ಮ ಒಂದು ಮೂಗಿನಲ್ಲಿರುವ ಕಲ್ಮಶಗಳು ನಾಶ ಆಗುತ್ತೆ, ಮತ್ತು ಅನೇಕ ಜನ್ಮಗಳ ಪಾಪ ನಾಶ ಆಗುತ್ತೆ, ಮತ್ತು ಭಗವಂತನ ಒಂದು ವೈಕುಂಠ ಧಾಮವನ್ನ ಪ್ರವೇಶಿಸ್ಲಿಕ್ಕೆ ನಮ್ಗೆ ಅರ್ಹತೆ, ಹಕ್ಕು ಅಂದ್ರೆ ಸಾಮರ್ಥ್ಯ ಸಿಗುತ್ತೆ. ಈ ರೀತಿ ಹೇಳ್ತಾ ಇದ್ದಾರೆ. ಪ್ರತಿದಿನ ಜಾಗರೂಕತೆಯಿಂದ ದಂತ ಧಾವನ ಮಾಡುವುದನ್ನು ತಪ್ಪಿಸಬಾರದು. ಯಾಕಂದ್ರೆ ನಾವು ರಾತ್ರಿ ಮಲಗುವಾಗ ನಮ್ಗೆ ಒಂದು ಸಣ್ಣ ಒಂದು ಸಾವು ಅಂತ ಹೇಳ್ತೀವಿ. ನಮ್ಮ ಒಂದು ದೇಹಕ್ಕೆ ದೇಹದ ಪ್ರಜ್ಞೆ ಇಲ್ಲದೆ ನಾವು ಮಲ್ಕಿರ್ತೀವಿ ಅಲ್ವಾ, ಅದು ಒಂದು ಚಿಕ್ಕ ಸಾವಾಗಿರುತ್ತೆ. ಅದಕ್ಕೆ ನಾವು ಎದ್ದ ತಕ್ಷಣ ಸ್ನಾನ ವಿಧಿ ಕರ್ಮ ನಿತ್ಯ ಕರ್ಮಗಳನ್ನ ನಾವು ಮಾಡ್ಬೇಕು. ಮೊದಲು ನಾವು ಹಲ್ಲುಜ್ಬೇಕು ಮತ್ತು ಮೂತ್ರ ಮಲ ವಿಸರ್ಜನೆ ಮಾಡಿ ಶುದ್ಧಿಯಾಗಿ ನಾವು ಸ್ನಾನ ಮಾಡ್ಬೇಕು. ಹಲ್ಲು ಉಜ್ಜದೆ ಇರಬಾರ್ದು. ಯಾಕಂದ್ರೆ ಪ್ರಾಣಿಗಳು ಆ ರೀತಿ ಮಾಡ್ತವೆ, ನಾವು ಪ್ರಾಣಿಗಳಲ್ಲ. ಅದಕ್ಕೆ ಮನುಷ್ಯ ಅಂದ್ಮೇಲೆ ನಾವು ಪ್ರಾಣಿಗಳ ಹಾಗೆ ಜೀವನ ಮಾಡ್ತಿರ್ತೀವಿ. ಯಾವಾಗ ನಮ್ಗೆ ಕೃಷ್ಣ ಪ್ರಜ್ಞೆ ಬರುತ್ತೋ, ಶಾಸ್ತ್ರಗಳನ್ನ ತಿಳ್ಕೊತೀವೋ, ನಮ್ಮನ್ನ ನಾವು ಅರ್ಥ ಮಾಡ್ಕೋತೀವೋ, ಅವಾಗ ನಾವು ನಿಜವಾದ ಮನುಷ್ಯರಾಗ್ತೀವಿ. ಮನುಷ್ಯನ ಒಂದು ಗುರಿ ಏನು, ನಮ್ಮ ಒಂದು ಇಲ್ಲಿ ಹುಟ್ಟು ಯಾಕಾಗಿದೆ, ಮನುಷ್ಯ ಜನ್ಮ ಯಾಕೆ ಸಿಕ್ಕಿದೆ ಅನ್ನೋದು ಅವಾಗ ನಮ್ಗೆ ಗೊತ್ತಾಗತ್ತೆ. ಅಲ್ಲಿ ತನಕ ನಮ್ಗೆ ಪ್ರಾಣಿಯ ತರ ಹಾಗೆ ನಾವು ಜೀವನ ಮಾಡ್ತಿರ್ತೀವಿ. ದಂತ ಧಾವನವನ್ನು ನಾವು ತಪ್ಪಿಸಬಾರದು. ಮತ್ತು ಮೈಥುನ ಕ್ರಿಯೆ ಆಚರಿಸಿದ ಮೇಲೆ ದೇಗುಲಕ್ಕೆ ಹೋಗಬಾರದು. ಅಥವಾ ರಾತ್ರಿ ಅದು ಎಲ್ರಿಗೂ ಗೊತ್ತಿದೆ, ಲೈಂಗಿಕ ಕ್ರಿಯೆ ಮೈಥುನದಲ್ಲಿ ಇರ್ತಾರೆ. ಅದಕ್ಕೆ ನಾವು ಶುದ್ಧತೆ ಮಾಡ್ಕೊಂಡು ನಾವು ಭಗವಂತನ ಒಂದು ಆಲ್ಟರ್ನ ಪ್ರವೇಶ ಮಾಡ್ಬೇಕು. ಮತ್ತು ಶವವನ್ನು ಸ್ಪರ್ಶಿಸಿದ ಬಳಿಕ ದೇಗುಲಕ್ಕೆ ಹೋಗಬಾರದು. ಒಗೆದು ಶುಚಿಗೊಳಿಸಿದ ಅಥವಾ ಕೆಂಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಾಲಯವನ್ನು ಪ್ರವೇಶಿಸಬಾರದು. ಯಾಕಂದ್ರೆ ಕೆಂಪು ಅಥವಾ ನೀಲಿ ಇದು ತಮೋಗುಣದ ಪ್ರತಿಕಾರ ಅಂತೀವಿ. ಈ ಬಟ್ಟೆಯನ್ನು ಹಾಕೊಂಡು ನಾವು ದೇವಾಲಯದ ಒಳಗೆ ಅಥವಾ ಆಲ್ಟರ್ ಒಳಗೆ ನಾವು ಪ್ರವೇಶ ಮಾಡಬಾರದು ಅಂತ ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ಶವವನ್ನು ನೋಡಿ ದೇವಸ್ಥಾನಕ್ಕೆ ಹೋಗಕೂಡದು. ದೇವಸ್ಥಾನದ ಆವರಣದೊಳಗೆ ಅಪಾನವಾಗಿ ಸಡಿಲಿಸಬಾರದು. ದೇವಾಲಯದೊಳಗೆ ಕ್ರೋಧೋನ್ಮತ್ತನಾಗಿರಬಾರದು. ಅಂದ್ರೆ ಕೋಪದಿಂದ ದೇವಾಲಯವನ್ನ ಪ್ರವೇಶ ಮಾಡಬಾರದು. ಸ್ಮಶಾನಕ್ಕೆ ಹೋಗಿ ಬಂದ ಬಳಿಕ ದೇವಸ್ಥಾನವನ್ನು ಪ್ರವೇಶ ಮಾಡಬಾರದು. ದೇವರ ಎದುರಿನಲ್ಲಿ ತೇಗಬಾರದು. ಅಂದ್ರೆ ನಾವು ತೇಗ್ ಬರ್ತೀವಲ್ವಾ, ಬಿಕ್ಕಳಿಕೆ ತೇಗು ಬರುತ್ತೆ. ಅವಾಗ ನಾವು ಆಲ್ಟರ್ ನಲ್ಲಿ ಇರ್ತೀವಿ, ದೇವಸ್ಥಾನದ ಒಳಗಡೆ ಇರ್ತೀವಿ, ದೇವರ ಹತ್ರ ಅಂದ್ರೆ ಆಲ್ಟರ್ ಒಳಗಡೆ. ನಮ್ಮ ಒಂದು ಮನೆಯಲ್ಲೇ ದೇವರ ಗುಡಿ ಒಳಗಡೆ ಪ್ರವೇಶ ಮಾಡಬಾರದು. ಅಕಸ್ಮಾತ್ ಬಂದ್ರು ಹೊರಗಡೆ ತಕ್ಷಣ ಬಂದ್ಬಿಡ್ಬೇಕು. ಆದ್ದರಿಂದ
ಉಂಡ ಆಹಾರವು ಜೀರ್ಣವಾಗುವ ತನಕ ದೇಗುಲಕ್ಕೆ ಹೋಗಬಾರದು. ಅಂದ್ರೆ ಹೊಟ್ಟೆ ಭಾರ ಆಗಿರುತ್ತೆ, ಊಟ ಮಾಡಿದ ತಕ್ಷಣ ಹೊಟ್ಟೆ ಭಾರ ಆಗಿರುತ್ತೆ, ಅವಾಗ ನಾವು ದೇವಾಲಯವನ್ನ ಪ್ರವೇಶ ಮಾಡಬಾರದು. ಅದಕ್ಕೆ ನಾವು ಯಾವಾಗ ನಾವು ನಮ್ಮ ಖಾಲಿ ಹೊಟ್ಟೆ ಇರುತ್ತೆ ಅವಾಗ ನಾವು ಎಲ್ಲ ಕೆಲಸ ಜಲ್ದಿ ಜಲ್ದಿ ಆಗ್ಬಿಡುತ್ತೆ ಅಲ್ವಾ. ಆದ್ರೆ ಹೊಟ್ಟೆಗೆ ಬಿದ್ದ ತಕ್ಷಣ ಅಲ್ಲಿ ಆಯಾಸ, ಉದಾಸೀನ ಬರುತ್ತೆ, ಆಕಳಿಕೆ ಬರುತ್ತೆ, ತೇಗ್ ಬರುತ್ತೆ, ಸುಸ್ತಾಗತ್ತಲ್ವಾ. ಅದು ವಿಶ್ರಾಂತಿ, ಸ್ವಲ್ಪ ಹೊತ್ತು ಅದಕ್ಕೆ ಆ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿಯ ಒಂದು ಅಗತ್ಯ ಇರುತ್ತೆ. ಕೆಲವರಿಗೆ ಅಗತ್ಯ ಇರುತ್ತೆ, ಕೆಲವರು ತಮ್ಮ ಕರ್ಮಗಳನ್ನ ಮತ್ತೆ ಶುರು ಮಾಡ್ತಿರ್ತಾರೆ. ಈ ರೀತಿ ಆ ಉಂಡ ಆಹಾರ ಜೀರ್ಣ ಆದ್ಮೇಲೆ ಬೇಕಾದ್ರೆ ನಾವು ಸಾಯಂಕಾಲ ಅದಕ್ಕೆ ನಾವು ಮಧ್ಯಾಹ್ನ ಊಟ ಆದ್ಮೇಲೆ ದೇವರ ಆಲ್ಟರ್ ಮುಚ್ಚಿಬಿಡ್ತೀವಿ 12:30ವರೆಗೆ. ಮತ್ತೆ ನಾವು 4:45 ಗಂಟೆಗೆ ಆಲ್ಟರ್ ತೆಗಿತೀವಿ. ಅದೇ ರೀತಿ ಮನೆಯಲ್ಲೂ ಸಹ ಮಧ್ಯಾಹ್ನ ಊಟ ಆದ್ಮೇಲೆ ರೆಸ್ಟ್ ಇರ್ತೀವಿ, ಏನಾದ್ರೂ ಕೆಲಸ ಇರುತ್ತೆ, ಮತ್ತೆ ಸಾಯಂಕಾಲ ನಾವು ದೀಪ ಹಚ್ಲಿಕ್ಕೆ ದೇವರ ಮನೆಗೆ ಹೋಗ್ತೀವಿ. ಅದೇ ರೀತಿ ದೇವಸ್ಥಾನಗಳಲ್ಲೂ ಸಂಜೆ ಹೊತ್ತು ಬಾಗಿಲು ತೆಗಿತಾರೆ. ಅವಾಗ ಅಲ್ಲಿ ಆಹಾರದ ಒಂದು ಉಂಡ ತಕ್ಷಣ ಹೋಗಿರಲ್ಲ, ಅಲ್ಲಿ ಸ್ವಲ್ಪ ಜೀರ್ಣ ಆಗಿರುತ್ತೆ. ಮತ್ತೆ ಅಫೀಮು ಅಥವಾ ಇತರ ಅಮಲು ಭರಿಸುವ ವಸ್ತುಗಳನ್ನು ಸೇವಿಸಬಾರದು. ಮೈಗೆ ಎಣ್ಣೆ ಸವರಿಕೊಂಡಿರುವ ಹೊತ್ತಿನಲ್ಲಿ ದೇವರ ಕೋಣೆಯನ್ನು ಪ್ರವೇಶಿಸಬಾರದು ಅಥವಾ ದೇವತಾ ವಿಗ್ರಹವನ್ನು ಸ್ಪರ್ಶಿಸಬಾರದು. ಇಲ್ಲಿ ಏಕಾದಶಿಗೂ ಇದು ಅನ್ವಯಿಸುತ್ತೆ. ಯಾವಾಗ ನಾವು ಎಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನ ಮಾಡ್ತೀವಿ, ಎಣ್ಣೆ ಹಚ್ಕೊಂಡು ನಾವು ದೇವರ ಮನೆಯಲ್ಲಿ ಪ್ರವೇಶ ಮಾಡುದು. ಏಕಾದಶಿ ದಿನಾನು ಅಭ್ಯಂಗ ಸ್ನಾನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅದರ ಹಿಂದಿನ ದಿನ ಅಂದ್ರೆ ದಶಮಿ ದಿನಾನೇ ನಮ್ಮ ಏಕಾದಶಿ ವ್ರತ ಶುರು ಆಗುತ್ತೆ. ದಶಮಿ, ಏಕಾದಶಿ, ದ್ವಾದಶಿ. ದ್ವಾದಶಿ ದಿನ ಏಕಾದಶಿ ವ್ರತ ಆಚರಣೆ ಮಾಡಿ ದ್ವಾದಶಿ ದಿನ ಪಾರಣೆ ಸಮಯ ಇರುತ್ತೆ, ಆ ಸಮಯಕ್ಕೆ ಸರಿಯಾಗಿ ನಾವು ಪಾರಣೆ ಮಾಡ್ಬೇಕು, ಇಲ್ಲದ್ರೆ ಆ ಒಂದು ಫಲ ನಮ್ಗೆ ಬರಲ್ಲ. ಅದು ತುಂಬಾ ಜಾಗರೂಕತೆಯಿಂದ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಎಣ್ಣೆಯನ್ನ ತಲೆಗೆ ಹಚ್ಕೊಂಡು ಅಥವಾ ಮೈಗೆ ಹಚ್ಕೊಂಡು ನಾವು ದೇವರ ಮನೆ ಪ್ರವೇಶ ಮಾಡಬಾರ್ದು ಅಥವಾ ವಿಗ್ರಹವನ್ನ ನಾವು ಸ್ಪರ್ಶನ ಮಾಡಬಾರ್ದು. ಭಗವಂತನ ಪಾರಮ್ಯವನ್ನು ಬೋಧಿಸುವ ಧರ್ಮ ಗ್ರಂಥಗಳನ್ನು ಅಗೌರವಿಸಬಾರದು. ಅಂದ್ರೆ ಭಗವಂತನ ಪಾರಮ್ಯವನ್ನು ಬೋಧಿಸುವ ಧರ್ಮ ಗ್ರಂಥಗಳನ್ನು ಅಗೌರವಿಸಬಾರದು. ನಮ್ಗೆ ಉದಾಹರಣೆಗೆ ಭಗವದ್ಗೀತಾ, ಭಾಗವತಂ, ಚೈತನ್ಯ ಚರಿತಾಮೃತ, ಇದಕ್ಕೆಲ್ಲ ನಾವು ಪ್ರಶಂಸೆ ಮಾಡ್ಬೇಕು. ಯಾಕಂದ್ರೆ ಸಾಕ್ಷಾತ್ ಭಗವಂತನೇ ಭಾಗವತ ರೂಪದಲ್ಲಿ ಇದ್ದಾನೆ. ಶ್ರೀಮದ್ ಭಾಗವತಂ ಅಂದ್ರೆ ಭಗವಂತ ಅಲ್ವಾ. ಭಗವಂತ ಬೇರೆ ಅಲ್ಲ, ಭಾಗವತಂ ಬೇರೆ ಅಲ್ಲ, ಹರಿನಾಮ ಬೇರೆ ಅಲ್ಲ, ಅವರ ಲೀಲೆ ಗುಣಗಳು ಬೇರೆ ಅಲ್ಲ. ಅದಕ್ಕೋಸ್ಕರ ನಾವು ಅವರನ್ನ ಗೌರವ ತೋರಿಸ್ಬೇಕು, ಆ ಗ್ರಂಥಗಳಿಗೆ ನಾವು ಗೌರವವನ್ನ ಕೊಡ್ಬೇಕು. ನೀವು ಭಾಗವತ ಮಹಾತ್ಮೆಯಲ್ಲಿ ಸುಮಾರು ಒಂದು 40 ಮಹಾತ್ಮೆ ಇದೆ. ಭಾಗವತಂಗೆ ನಾವು ಯಾವ ರೀತಿ ಗೌರವ ಸಲ್ಲಿಸ್ಬೇಕು, ನೋಡ್ಬೇಕು, ಎದ್ ನಿಲ್ಬೇಕು, ನಮಸ್ಕಾರ ಮಾಡ್ಬೇಕು, ತುಂಬಾ ಇದೆ, ಅದ್ರ ಬಗ್ಗೆ ತುಂಬಾ ಇದೆ. ದೈವ ವಿರೋಧವನ್ನು ಬೋಧಿಸುವ ಹೊಸ ಹೊಸ ಧರ್ಮ ಗ್ರಂಥಗಳನ್ನು ಚಾಲತಿಗೆ ತರಬಾರದು. ಅಂದ್ರೆ ಭಗವಂತನ ವಿರುದ್ಧ ಇರುವ ಸಾಹಿತ್ಯವನ್ನ, ಪುಸ್ತಕಗಳನ್ನ ನಾವು ಪ್ರಶಂಸೆ ಮಾಡಬಾರ್ದು, ಅದು ಕೂಡ ಓದಬಾರ್ದು. ಯಾಕಂದ್ರೆ ಅದರಿಂದ ನಮ್ಗೆ ತುಂಬಾ ಮನಸ್ಸು ಚಂಚಲ ಆಗತ್ತೆ, ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ, ಊಹಾಪೋಹ ಬರುತ್ತೆ, ಭಗವಂತ ನಮ್ಗೆ ತಿಳಿವಳಿಕೆನೆ ಬರಲ್ಲ, ಆ ಜ್ಞಾನನೇ ಬರಲ್ಲ. ಅದರಲ್ಲಿ ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಗ್ರಂಥ ಇದ್ದರೆ ಮಾತ್ರ ನಾವು ಅದರಲ್ಲಿ ನಾವು ಓದ್ಬೇಕು, ಅದನ್ನ ಓದ್ಬೇಕು ಅನ್ನೋದೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರೆದುರು ಎಲೆ ಅಡಿಕೆ ಮೆಲ್ಲಬಾರದು, ಎಲೆ ಅಡಿಕೆ ಹಾಕಬಾರದು. ಕೊಳಕು ಸ್ಥಳದಲ್ಲಿಟ್ಟ ಹೂವನ್ನು ದೇವರಿಗೆ ಅರ್ಪಿಸಬಾರದು. ಬರೀ ನೆಲದ ಮೇಲೆ ಕೂತು ದೇವರ ಪೂಜೆ ಮಾಡಬಾರದು. ಸೂಕ್ತ ಆಸನ ಅಂದ್ರೆ ದರ್ಭಾಸನ ಅಥವಾ ಮಣೆ, ಅದ್ರ ಮೇಲೆ ಕೂತ್ಕೊಂಡು ನಾವು ಜಪ ಮಾಡೋದಾಗ್ಲಿ, ದೇವರಿಗೆ ಅರ್ಚನೆ ಮಾಡೋದಾಗ್ಲಿ, ಆರಾಧನೆ ಮಾಡೋದಾಗ್ಲಿ, ಮಂಗಳಾರತಿ ಮಾಡೋದಾಗ್ಲಿ, ಅದೆಲ್ಲ ನಾವು ಚಾಪೆ ಮೇಲೆ ಅಥವಾ ಶುದ್ಧವಾದ ಒಂದು ವಸ್ತ್ರದ ಮೇಲೆ ಅಥವಾ ಮಣೆ ಮೇಲೆ ಕುಳಿತು ನಾವು ಮಾಡಬೇಕು. ಸ್ನಾನ ಮಾಡದೆ ದೇವತಾ ವಿಗ್ರಹವನ್ನ ಸ್ಪರ್ಶನ ಮಾಡಬಾರದು. 3 ಗೆರೆಗಳ ತಿಲಕವನ್ನು ಹಣೆಯ ಮೇಲೆ ಧರಿಸುವುದು ಕೂಡದು. ಮತ್ತು ಕೈಕಾಲುಗಳನ್ನು ತೊಳೆಯದೆ ದೇಗುಲಗಳನ್ನು ಪ್ರವೇಶಿಸುವುದು ನಿಷಿದ್ಧ. ಇದೆಲ್ಲ ಇನ್ನೂ ಕೆಲವು ನಿಯಮಗಳುಂಟು. ವೈಷ್ಣವನಲ್ಲದವನು ಮಾಡಿದ ಅಡಿಗೆ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಾರದು. ಭಕ್ತನಲ್ಲದವನ ಎದುರಿನಲ್ಲಿ ವಿಗ್ರಹ ಪೂಜೆ ಸಲ್ಲದು. ಭಕ್ತನಲ್ಲದವನನ್ನು ನೋಡುತ್ತಾ ಮಾಡುವ ಪ್ರಭು ಪೂಜೆ ನಿಷಿದ್ಧ. ಇದೆಲ್ಲ ಸಚಿನ್ ಏನ್ ಒಂದ್ ನಿಮಿಷ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಸಾರಿ. ಹಾ, ಈಗ ಸಚಿನ್ ಬಂದು ವಿಡಿಯೋ ಆನ್ ಮಾಡ್ಕೊಟ್ಟ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಆ ಕಂಟಿನ್ಯೂ ಮಾಡಿ. ಈ ತರ ನಾವು ಇನ್ನು ಕೆಲವು ನಿಯಮ ಇದೆ. ವೈಷ್ಣವನಲ್ಲದೆ ಮಾಡಿದ ಅಡಿಗೆ ಪದಾರ್ಥನನ್ನು ಭಗವಂತನಿಗೆ ಅರ್ಪಣೆ ಮಾಡಬಾರ್ದು. ಮತ್ತು ಭಕ್ತನಲ್ಲದವನ ಎದುರಿನಲ್ಲಿ ವಿಗ್ರಹ ಪೂಜೆ ಸಲ್ಲದು. ಭಕ್ತನಲ್ಲದವನನ್ನು ನೋಡುತ್ತಾ ಮಾಡುವ ಪ್ರಭು ಪೂಜೆ ನಿಷಿದ್ಧ. ಭಕ್ತಿ ಸೇವೆಗೆ ಅಡ್ಡಿಯಾಗಿ ನಿಲ್ಲುವ ಎಲ್ಲಾ ವಿಘ್ನಗಳನ್ನು ನಿವಾರಿಸುವ ಗಣಪತಿಯ ಪೂಜೆಯನ್ನು ವ್ಯಕ್ತಿಯು ಪ್ರಾರಂಭಿಸಬೇಕು. ಯಾಕಂದ್ರೆ ಗಣಪತಿ ನೃಸಿಂಹದೇವನ ಪಾದಾರವಿಂದಗಳನ್ನು ಪೂಜೆ ಮಾಡ್ತಾ ಇರ್ತಾನಂತೆ. ಅದಕ್ಕೆ ಭಕ್ತರಿಗೆ ಒದಗುವ ವಿಘ್ನಗಳನ್ನ ನಿವಾರಿಸ್ತಾನೆ ಯಾರು? ಗಣಪತಿ. ಹೀಗಾಗಿ ಅವನು ಭಕ್ತ ಜನರಿಗೆ ಮಂಗಳದಾಯಕನಾಗಿದ್ದಾನೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆದ್ದರಿಂದ ಎಲ್ಲಾ ಭಕ್ತರು ಗಣಪತಿಯನ್ನು ಪೂಜೆ ಮಾಡ್ಬೇಕು. ನಮ್ಮ ಒಂದು ಇಸ್ಕಾನ್ ಸೆಂಟರ್ ನಲ್ಲಿ ವಿಘ್ನ ವಿನಾಶಕ್ ನರಸಿಂಹ ದೇವರಿಗೆ ನಾವು ಪೂಜೆ ಮಾಡ್ತೀವಿ. ವಿಘ್ನ ವಿನಾಶಕನೇ ಅಂತ ಹೇಳ್ತೀವಿ. ಉಗುರುಗಳು ಅಥವಾ ಬೆರಳುಗಳು ತಾಗಿದ ನೀರನ್ನು ದೇವರ ಪೂಜೆಗೆ ಬಳಸಬಾರದು. ಬೆವರುತ್ತಿರುವ ಹೊತ್ತಿನಲ್ಲಿ ವ್ಯಕ್ತಿಯು ದೇವರ ಪೂಜೆಯನ್ನು ತೊಡಗಬಾರದು. ಯಾಕಂದ್ರೆ ಬೆವರು ಒಂದು ಮಲ ಅಂತೀವಿ ಅಲ್ವಾ, ಅದರಲ್ಲಿ ತುಂಬಾ ಕೀಟಾಣುಗಳು, ವೈರಸ್ಗಳು ಇರುತ್ತೆ. ಅದು ಹೇಳಕ್ಕಾಗಲ್ಲ, ಅಕಸ್ಮಾತ್ ಬಂದೇ ಬರುತ್ತೆ. ಹೀಗೆಯೇ ಇನ್ನೂ ಹಲವಾರು ನಿಷೇಧಗಳಿವೆ. ಉದಾಹರಣೆಗೆ ಭಗವತ್ ಅರ್ಪಿತವಾದ ಹೂವುಗಳನ್ನು ದಾಟುವುದಾಗಲಿ ತುಳಿಯುವುದಾಗಲಿ ಮಾಡಬಾರದು. ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಸ್ವೀಕರಿಸುವುದು ಕೂಡದು. ಇವಿಷ್ಟು ಭಕ್ತಿ ಸೇವೆಯ ನಿರ್ವಹಣೆಯಲ್ಲಿ ಆಗುವ ದೋಷಗಳು. ಆದ್ದರಿಂದ ಇಂತಹ ತಪ್ಪುಗಳಾಗದಂತೆ ಎಚ್ಚರ ವಹಿಸ್ಬೇಕು. ಮತ್ತೆ ಇಲ್ಲಿ ಜಪದ ಒಂದು ಮಹಿಮೆಯ ಮಹತ್ವವನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ಬದುಕು ಸಂಪೂರ್ಣವಾಗಿ ಪಾಪಮಯವಾಗಿದ್ದರೂ ಅವನು ಭಗವಂತನಿಗೆ ಶರಣಾಗತನಾದರೆ ಅಂತವನಿಗೆ ಸಂಪೂರ್ಣ ರಕ್ಷಣೆ ಪ್ರಭುವಿನಿಂದ ಸಿಗುತ್ತದೆಂದು ಪದ್ಮ ಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗುವ ವ್ಯಕ್ತಿಯು ಎಲ್ಲಾ ಪಾಪ ಕರ್ಮ ಪರಿಣಾಮಗಳಿಂದಲೂ ಮುಕ್ತನಾಗುತ್ತಾನೆ ಎನ್ನುವುದು ಒಪ್ಪಿತವಾದ ವಿಚಾರ. ವ್ಯಕ್ತಿಯು ಸ್ವತಃ ದೇವೋತ್ತಮ ಪರಮ ಪುರುಷನಿಗೆ ಅಪರಾಧ ಒದಗಿಸಿದಾಗಲೂ ಕೂಡ ಅವನು ಉದ್ಧರಿತನಾಗುವುದು. ಯಾವ ರೀತಿ? ಅವನು ಒಂದೇ ಮನಸ್ಸಿನಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಪವಿತ್ರ ನಾಮ ಸ್ಮರಣೆ ಮಾಡಿದರಷ್ಟೇ ಸಾಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಹರೇ ಕೃಷ್ಣ ನಾಮ ಸಂಕೀರ್ತನೆಯು ಸಕಲ ಪಾಪಗಳನ್ನು ತೊಡೆದು ಹಾಕಲಿಕ್ಕಿರುವ ಒಂದು ಒಳ್ಳೆಯ ಮಾರ್ಗ. ಆದರೆ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮಗಳಿಗೆ ಅಪರಾಧ ಒದಗಿಸಿದರೆ ಉದ್ಧಾರವಾಗುವ ಅವಕಾಶ ಅವನಿಗೆ ಇಲ್ಲ. ಯಾಕಂದ್ರೆ ನಾವು ಹರಿನಾಮ ಮಾಡ್ತಾ ಹಲವಾರು ನಮ್ಮಿಂದ ಅಪರಾಧಗಳು ಆಗುತ್ತಲ್ವಾ. ಅದಕ್ಕೆ ನಾವು ಪಂಚತತ್ವ ಮಂತ್ರ ಹೇಳ್ತೀವಿ ಮೊದಲಿಗೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರಿಂದ. ಯಾಕಂದ್ರೆ ನಾವು ಎಲ್ಲ ಕೆಲಸ ಮಾಡ್ತೀವಿ, ಜಪ ಮಾಡ್ಲಿಕ್ಕೆ ಕುತ್ಕೊಂಡ ತಕ್ಷಣನೇ ನಮ್ಗೆ ಹಲವಾರು ವಿಷಯಗಳು ನಮ್ಮ ಮನಸ್ಸಿಗೆ ಬುದ್ಧಿಗೆ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಪಂಚತತ್ವ ಮಂತ್ರ ಹೇಳಿ ಆದಷ್ಟು ನಾವು ಏಕಾಗ್ರತೆಯಿಂದ ಜಪವನ್ನ ಮಾಡ್ಲಿಕ್ಕೆ ನಾವು ಆ ಒಂದು ಸ್ಥಳವನ್ನ, ಅವಕಾಶವನ್ನ ನಾವು ರೂಪಿಸ್ಕೊಂಡು ಜಪ ಮಾಡೋದೇ ನಮ್ಮ ಒಂದು ಕರ್ತವ್ಯ. ಆ ರೀತಿ ನಾವು ನಮ್ಮ ಜೀವನವನ್ನ ರೂಪಿಸ್ಕೋಬೇಕಾಗತ್ತೆ. ಇದು ಪವಿತ್ರ ನಾಮದ ಸಂಕೀರ್ತನೆಯಲ್ಲಿ ಕಂಡು ಬರುವ ದೋಷಗಳು. ಅಂದ್ರೆ ನಾವು 10 ಅಪರಾಧಗಳೆಲ್ಲ ಅದೇ ಹೇಳ್ತಿದ್ದಾರೆ ಇಲ್ಲಿ. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಗೆಂದೇ ಸಾಕಷ್ಟು ಮುಡುಪಾಗಿಟ್ಟ ಭಕ್ತರನ್ನು ನಿಂದನೆ ಮಾಡುವುದು, ಶಿವ ಅಥವಾ ಬ್ರಹ್ಮನ ನಾಮಗಳು ವಿಷ್ಣುವಿಗೆ ಸಮ ಅಂತ ಹೇಳೋದು, ಮತ್ತು ನಾಸ್ತಿಕರ ವರ್ಗಕ್ಕೆ ದೇವತೆ ಮಹಿಮೆ ಎಷ್ಟೇ ಆಗಲಿ ಎಂದಿಗೂ ದೇವತ ಪರಮ ಪುರುಷ ಸಮನಲ್ಲವೆಂದು ಭಕ್ತನಿಗೆ ತಿಳಿದಿರುತ್ತದೆ. ಆದರೆ ಅಭಕ್ತರಿಗೆ ಅದೆಲ್ಲ ಗೊತ್ತಾಗಲ್ಲ. ಆದ್ದರಿಂದ ಅವರು ಕಾಳಿ ಕಾಳಿ ದುರ್ಗಾ ದುರ್ಗಾ ಅಂತ ಅವರು ವಿಷ್ಣುವಿನ ನಾಮಕ್ಕೆ ಸಮ ಅಂತ ಅವರನ್ನು ಪೂಜೆ ಮಾಡ್ತಾರೆ, ಅವ್ರ ಜೊತೆನೆ ಪೂಜೆ ಮಾಡ್ತಾರೆ. ಅದು ತಪ್ಪು, ಅಪರಾಧ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗುರುವಿನ ಆಜ್ಞೆಗೆ ಅವಿಧೇಯತೆ ತೋರುವುದು, ವೇದ ಸಾಹಿತ್ಯವನ್ನು ನಿಂದಿಸುವುದು ಅಥವಾ ವೈದಿಕ ಸಾಹಿತ್ಯದಲ್ಲಿ ಪಥದಲ್ಲಿ ನಡೆಯುವ ಸಾಹಿತ್ಯವನ್ನು ನಿಂದಿಸುವುದು, ಹರೇ ಕೃಷ್ಣ ನಾಮ ಸಂಕೀರ್ತನ ಮಹಿಮೆಗಳನ್ನು ಮನೋಕಲ್ಪನೆ ಎಂದು ಪರಿಗಣಿಸುವುದು, ಭಗವಂತನ ಹೆಸರಿಗೆ ಕಲ್ಪಿತ ಅರ್ಥಗಳನ್ನು ಕಲ್ಪಿಸುವುದು, ಪ್ರಭುವಿನ ಪವಿತ್ರ ನಾಮದ ಬಲದಿಂದ ಮೇಲೆ ಪಾಪ ಕರ್ಮಗಳಲ್ಲಿ ತೊಡಗೋದು, ಇದೆಲ್ಲ ಒಂದು 10 ಅಪರಾಧಗಳನ್ನ ನಾವು ಹಿಂದೆ ಓದಿದೀವಿ. ಇಲ್ಲಿರುವ ಒಂದು ಭಕ್ತರಿಗೂ ಇದು ಗೊತ್ತಿದೆ. ಅದನ್ನ ನಾವು ಅಪರಾಧವಿಲ್ಲದೆ ಆದಷ್ಟು ನಾವು ಹರಿನಾಮ ಸಂಕೀರ್ತನೆ ಮಾಡಬೇಕು. ಮತ್ತು ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡುವಾಗ ಈ ರೀತಿ ತತ್ವಗಳನ್ನ ಪಾಲನೆ ಮಾಡಿದ್ರೆ ನಮ್ಗೆ ಹಲವಾರು ಉಪಯೋಗಗಳು ಉಂಟು.
ಅದು ನಿಜವಾದ ನಿಯಮ, ಅಂದ್ರೆ ನಿಜವಾದ ತತ್ವಗಳು. ಯಾಕಂದ್ರೆ ಇದೆಲ್ಲ ನಮ್ಗೆ ಶಾಸ್ತ್ರಗಳು ತಿಳಿಸ್ಕೊಡ್ತಾ ಇದೆ. ಇನ್ನು ಇದು ನಾವು ಕಲ್ಪನೆ ಮಾಡ್ಕೊಂಡಿದ್ದಲ್ಲ, ನಾವಾಗಿ ಸ್ವಂತ ಬುದ್ಧಿಯಿಂದ ಬರ್ದಿರೋದು ಅಲ್ಲ. ಇದೆಲ್ಲ ಶಾಸ್ತ್ರಗಳು ತಿಳಿಸ್ಕೊಡ್ತಾ ಇದ್ದಾವೆ. ಅದನ್ನ ನಾವು ಖಂಡಿತವಾಗಿ ಇದನ್ನ ನಾವು ನಿಜವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಅರಿತುಕೊಂಡು ಆ ನಿಯಮವನ್ನ ನಮ್ಮ ಜೀವನದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕೂಡ ನಾವು ಪಾಲನೆ ಮಾಡಿದ್ದೇ ಆದಲ್ಲಿ ನಾವು ಕೂಡ ಭಗವಂತನಿಗೆ ಪ್ರೀತಿ ಪಾತ್ರರಾಗ್ತೀವಿ. ನಮ್ಮ ಒಂದು ಗುರಿ ಏನಿದೆ, ಭಗವಂತನ ಧಾಮಕ್ಕೆ ಹೋಗಿ ಅವನ ಸೇವೆ ಮಾಡುದು, ಅದನ್ನ ನಾವು ತಲುಪಬಹುದು. ಆ ಭಗವಂತನ ಧಾಮವನ್ನು ನಾವು ಸುಲಭವಾಗಿ ಭಕ್ತಿ ಯೋಗ ಮಾಡಿ, ಭಕ್ತರ ಸಂಘ ಇದ್ದು, ಗುರುಗಳ ಮಾರ್ಗದರ್ಶನದಲ್ಲಿ, ಗುರುಗಳ ಕೃಪೆಯಿಂದ ಇದನ್ನ ನಾವು ಮಾಡಿ ನಾವು ಬ್ಯಾಕ್ ಟು ಗಾಡೆಡ್ ಭಗವಂತನ ಧಾಮವನ್ನ ತಲುಪಬಹುದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ. ನನ್ಗೆ ತಿಳಿದ ಮಟ್ಟಿಗೆ ಸ್ವಲ್ಪ 2 ವಾರದಲ್ಲಿ ನಾನು ಅದನ್ನ ಹೇಳಿದೀನಿ. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಅಥವಾ ಇನ್ನೂ ಏನಾದ್ರೂ ಸೇರ್ಸಂಗಿದ್ರೆ ಸೇರಿಸ್ಬೋದು, ಅಥವಾ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ನಾವು ಹಿಂದಿನ ಕ್ಲಾಸ್ನಲ್ಲೂ ಇದರ ಬಗ್ಗೆ ನಾವು ಸುಮಾರು ಪುರಾಣಗಳ ಒಂದು ಉಲ್ಲೇಖವನ್ನ ನಾವು ತಿಳ್ಕೊಂಡಿದ್ವಿ. ಅದೆಲ್ಲ ಇಲ್ಲೇ ಇದೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಇನ್ನೊಂದು ಶರಣಾಗತಿ. ಇದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರೋದು ಭಗವಂತನಿಗೆ ಶರಣಾಗತಿ ಆಗೋದು. ಇದು ಭಕ್ತಿ ರಸಾಮೃತ ಸಿಂಧುವಿನಲ್ಲೇ ಇದೆ. ಇದರಲ್ಲಿ ಹೇಳ್ತಾರೆ, ಭಗವಂತನ ಪಾದ ಕಮಲಗಳಿಗೆ ಶರಣಾಗುವ ಕ್ರಿಯೆಯನ್ನು ಕುರಿತಂತೆ ಸ್ಕಂದ ಪುರಾಣದಲ್ಲಿ ವಚನ ಹೊಂದಿದೆ. ಗಂಭೀರ ಭಕ್ತರು ಇಲ್ಲಿ ಹೇಳಲಾಗಿರುವ 3 ವಿಧಾನಗಳಲ್ಲಿ ಕೃಷ್ಣನಿಗೆ ಶರಣಾಗತರಾಗಬಹುದು ಎಂದು ಇದು ಯಾವ್ದು ಹೇಳ್ತಾ ಇದೆ? ಸ್ಕಂದ ಪುರಾಣ ಹೇಳ್ತಾ ಇದೆ. ಯಾವ್ದದು 3 ವಿಧಾನ ಅಂದ್ರೆ, ಒಂದು ಸಂಪ್ರಾರ್ಥನಾತ್ಮಕ ಅಥವಾ ಭಾವಾತ್ಮಕವಾಗಿ ಪ್ರಾರ್ಥಿಸುವುದು. 2ನೇದು ದೈನ್ಯವೋದಿಕ ಅಥವಾ ನಮ್ರತೆಯಿಂದ ಶರಣಾಗುವುದು. 3ನೇದು ಲಾಲಸಾಮಯಿ ಅಥವಾ ಯಾವುದೋ ಸಿದ್ಧಿಯ ಹಂತ ಬಯಸುವುದು. ಇಲ್ಲಿ ಸಂಪ್ರಾರ್ಥನಾತ್ಮಕ ಅಥವಾ ಭಾವನಾತ್ಮಕ ಅಂದ್ರೆ ಮೊದಲನೇದು ಇದರ ಒಂದು ಉದಾಹರಣೆ ಅಂದ್ರೆ ಭಾವನೆ. ನಮ್ಮ ಒಂದು ಭಾವನೆ ಯಾವ ರೀತಿ ಇರುತ್ತೆ ಭಗವಂತನ ಮೇಲೆ? ಪ್ರೀತಿ ಇರುತ್ತಾ, ಬೇಸರ ಇರುತ್ತಾ, ಕೋಪ ಇರುತ್ತೋ ಭಾವನಾಗ್ರಹಿ ಜನಾರ್ದನ ಅಂತೀವಿ ನಾವು. ಯಾವ ಭಾವನೆ ಇಟ್ಕೊಂಡು ಭಗವಂತನಿಗೆ ಆರಾಧನೆ ಮಾಡ್ತೀವಿ, ಆ ಭಾವನೆ ಮೇಲೆ ನಮ್ಗೆ ಭಗವಂತ ಕೃಪೆ ಕೊಡ್ತಾನೆ ಅಂತ. ನಾವು ಎಷ್ಟು % ಭಗವಂತನಿಗೆ ಸೇವೆ ಮಾಡ್ತೀವೋ ಅಷ್ಟು % ನಮ್ಗೆ ಭಗವಂತ ಕೃಪೆ ಮಾಡ್ತಾನೆ. ಮತ್ತು ಪ್ರಾರ್ಥನೆ, ಆ ರೀತಿ ಪ್ರಾರ್ಥನೆ ಮಾಡುದು. ಮತ್ತು ದೈನ್ಯ ಓದಿಕ ಅಥವಾ ನಮ್ರತೆ. ಇಲ್ಲಿ ನಮ್ರತೆ ತುಂಬಾ ತುಂಬಾ ಮುಖ್ಯ ಅಲ್ವಾ? ನಾವು ಯಾರಿಗೂ ತಲೆಬಾಗದೆ ಹೋದ್ರು ಭಗವಂತನಿಗೆ ನಾವು ತಲೆಬಾಗಿ ಅನ್ನೋದು ಶರಣಾಗತಿ ಆಗೋದು. ಅದು ನಮ್ರತೆಯಿಂದ ನಾವು ಅದನ್ನ ಶರಣಾಗತಿ ಆಗ್ಬೇಕು. ಮತ್ತು ಲಾಲಸಾಮಯಿ ಅಂದ್ರೆ ಯಾವುದೇ ಒಂದು ಸಿದ್ಧಿ ಹಂತ, ನಮ್ಗೆ ಒಂದು ಏನಾದ್ರೂ ಆಗ್ಬೇಕು, ನಮ್ಮ ಇಂದ್ರಿಯ ತೃಪ್ತಿ ಆಗ್ಬೇಕು, ಅಥವಾ ನಮ್ಗೆ ಏನಾದ್ರೂ ಬೇಕು, ಅದನ್ನ ಸಾಧನೆ ಮಾಡಿ ಆ ಸಿದ್ಧಿಯನ್ನ ಪಡ್ಕೊಳ್ಳೋದು. ಇದು 3ನೇದು. ಅದು ಯಾವುದು ಬಯಸೋದು ನಾವು ಸಿದ್ಧಿ? ಯಾವ್ದಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿ ಹಂತವನ್ನು ಬಯಸೋದು ಇಂದ್ರಿಯ ತೃಪ್ತಿ ಅಲ್ಲ. ನೋಡಿ, ನಾವು ಭೌತಿಕ ಜಗತ್ನಲ್ಲಿ ಪ್ರತಿಯೊಂದು ಕೆಲಸನೂ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಭಗವಂತನಲ್ಲಿ ಅಥವಾ ದೇವತೆಗಳಲ್ಲಿ ನಾವು ವರವನ್ನ ಪಡಿತೀವಿ, ಬೇಡ್ತೀವಿ ಅಥವಾ ಪ್ರಾರ್ಥನೆ ಮಾಡ್ತೀವಿ. ಆದರೆ ಲಾಲಸಾಮಯಿ ಅನ್ನೋದು ಯಾವುದು ಅಂದ್ರೆ ಇದು ಇಂದ್ರಿಯ ತೃಪ್ತಿ ಅಲ್ಲ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತಿ ಪಡೆಯೋದಿಕ್ಕೆ, ಆಧ್ಯಾತ್ಮಿಕ ಜ್ಞಾನವನ್ನ ಇನ್ನೂ ಹೆಚ್ಚಾಗಿ ಪಡೆದು ಭಗವಂತನನ್ನ ತಿಳಿದು ಅರ್ಥ ಮಾಡ್ಕೊಳ್ಳುವುದು. ಇದು ಇಂದ್ರಿಯ ತೃಪ್ತಿ ಅಲ್ಲ. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನೊಂದಿಗೆ ತನಗಿರುವ ಸ್ವರೂಪ ಸಂಬಂಧವನ್ನು ಸ್ವಲ್ಪ ಅರಿತುಕೊಂಡಾಗ ಅವನು ತನ್ನ ಮೂಲ ಸ್ಥಾನವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಆ ಸ್ಥಾನದಲ್ಲಿ ಕೃಷ್ಣನ ಗೆಳೆಯನಾಗಿ, ಅಂದ್ರೆ ನಮ್ಗೆ ಯಾವಾಗ ಭಗವಂತನ ಬಗ್ಗೆ ಗೊತ್ತಾಗುತ್ತೆ ಅವಾಗ ನಾವ್ ಏನ್ ಮಾಡ್ತೀವಿ? ನಮ್ಮ ನಿಜವಾದ ಸ್ವರೂಪ, ನಾವು ಯಾರು? ಆತ್ಮ ಇದ್ದೀವಿ, ದೇಹ ಅಲ್ಲ. ನಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಂಡಾಗ, ನಮಗೂ ಭಗವಂತನಿಗಿರೋ ಸಂಬಂಧ ತಿಳ್ಕೊಂಡಾಗ ನಮ್ಗೆ ಮೂಲ ಸ್ಥಾನ ಗೊತ್ತಾದಾಗ ಆ ಸ್ಥಾನದಲ್ಲಿ ನಾವು ಯಾವ ರಸದಲ್ಲಿ ನಾವು ಭಗವಂತನಿಗೆ ಆರಾಧನೆ ಮಾಡ್ಬೋದು. ಯಾವ್ದು ರಸ? ದಾಸ, ದಾಸ್ಯ, ಸಖ್ಯ, ದಾಂಪತ್ಯ, ವಾತ್ಸಲ್ಯ, ಮಾಧುರ್ಯ. ಇದು 5-6 ತರ ರಸಗಳಿದೆ. ಆ ಒಂದು ರಸದಲ್ಲಿ ನಾವು ಭಗವಂತನಿಗೆ ಆರಾಧನೆ ಮಾಡ್ತೀವಿ. ಇದನ್ನ ಲಾಲಸಾಮಯಿ ಅಂತ ಹೇಳ್ತಾರೆ. ಹಾಗೆಂದರೆ ಸಹಜ ಸ್ಥಿತಿಗೆ ಮರಳಲು ಬಹುವಾಗಿ ಕಾತರನಾಗಿರುವ ಎಂದು ಅರ್ಥ. ಅಂದ್ರೆ ನಾವು ಭೌತಿಕ ಜಗತ್ನಲ್ಲಿ ತುಂಬಾ ಕಷ್ಟ ಪಡ್ತಾ ಇದೀವಿ, ನಮ್ಗೆ ಪುನರ್ಜನ್ಮ ಬೇಡ, ನಾವು ಭಗವಂತನ ಧಾಮಕ್ಕೆ ಹೋಗಿ ತಲುಪಬೇಕು ಅನ್ನೋ ಒಂದು ಯಾರಿಗೆ ಉತ್ಕೃಷ್ಟ ಬಯಕೆ ಇರುತ್ತೆ ಒಬ್ಬ ವ್ಯಕ್ತಿಗೆ, ಅವನಲ್ಲಿ ಕಾತರ
ಕಾತರತೆ ಇನ್ನೂ ಇರುತ್ತೆ. ಅವಾಗ ಅವನು ಈ ರಸಗಳಲ್ಲಿ ಅವನು ಭಗವಂತನಿಗೆ ಆರಾಧನೆ ಮಾಡ್ತಾನೆ. ಅದಕ್ಕೆ ಅದು ಲಾಲಸಾಮಯಿ ಅಂತ ಅದಕ್ಕೆ ಹೆಸರು. ಈ ಲಾಲಸಾಮಯಿ ಹಂತದ ಶರಣಾಗತಿ ಭಾವವು ವ್ಯಕ್ತಿಯು ಸಂಪೂರ್ಣ ಮುಕ್ತನಾಗಿರೋ ಸಮಯದಲ್ಲಿ, ಎಂದರೆ ಅವನು ಅಂತರ್ಜ್ಞಾನ ಅಥವಾ ಸಮಗ್ರ ಆಧ್ಯಾತ್ಮಿಕ ಮುನ್ನಡೆಗಳ ದ್ವಾರ ಭಗವಂತನೊಂದಿಗೆ ತನಗಿರೋ ಮೂಲ ಸಂಬಂಧವನ್ನು ಅರ್ಥ ಮಾಡಿಕೊಂಡಾಗ ಬರುತ್ತದೆ. ಈ ಲಾಲಸಾಮಯಿ ಅನ್ನೋ ಒಂದು ಭಾವ ಯಾವಾಗ ಬರುತ್ತೆ ಅಂದ್ರೆ, ತನಗೂ ತಾನು ಯಾರು ಅಂತ ಮೊದಲು ಅರ್ಥ ಮಾಡ್ಕೋತಾನೆ, ಭಗವಂತ ಯಾರು ಅಂತ ಅರ್ಥ ಮಾಡ್ಕೋತಾನೆ, ಭಗವಂತನಿಗೂ ತನಗೂ ಇರುವ ಸಂಬಂಧ ಅರ್ಥ ಮಾಡ್ಕೊಂಡು ಅವನಿಗೆ ಏನ್ ಗುರಿ, ಈಗ ನಾನು ಏನ್ ಮಾಡ್ಬೇಕು, ಯಾವ ರೀತಿ ಪರೀಕ್ಷಿತ ಮಹಾರಾಜ ಕೇಳ್ದಲ್ವಾ, ಈಗ ನನ್ನ ಸಾವು 1 ವಾರ ಇದೆ, ಅವಾಗ ನಾನು ಏನ್ ಮಾಡ್ಬೇಕು, ನನ್ನ ಕರ್ತವ್ಯವೇನು, ನಾನು ಯಾರಿಗೆ ಶರಣಾಗತಿ ಆಗ್ಬೇಕು, ಯಾರಿಗೆ ಪೂಜೆ ಮಾಡ್ಬೇಕು ಅಂತ 6 ರೀತಿಯ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಪರೀಕ್ಷಿತ ಮಹಾರಾಜ. ಅವಾಗ ಈ ಒಂದು ಭಾವನೆ ಒಬ್ಬ ವ್ಯಕ್ತಿಗೆ ಯಾವಾಗ ಬರುತ್ತೆ, ಯಾವಾಗ ಅವನು ಭಗವಂತನನ್ನ ಅರ್ಥ ಮಾಡ್ಕೋತಾನೆ, ಅವನು ಈ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುನ್ನಡಿತಾನೆ. ಅವನ್ಗೆ ಅದು ಆ ಉತ್ಕೃಷ್ಟ ಬಯಕೆ ಬರುತ್ತೆ. ಅದಕ್ಕೆ ಲಾಲಸಾಮಯಿ ಅಂತ ಅದಕ್ಕೆ ಹೆಸರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅಂತರ್ಜ್ಞಾನ ಹಾಗೂ ಸಮಗ್ರ ಆಧ್ಯಾತ್ಮಿಕ ಮುನ್ನಡೆಗಳ ಅಂತರ್ಜ್ಞಾನ ಅಂದ್ರೆ ನಮ್ಮ ಒಳಗಡೆ ಇರುವ ಭಗವಂತನ ನಾವು ಅರ್ಥ ಮಾಡ್ಕೊಳ್ಳೋದು, ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋ ಒಂದು ರೀತಿ ಅಂತರ್ಜ್ಞಾನ. ಬಹಿರ್ಜ್ಞಾನ, ಅಂತರ್ಜ್ಞಾನ. ಹೊರಗಡೆ ನಾವು ಆರ್ಚ ವಿಗ್ರಹಗಳನ್ನ, ದೇವಸ್ಥಾನಗಳಲ್ಲಿರುವ ವಿಗ್ರಹಗಳನ್ನ ನಾವು ಭಗವಂತನಿಗೆ ನೋಡ್ತೀವಿ, ಆದರೆ ಒಳಗಡೆ ಇರೋ ಪರಮಾತ್ಮನನ್ನು ನೋಡ್ಬೇಕು ಅಂದ್ರೆ ಅಷ್ಟು ಸಾಧ್ಯ ಅಲ್ಲ, ಅಷ್ಟು ಕಷ್ಟ, ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅದಕ್ಕೆ ನಾವು ತುಂಬಾ ಸಾಧನೆ ಮಾಡ್ಬೇಕು, ತುಂಬಾ ನಾವು ಶುದ್ಧ ಆಗ್ಬೇಕು, ಆಮೇಲೆ ಸಾಧನೆ ಮಾಡ್ಬೇಕು. ಆಮೇಲೆ ನಮ್ಗೆ ಭಗವಂತ ದರ್ಶನ ಕೊಡ್ತಾನೆ. ಆಧ್ಯಾತ್ಮಿಕ ಮುನ್ನಡೆಗಳ ದ್ವಾರ ಭಗವಂತನೊಂದಿಗೆ ತನಗಿರುವ ಮೂಲ ಸಂಬಂಧವನ್ನು ಅರ್ಥ ಮಾಡಿಕೊಂಡಾಗ ಬರುತ್ತದೆ. ಯಾವಾಗ ಹೆಚ್ಚು ನಾವು ಭಕ್ತಿಯಲ್ಲಿ ಸಾಧನೆ ಮಾಡ್ತೀವೋ ಅವಾಗ ನಮ್ಗೆ ಭಗವಂತನ ಒಂದು ಅರ್ಥ, ಭಗವಂತಗೂ ನಮಗೂ ಇರುವ ಅರ್ಥ ಗೊತ್ತಾಗುತ್ತೆ, ಭಗವಂತನನ್ನ ಅರ್ಥ ಮಾಡ್ಕೋತೀವಿ. ಅವಾಗ ಈ ಒಂದು ಲಾಲಸಾಮಯ ಒಂದು ಭಾವ ಬರುತ್ತೆ. ಇದಕ್ಕೆ ತಾಂತ್ರಿಕ ಪರಿಭಾಷೆಯಲ್ಲಿ ಏನ್ ಹೇಳ್ತಾರೆ, ಸ್ವರೂಪ ಸಿದ್ಧಿ ಅಂತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನು ಪ್ರಾರ್ಥಿಸುತ್ತಾ ಭಕ್ತರು ಭಾವ ಪರವಶರಾಗಿ ಶರಣಾಗತಿಯನ್ನು ಸೂಚಿಸುವ ಉಕ್ತಿಯೊಂದು ಪದ್ಮ ಪುರಾಣದಲ್ಲಿ ಇದೆ. ಅಲ್ಲಿ ಹೇಳ್ತಾರೆ, ಪ್ರಿಯ ಪ್ರಭುವೆ, ಯುವತಿಯರಿಗೆ ಯುವಕರಲ್ಲಿ ಮತ್ತು ಯುವಕರಿಗೆ ಯುವತಿಯರಲ್ಲಿ ಸಹಜವಾದ ಆಕರ್ಷಣೆಯುಂಟು ಎಂಬುದನ್ನು ನಾನು ಬಲ್ಲೆ. ಅದೇ ರೀತಿಯ ಸಹಜ ಭಾವದಲ್ಲಿ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಿಂದ ಆಕರ್ಷಿತವಾಗಬೇಕೆಂದು ನನ್ನ ಆಸೆ. ಈ ಭಾವನೆ ಬರಬೇಕು. ಇಲ್ಲಿ ಒಂದು ಪ್ರಿಯಕರ ಪ್ರಿಯತಮೆ, ಅವರ ಒಂದು ಮನಸ್ಸು ಬುದ್ಧಿ ಯಾವಾಗ್ಲೂ ಎಲ್ಲಿರುತ್ತೆ, ಅವನ ಮೇಲೆ ಇವಳ ಪ್ರೀತಿ ಇರುತ್ತೆ, ಇವಳ ಮೇಲೆ ಅವನ ಪ್ರೀತಿ, ಸದಾ ಅವನದೇ ಜ್ಞಾನ ಅಂತೀವಲ್ವಾ, ಅದೇ ರೀತಿ ನಮ್ಗೆ ಭಗವಂತನ ಮೇಲೆ ಆ ಭಾವನೆ ಬರ್ಬೇಕು. ಅವನ ಒಂದು ಪಾದ ಕಮಲಗಳ ಮೇಲೆ ನಮ್ಗೆ ಆಕರ್ಷಣೆ ಬರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ, ಉದಾಹರಣೆಗೆ ಇದನ್ನ ತಿಳಿಸ್ತಾ ಇದೆ. ಇದು ಕಾಮವೃತ್ತಿ ಕಾರಣ, ಆದರೆ ನಮ್ಗೆ ಇಲ್ಲಿ ಪ್ರೇಮ ವೃತ್ತಿ ಬರ್ಬೇಕು. ಕಾಮಾಂಜನ ಪ್ರೇಮಾಂಜನ ಅಲ್ವಾ, ಆ ರೀತಿ ಬರ್ಬೇಕು. ನಮ್ಗೆ ಶಿಕ್ಷಣ ಬೇಕಲ್ವಾ, ಆ ಶಿಕ್ಷಣ ಬೇಕು ಅಂದ್ರೆ ನಮ್ಗೆ ಗುರುಗಳು ಬೇಕು, ಅವರ ಮಾರ್ಗದರ್ಶನ ಬೇಕು. ಇಷ್ಟೆಲ್ಲ ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ನಮ್ಗೆ ಇಷ್ಟೆಲ್ಲ ಒಂದು ಸೌಕರ್ಯಗಳು ಬೇಕು. ಇದನ್ನೆಲ್ಲ ನಮ್ಗೆ ಯಾರು ಕೊಡಿಸ್ತಾರೆ, ನಮ್ಗೆ ಗುರುಗಳು, ಸದ್ಗುರುಗಳು ನಮ್ಗೆ ಇದನ್ನೆಲ್ಲ ತಿಳಿಸ್ತಾರೆ. ಈ ಒಂದು ಸದ್ಗುರುವಿನಿಂದ ಈ ಮಾರ್ಗದರ್ಶನ ಪಡೆದು ನಾವು ಭಕ್ತಿಯನ್ನ ಮುಂದುವರಿಬಹುದು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲಿ ಭಕ್ತನು ಪರಮಪ್ರಭುವಿನಲ್ಲಿ ಅಂತಹ ನೈಜ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ. ಇದು ನಿಜವಾದ ಶುದ್ಧ ಭಕ್ತನ ಪ್ರಾರ್ಥನೆಯಾಗಿರುತ್ತೆ. ಅವನ ಈ ಅಪೇಕ್ಷೆಯು ಕಾರಣವಿಲ್ಲದ್ದು, ಲಾಭದಾಸೆಯು ಪ್ರಭುವಿನಲ್ಲಿ ನಾವು ಬೆಳೆಸಿಕೊಳ್ಳುವ ನೈಜಾಕರ್ಷಣೆಯು ಆತ್ಮ ಸಾಕ್ಷಾತ್ಕಾರದ ಪರಿಪೂರ್ಣತೆಯ ಮಜಲು. ಅಂದ್ರೆ ಈ ಭಾವನೆ ಬರ್ಬೇಕು ಅಂದ್ರೆ ಅವನ್ಗೆ ಅಲ್ಲಿ ಭೌತಿಕ ಜಗತ್ತಿನಲ್ಲಿ ಕಾಮದ ವಾಸನೆ ಇಲ್ಲ, ಕಾಮದ ಮೇಲೆ ಅವನ್ಗೆ ಆಸೆ ಇಲ್ಲ, ಅವನ್ಗೆ ಆಸೆನೂ ಇಲ್ಲ, ಇಂದ್ರಿಯ ತೃಪ್ತಿ ಆಸೆನೂ ಇಲ್ಲ, ಸ್ವಾರ್ಥತೆನೂ ಇಲ್ಲ, ಅವನು ಶುದ್ಧ ಭಕ್ತ. ಅದು ಆತ್ಮ ಸಾಕ್ಷಾತ್ಕಾರದ ಮೊದಲ ಹೆಜ್ಜೆ, ಅಂದ್ರೆ ಪರಿಪೂರ್ಣತೆಯ ಮಜಲು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದೈನ್ಯ ಭಾವದಿಂದ ಶರಣಾಗತನಾಗುವ ಬಗೆಗೆ ಅದೇ ಪದ್ಮ ಪುರಾಣದಲ್ಲಿ ಒಂದು ವಚನವಿದೆ. ಪ್ರಿಯ ಪ್ರಭುವೆ, ನನಗಿಂತ ಹೆಚ್ಚು ಪಾಪಿಯಾದ ಜೀವಿ ಇನ್ನೊಬ್ಬನಿಲ್ಲ, ಹಾಗೆಯೇ ನನಗಿಂತ ಹೆಚ್ಚು ಅಪರಾಧಿಯಾದವನು ಇನ್ನೊಬ್ಬನಿಲ್ಲ. ಈ ಭಾವನೆಯಲ್ಲಿ ನಾವು ಭಗವಂತನಿಗೆ ಆರಾಧನೆ ಮಾಡ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 10 ಜನ್ಮಕ್ಕೆ ಆಗುವಷ್ಟು ಪಾಪಗಳನ್ನ ಮಾಡ್ತಾನಂತೆ. ಆದ್ರೆ ನಮ್ಮನ್ನ ನಾವೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವ ಪರ್ಸೆಂಟ್ ಅಲ್ಲಿ ಭಕ್ತಿ ಮಾಡ್ತಿದೀವಿ, ಯಾವ ವಿಧಾನದಲ್ಲಿ ಹೇಗ್ ಮಾಡ್ತಿದೀವಿ ಅನ್ನೋದನ್ನ ನಾವು
ನಿಜವಾಗಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಅದರ ಒಂದು ಪರ್ಸೆಂಟೇಜ್ ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲಿ ನಮ್ಮನ್ನೇ ನಾವು ಇಲ್ಲಿ ತಿದ್ಕೋಬೇಕು. ನಾನೆಂತ ಪಾಪಿ, ನಾನೆಂತ ಅಪರಾಧಿ, ಪಾಪ ಕಾರ್ಯಗಳ ಕುರಿತಂತೆ ನಿನ್ನಲ್ಲಿ ತಪ್ಪೊಪ್ಪಿಕೊಳ್ಳಲು ಬಂದಾಗ ನನಗೆ ನಾಚಿಕೆಯಾಗುತ್ತೆ. ಇದು ಭಕ್ತನ ನಿಜವಾದ ಸ್ಥಾನ, ಇದು ನಿಜವಾದ ಭಕ್ತನ ಒಂದು ಸ್ಥಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬದ್ಧ ಜೀವಿಯ ಮಾತಿಗೆ ಬಂದರೆ ಅವನ ಪೂರ್ವ ಜನ್ಮದಲ್ಲಿ ಪಾಪ ಮಾಡಿರುವುದರಲ್ಲಿ ಆಶ್ಚರ್ಯವೇನಿಲ್ಲ ಅಲ್ವಾ. ನಾವು ಈಗ ನೆನ್ನೆ ಏನಾಯ್ತು ನಮಗ್ ಗೊತ್ತಿಲ್ಲ, ಆದರೆ ಹಿಂದಿನ ಕೋಟಿ ಕೋಟಿ ಜನ್ಮಗಳಲ್ಲಿ ನಾವು ಎಷ್ಟೆಷ್ಟು ಪಾಪಗಳನ್ನು ಮಾಡಿದೀವಿ ಅದು ನಮ್ಗೆ ನೆನಪಿಲ್ಲ. ಆದರೆ ಇದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರಲ್ವಾ, ಭಗವಂತನಿಗೆ ಕೇಳ್ತಾರೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು, ಕೃಷ್ಣ ನನ್ನನ್ನ ಯಾಕೆ ಈ ಒಂದು ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿಸಿದೀಯಾ? ನನ್ಗೆ ಗೊತ್ತಿರೋ ಹಾಗೆ ಒಂದು 10 ಜನ್ಮ 12 ಜನ್ಮ ಇರ್ಬೋದು, ನಾನು ಏನು ಪಾಪ ಮಾಡಿಲ್ಲ, ಯಾಕೆ ನಂಗೆ ಈ ಶಿಕ್ಷೆ? ಮುಳ್ಳುಗಳ ಮೇಲೆ ಯಾಕೆ ಮಲಗಿಸ್ತೀಯ? ಆವಾಗ ಭಗವಂತ ಹೇಳ್ತಾನೆ, ನಿನಗೆ ನೆನಪಿಲ್ಲ, ನನಗೆ ನೆನಪಿದೆ. ಯಾಕಂದ್ರೆ ನೀನು ಒಂದು ದಿನ ಅರಣ್ಯದಲ್ಲಿ ಕಾಡಿಗೆ ಹೋಗ್ತಿದ್ದಾಗ ಒಂದು ಹಾವಿತ್ತು. ಹಾವು ಒಂದು ಕಡೆ ಇದ್ದಾಗ ಅದನ್ನ ನೀನು ತೆಗೆದು ಬೇರೆ ಕಡೆ ಎಸೆದೆ, ದೂರಕ್ಕೆ ಹಾಕದೆ. ಅದು ಹಾವು ಒಂದು ಮುಳ್ಳಿನ ಪೊದೆಯಲ್ಲಿ ಬೀಳ್ತು. ಆ ಮುಳ್ಳುಗಳೆಲ್ಲ ಅದಕ್ಕೆ ಚುಚ್ಕೊಂಡು ಅದರ ನೋವು, ಅದರ ಒಂದು ಶಾಪ, ಅದರ ಒಂದು ನೋವು ಅದು ನಿನಗೆ ಬಂದಿದೆ ಅಂತ ಹೇಳ್ತಾನೆ. ಯಾರು? ಕೃಷ್ಣ ಹೇಳ್ತಾನೆ ಭೀಷ್ಮಾಚಾರ್ಯಗೆ. ನೋಡಿ, ಅಂಥ ಭೀಷ್ಮಾಚಾರ್ಯರು ಜ್ಞಾನಿಗಳು. 800 ವರ್ಷ ಅಂದ್ರೆ ಅವ್ರಿಗೆ ಅವಾಗ 1000 ವರ್ಷ ಆಯಸ್ಸಿರುತ್ತೆ. ಅವರು 800 ವರ್ಷ ಬರೀ ಆಧ್ಯಾತ್ಮಿಕ ಜ್ಞಾನದಲ್ಲೇ ಕಳ್ತಿರ್ತಾರಂತೆ. ಆಧ್ಯಾತ್ಮಿಕ ಒಂದು ತಿಳ್ಕೊಳ್ಳಿಕ್ಕೆ ಅವರು ಆ ಒಂದು ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ಮತ್ತು ಭಗವಂತನ ಶ್ರೇಷ್ಠ ಭಕ್ತರಾಗಿರ್ತಾರೆ. ಹಿರಿಯ ಆಚಾರ್ಯರಾಗಿರ್ತಾರೆ. ಅಂಥವರಿಂದನೇ ತಪ್ಪಾಗಿದೆ ಅಂದ್ರೆ ನಮ್ಮನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಒಂದು ದಿನದಲ್ಲಿ ಎಷ್ಟು ಪಾಪದ ಪುಣ್ಯದ ಒಂದು ಫಲವನ್ನ ಅಂದ್ರೆ ಕರ್ಮಗಳನ್ನ ಮಾಡ್ತಾ ಇದೀವಿ, ಇದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡು ಭಕ್ತಿಯನ್ನ ಮಾಡ್ಬೇಕು. ಇಲ್ಲಿ ಹೇಳ್ತಾರೆ, ಅವನು ತನ್ನ ಅಪರಾಧವನ್ನು ದೇವರೆದುರು ಒಪ್ಪಿಕೊಳ್ಬೇಕು. ಯಾಕಂದ್ರೆ ನಾವು ಯಾರಿಗೂ ನಾವು ತಲೆ ಬಾಗಲ್ಲ. ಯಾಕಂದ್ರೆ ನಮ್ಗೊಂದು ಅಹಂಕಾರ, ಮಿಥ್ಯ ಅಹಂಕಾರ ಅಂತೀವಿ ಅಲ್ವಾ. ಅದಕ್ಕೆ ನಾವು ಭಗವಂತನ ಹತ್ರ ನಾವು ಇದನ್ನ ಮಾತಾಡ್ಬೇಕು, ಅವನ ಹತ್ರ ಹೇಳ್ಕೋಬೇಕು. ಶ್ಯಾಮ್ಲೀಲಾ ಮಾತಾಜಿ ಅವಾಗ ಹೇಳ್ತಿರ್ತಾರೆ ನಮ್ಗೆ, ನೀವು ಭಗವಂತನ ಜೊತೆ ಮಾತಾಡಿ, ನಿಮ್ಗೆ ಅವನು ಪ್ರತಿಕ್ರಿಯೆ ಕೊಡ್ತಾನೆ. ನಾವು ಬೇರೆ ಯಾರ್ಯಾರಿಗೋ ಯಾರ ಜೊತೆ ಮಾತಾಡ್ತೀವಿ ಅಲ್ವಾ, ಆದ್ರೆ ಭಗವಂತನ ಜೊತೆ ನಮ್ಮ ಒಂದು ಕಷ್ಟ ಸುಖವನ್ನ ಮಾತಾಡ್ಕೊಂಡಾಗ ಭಗವಂತ ನಮ್ಗೆ ಒಂದು ಸೂಚನೆ ಕೊಡ್ತಾನೆ, ಒಳಗಡೆಯಿಂದ ನಮ್ಗೆ ಉಪಾಯವನ್ನ ಕೊಡ್ತಾನೆ, ಮಾರ್ಗದರ್ಶನ ಕೊಡ್ತಾನೆ. ಪರಮಾತ್ಮನಾಗಿ ನಮ್ಗೆ ಅವನು ಮಾರ್ಗದರ್ಶನ ಕೊಡ್ತಾನೆ ಅಂತ ಹೇಳ್ತಾರೆ. ಈ ರೀತಿ ನಾವು ಭಗವಂತನ ಎದುರು ನಾವು ತಪ್ಪನ್ನ ಒಪ್ಕೋಬೇಕು. ಹೀಗೆ ಒಪ್ಪಿಕೊಂಡ ಕೂಡ ಪ್ರಾಮಾಣಿಕ ಭಕ್ತನನ್ನು ಭಗವಂತನು ಕ್ಷಮಿಸುತ್ತಾನೆ. ನೋಡಿ, ಇದು ಭಗವಂತನ ಒಂದು ದೊಡ್ಡ ಗುಣ, ಕ್ಷಮಿಸುವ ಗುಣ ಒಂದು ದೊಡ್ಡ ಗುಣ. ಹಾಗೆಂದ ಮಾತ್ರಕ್ಕೆ ಭಗವಂತನ ಅವ್ಯಾಜ ಕರುಣೆಯನ್ನು ದುರುಪಯೋಗಕ್ಕೆ ಹೆಚ್ಚಿ ತಾನು ಪಾಪ ಕಾರ್ಯಗಳಲ್ಲಿ ಮುಂದುವರೆದಂತೆಲ್ಲ ಭಗವಂತರು ಕ್ಷಮಿಸುತ್ತಲೇ ಇರುತ್ತಾನೆಂದು ನಿರೀಕ್ಷಿಸುವುದು ಸರಿಯಲ್ಲ. ಇದು ನಾಚಿಕೆಗೇಡಿ ಜನರ ಮನೋಭಾವವಷ್ಟೇ. ಅಂದ್ರೆ ಭಗವಂತ ಕ್ಷಮಿಸ್ತಾನೆ ಅಂತ ನಾವು ತಪ್ಪು ಮಾಡುವುದು ಮತ್ತೆ ಭಗವಂತದ ಹೋಗಿ ಕ್ಷಮೆಯನ್ನ ಬಿಡುದು, ಇದು ಸರಿಯಲ್ಲ, ಇದು ನಾಚಿಕೆಗೇಡು. ನನ್ನ ಪಾಪ ಕಾರ್ಯಗಳನ್ನು ನಿನ್ನೆದರು ಒಪ್ಪಿಕೊಳ್ಳಲು ಬಂದಾಗ ನನಗೆ ನಾಚಿಕೆ ಆಗುತ್ತೆ ಎಂದಿಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ದರಿಂದ ದೇವರು ಕ್ಷಮಿಸ್ತಾನೆಂದು ನಂಬಿ ವ್ಯಕ್ತಿಯೊಬ್ಬನು ಪಾಪ ಕಾರ್ಯಗಳನ್ನು ನಾಚಿಕೆ ಪಡೆದೇ ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವುದು ಶುದ್ಧ ಹುಚ್ಚು ತಿಳುವಳಿಕೆ. ಇಂತಹ ವರ್ತನೆಗೆ ವೈದಿಕ ಸಾಹಿತ್ಯದಲ್ಲಿ ಎಲ್ಲೂ ಒಪ್ಪಿಗೆ ನೀಡಲಾಗಿಲ್ಲ. ಅಂದ್ರೆ ಇದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇದು ನಮ್ಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋ ರೀತಿ ಹೊರತು ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೋತೀವಲ್ಲ ಅದಾಗಿರುತ್ತೆ. ಇದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನದಿಂದ ವ್ಯಕ್ತಿಯು ಪೂರ್ವ ಜನ್ಮದ ಪಾಪಗಳನ್ನು ಕಳೆದುಕೊಂಡು ಶುದ್ಧನಾಗದೆನ್ನುವುದು ದಿಟ, ನಿಜಾನೇ. ಹಾಗೆಂದ ಮಾತ್ರಕ್ಕೆ ಒಮ್ಮೆ ಶುದ್ಧನಾಗಿ ಮತ್ತೊಮ್ಮೆ ಪಾಪ ಕಾರ್ಯ ಮಾಡಿ ಮತ್ತೊಮ್ಮೆ ಶುದ್ಧನಾಗಬೇಕೆಂದು ಅರ್ಥವಲ್ಲ. ಇದು ಹಾತಿ ಸ್ನಾನ ಅಂತೀವಿ ಅಲ್ವಾ. ಆನೆ ಯಾವ ರೀತಿ ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದು ಮರಳಲ್ಲಿ ಹುರುಳಾಡಿ ಆ ಮರಳೆಲ್ಲ ತನ್ನ ಮೈಗೆ ಹಾಕೊಳ್ಳುತ್ತಂತೆ. ಅದೇ ರೀತಿ ನಾವು ಯಾತ್ರಾಸ್ಥಳಕ್ಕೆ ಹೋಗ್ತೀವಿ, ಭಗವದ್ ದರ್ಶನ ಮಾಡ್ತೀವಿ, ತೀರ್ಥ ಸ್ನಾನ ಮಾಡ್ತೀವಿ, ಗಂಗಾ ಜಲದಲ್ಲಿ ಸ್ನಾನ ಮಾಡ್ತೀವಿ, ಯಮುನಾ ನದಿಗೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ಪಾಪವನ್ನ ಪರಿಹಾರ ಮಾಡ್ಕೋತೀವಿ. ಬಂದ ತಕ್ಷಣ ಅದೇ ರಾಗ ಅದೇ ಹಾಡು ಅಂದ್ರೆ ಮತ್ತೆ ಯಥಾ ಪ್ರಕಾರ ನಮ್ಮ ಜೀವನವನ್ನ ನಾವು ಮಾಡ್ತೀವಿ. ಇದು ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವು ಹುಚ್ಚು ಕಲ್ಪನೆಗಳು. ಇಂತಹ ಭ್ರಮೆಗಳಿಗೆ ಭಕ್ತಿ ಸೇವೆಯಲ್ಲಿ ಸ್ಥಾನವಿಲ್ಲ. ನೋಡಿ, ನಿಜವಾದ ಭಕ್ತಿ ಅಂದ್ರೆ ಎಷ್ಟೊಂದು
ಶುದ್ಧತೆ ಇರ್ಬೇಕು, ನಮ್ಮ ಭಾವನೆ ಹೇಗಿರ್ಬೇಕು, ನಮ್ಮ ಮನಸ್ಸಿನಲ್ಲಿ ಯಾರಿರ್ಬೇಕು, ನಾವು ಯಾರಿಗೆ ಶರಣಾಗ್ಬೇಕು, ಯಾವ ರೀತಿ ಸೇವೆ ಮಾಡ್ಬೇಕು ಅನ್ನೋದು ನಾವು ತಿಳ್ಕೋಬೇಕು. ಶಾಸ್ತ್ರಗಳ ಮೂಲಕ ನಾವು ತಿಳ್ಕೋಬೇಕು. ಒಂದು ವಾರವಿಡೀ ನಾನು ಪಾಪ ಕಾರ್ಯಗಳಲ್ಲಿ ತೊಡಗಿರ್ತೀನಿ, ವಾರದ ಕೊನೆಯಲ್ಲಿ ಒಂದು ದಿನ ದೇವಾಲಯಕ್ಕೋ ಇಗರ್ಜಿಗೆ ಹೋಗಿ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ತೀನಿ. ಇದು ಯಾರು ಮಾಡ್ತಾರೆ? ಕ್ರೈಸ್ತರು ಅಲ್ವಾ. ಯೇಸು ಚರ್ಚಿಗೆ ಹೋಗ್ತಾರೆ, ಒಂದು ವಾರವಿಡೀ ಅವ್ರು ತಪ್ಪು ಮಾಡ್ತಾರೆ. ಇದು ನಾವು ಒಂದು ಪುಸ್ತಕದಲ್ಲಿ ಓದಿದೀನಿ. ಮಾಡ್ತಾರೆ, ಆಮೇಲೆ ಅವರು ಭಾನುವಾರ ದಿನ ಚರ್ಚಿಗೆ ಹೋಗಿ ತಮ್ಮ ತಪ್ಪನ್ನ ಅವರು ಕ್ಷಮೆಯನ್ನ ಕೇಳ್ತಾರೆ, ತಮ್ಮ ತಪ್ಪಿಗೆ ಅವರು ಕ್ಷಮೆಯನ್ನ ಕೇಳ್ತಾರೆ. ಇದು ಹಾಗಲ್ಲ, ಇದರಿಂದ ನಾನು ಶುದ್ಧನಾಗಿ ಮತ್ತೊಮ್ಮೆ ಪಾಪಸಕ್ತನಾಗಬಹುದು ಎಂದು ಯಾರಾದರೂ ಹೇಳ್ಬಹುದು. ಇದು ಶುದ್ಧ ಹುಚ್ಚು ಮಾತು, ದೋಷಯುಕ್ತ ಆಲೋಚನೆ. ಇಂತಹ ಮನೋಭಾವವು ಭಕ್ತಿ ರಸಾಮೃತ ಸಿಂಧುವಿನ ಲೇಖಕರಿಗೆ ಒಪ್ಪಿತವಲ್ಲ. ಈ ರೀತಿ ನಾವು ಭಾವನೆಯಿಂದ ಭಕ್ತಿ ಸೇವೆಯನ್ನ ಮಾಡಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು, ಮಾತಾಜಿ ಸಮಯ ಇದೆಯಾ? ಹರೇ ಕೃಷ್ಣ. ಹಾ ಮಾತಾಜಿ, ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಇನ್ನೊಂದು 10 ನಿಮಿಷ ಮಾಡ್ಬೋದು. ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತೀನಿ ಮಾತಾಜಿ. ಹಾ ಮಾತಾಜಿ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಸಿದ್ಧಿಯನ್ನು ಅಪೇಕ್ಷಿಸಿ ಶರಣಾಗೂತರ ಬಗೆಗೆ ನಾರದ ಪಾಂಚರಾತ್ರದಲ್ಲಿ ಒಂದು ಭಕ್ತ ಹೀಗೆ ಹೇಳ್ತಾನಂತೆ. ಏನಂತ? ಪ್ರಿಯ ಪ್ರಭು, ನಿನಗೆ ಚಾಮರ ಬೀಸಬೇಕೆಂದು ನೀನು ನನ್ನನ್ನು ಕೇಳುವ ದಿನ ಯಾವಾಗ ಬರುತ್ತೆ ಅಂತ ಸಂತೋಷ ಚಿತ್ತದಿಂದ, ಹೌದು ಹಾಯಾಗಿದೆ, ಚಾಮರವನ್ನು ಹಾಗೆ ಬೀಸಬೇಕು ಎಂದು ನೀನು ಹೇಳುವ ದಿನ ಬರುವುದೆಂದು. ಅಂದ್ರೆ ಭಗವಂತ ಒಳಗಡೆಯಿಂದ ಸೂಚನೆ ಕೊಡ್ತಾನೆ. ಈಗ ನಾವು ಮಂಗಳಾರತಿ ಅಂದ್ರೆ ಒಂದು ಏಳು ವಿಧವಾದ 7 ರೀತಿಯ ವಿಧದಿಂದ ನಾವು ಇಸ್ಕಾನ್ ಸೆಂಟರ್ ನಲ್ಲಿ ಮಂಗಳಾರತಿಯನ್ನ ಮಾಡ್ತೀವಿ. ಅದರಲ್ಲಿ ಒಂದು ಚಾಮರದ ಸೇವೆನೂ ಒಂದು ಇದೆ. ಅದನ್ನ ಭಗವಂತ ಕೇಳಿ ಯಾವಾಗ ನೀನು ಅದನ್ನ ನನ್ನಿಂದ ಮಾಡ್ಕೋತೀಯ ಆ ಸೇವೆಯನ್ನ ಅಂತ ಇಲ್ಲಿ ಒಬ್ಬ ಭಕ್ತ ಅಪೇಕ್ಷೆ ಪಡ್ತಾನಂತೆ. ಎಂದರೆ ತಾನು ಪ್ರಭುವಿನ ಅಂತರಂಗದ ಗೆಳೆಯನಾಗಬೇಕೆಂದು ಭಕ್ತನ ಬಯಕೆ. ಇಲ್ಲಿ ಭಗವಂತ ಒಳಗಡೆ ಎಲ್ಲರ ಹೃದಯದಲ್ಲೂ ಆಗಲೇ ಆಲ್ರೆಡಿ ಪರಮಾತ್ಮನಾಗಿ ಇದ್ದಾನೆ, ಸ್ನೇಹಿತನಾಗಿ ಇದ್ದಾನೆ, ಹಿತೈಷಿಯಾಗಿ ಇದ್ದಾನೆ, ನಮ್ಮನ್ನ ನೋಡ್ಕೋತಿದ್ದಾನೆ ಅಲ್ವಾ. ನಾವು ನೋಡ್ತೀವಿ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಕ್ಲೈದಯಂತ್ಯಾಪೋ ನ ಶೋಚತಿ ಮಾರುತಃ. ಅಂದ್ರೆ ಒಂದು ಆತ್ಮವನ್ನ ನೀರಿನಲ್ಲಿ ನೆನೆಯಕ್ಕಾಗಲ್ಲ, ಗಾಳಿಯಲ್ಲಿ ಒಣಗಲ್ಲ, ಅಗ್ನಿಯಲ್ಲಿ ಸುಡಕ್ಕಾಗಲ್ಲ ಅಲ್ವಾ. ಅದೇ ರೀತಿ ಯಾರಾದ್ರೂ ಆತ್ಮನನ್ನ ಕೊಲ್ತೀನಿ ಅಂದ್ರೆ ಅದು ಆಗಲ್ಲ. ಯಾವುದೇ ಅಸ್ತ್ರಶಸ್ತ್ರದಿಂದ ಕೊಲ್ಲಕ್ಕಾಗಲ್ಲ. ಯಾವಾಗ ಅಕಸ್ಮಾತ್ ಕೊಂದ್ರುವೆ ಅಲ್ಲಿ ಇರುವ ಭಗವಂತ ಪರಮಾತ್ಮ ಏನ್ ಮಾಡ್ತಾನಂತೆ, ಆತ್ಮನನ್ನ ಕರ್ಕೊಂಡು ಮೇಲೆ ಕೊಟ್ಟೋಗ್ತಾನೆ, ಅಂದ್ರೆ ಬೇರೆ ಕಡೆ ಹೊಟ್ಟೋಗ್ತಾನೆ. ಅಲ್ಲಿ ಯಾರು ಕೊಲ್ಲಲ್ಪಡ್ತಾರೆ? ದೇಹ ಕೊಲ್ಲಲ್ಪಟ್ಟಿದೆ. ಯಾಕಂದ್ರೆ ಭಗವಂತ ಅಲ್ಲಿ ಕಾಪಾಡಿದಾನೆ. ಯಾವ ರೀತಿ? ಆತ್ಮನನ್ನಲ್ಲಿ ಕಾಪಾಡಿದಾನೆ, ಅಗ್ನಿಯಿಂದ ಕಾಪಾಡಿದಾನೆ, ನೀರಿನಿಂದ ಕಾಪಾಡಿದಾನೆ, ಮತ್ತು ಗಾಳಿಯಿಂದನೂ ಕಾಪಾಡಿದಾನೆ. ಈ ರೀತಿ ಅಂತರಂಗದ ಸ್ನೇಹಿತನನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಇಡೀ ಪ್ರಪಂಚವನ್ನ ಅರ್ಥ ಮಾಡ್ಕೊಂಡಾಗೆ. ಅದಕ್ಕೆ ನಾವು ದಾಸನಾಗಿ ಅಥವಾ ದಾಂಪತ್ಯದಿಂದ ಅಥವಾ ಗೆಳೆಯನಾಗಿ ಯಾವುದೇ ಒಂದು ವಿಧಾನದಿಂದ ನಾವು ಭಗವಂತನಿಗೆ ಸೇವೆಯನ್ನ ಮಾಡಬೇಕು. ಆದರೆ ಅವನ ವೈಯಕ್ತಿಕ ಅಭಿರುಚಿಗೆ ಹೊಂದುವಂತೆ ಅವುಗಳಲ್ಲಿ ಒಂದು ಬಗೆಯ ಸಂಬಂಧವನ್ನು ಮಾತ್ರ ಅಪೇಕ್ಷಿಸುತ್ತಾನೆ. ಪ್ರಸ್ತುತ ಸಂದರ್ಭದಲ್ಲಿ ಭಕ್ತನು ಪ್ರಭುವಿನ ದಾಸನಾಗಲು ಬಯಸುತ್ತಿದ್ದಾನೆ. ಇದು ನಿಜವಾದ ಒಂದು ಭಕ್ತಿಯ ವಿಧಾನ. ನಾವು ಭಗವಂತನ ಮಕ್ಕಳು ನಿಜ, ಆದರೆ ನಾವು ಏನನ್ ಬಯಸ್ಬೇಕು? ದಾಸನ ಒಂದು ಸ್ಥಾನವನ್ನ ನಾವು ಬಯಸ್ಬೇಕು. ಭಗವಂತ ಸ್ವಾಮಿ ಇದ್ದಾನೆ, ನಾವು ದಾಸ ಅಂದ್ರೆ ನಾವು ಸೇವಕರ ಸೇವಕ. ಅದಕ್ಕೆ ನಮ್ಗೆ ಒಂದು ದೀಕ್ಷೆ ಕೊಡುವ ಸಮಯದಲ್ಲಿ ಪ್ರಭುಜಿಗಳಿಗೆ ದಾಸ ಅಂತ ಕೊಡ್ತಾರೆ, ಮತ್ತು ಮಾತಾಜಿಗಳಿಗೆ ದಾಸಿ ಅಂತ ಹೆಸರನ್ನ ಕೊಡ್ತಾರೆ. ಅದರ ಒಂದು ಅರ್ಥ ನಾವು ತಿಳ್ಕೊಂಡು ಭಕ್ತಿ ಸೇವೆಯನ್ನ ಮಾಡ್ಬೇಕು. ನಾವು ಹರೇ ಕೃಷ್ಣ ಮಾತಾಜಿ, ನಾವು ಇಲ್ಲಿ ಯಾರಿಗೂ ಬಾಸ್ ಅಲ್ಲ, ನಾವು ಎಲ್ಲರಿಗೂ ದಾಸರಾಗಿ ಇರ್ಬೇಕು. ಆ ಭಾವನೆಯಿಂದ ನಾವು ಭಕ್ತಿ ಸೇವೆ ಮಾಡ್ಬೇಕು. ಬಯಸ್ತಾನೆ. ಭಗವಂತನ ಅಂತರಂಗ ಶಕ್ತಿಯು ಐಶ್ವರ್ಯ ದೇವತೆಯು ಆದ ಲಕ್ಷ್ಮಿಯಂತೆ ತಾನು ಅವನಿಗೆ ಚಾಮರ ಬೀಸಲು ಆಸೆ ಪಡುತ್ತಿದ್ದಾನೆ. ಇಲ್ಲಿ ಒಂದು ಪ್ರವಚನದಲ್ಲಿ ಕೇಳ್ತಾ ಇದೆ, ಸಾಕ್ಷಾತ್ ಲಕ್ಷ್ಮೀ ದೇವಿ ಯಾವಾಗ್ಲೂ ಭಗವಂತನ ಪಾದ ಸೇವೆ ಮಾಡ್ತಿರ್ತಾಳೆ, ಈಗ್ಲೂ ಸಹ ಮಾಡ್ತಾನೆ ಇರ್ತಾಳೆ. ಸಹಸ್ರಾರು ಲಕ್ಷ್ಮಿಯರು ಭಗವಂತನಿಗೆ ಪಾದ ಸೇವೆ ಮಾಡ್ತಿರ್ತಾರೆ. ಆದರೆ ಲಕ್ಷ್ಮೀ ದೇವಿ ಕೂಡ ಅವನ ಪಾದದ ಉಗುರಿನ ಸೌಂದರ್ಯವನ್ನ ಇನ್ನೂ ನೋಡ್ತಿದ್ದಾಳಂತೆ, ಪೂರ್ತಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಂತೆ ಲಕ್ಷ್ಮೀ ದೇವಿ ಕೂಡ. ಸಾಕ್ಷಾತ್ ಲಕ್ಷ್ಮೀ ದೇವಿ ಕೂಡ ಭಗವಂತನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಲ್ಲಿ ನಾವು ತಿಳ್ಕೋಬಹುದು. ಐಶ್ವರ್ಯ ದೇವತಾ ಲಕ್ಷ್ಮಿಯಂತೆ ತಾನು ಅವನಿಗೆ ಚಾಮರ ಬೀಸಲು ಆಸೆ ಪಡುತ್ತಿದ್ದಾನೆ. ಚಾಮರನ್ನು ಬೀಸುವುದು ಹೇಗೆಂಬ ಬಗ್ಗೆ
ವೈರಾಗ್ಯ ಭಗವಂತನು ತನಗೆ ಮುದದಿಂದ ತಿಳುವಳಿಕೆ ನೀಡಿಯಾನೆಂಬುದು ಕೂಡ ಈ ಭಕ್ತನ ಬಯಕೆಯಾಗಿದೆ. ಅದು ಕೂಡ ಭಗವಂತನ ಕೃಪೆಯಿಂದನೇ ನಾವು ತಿಳ್ಕೊಬೇಕು. ಭಗವಂತ ನಮ್ಗೆ ಹೇಳ್ಬೇಕು, ಸೂಚನೆ ಕೊಡ್ಬೇಕು ಅಲ್ವಾ. ಲೋಕೋತ್ತರ ಅಪೇಕ್ಷೆಯುಳ್ಳ ಈ ಶರಣಾಗತ ಭಾವನೆಯು ಅಥವಾ ಲಾಲಸಾಮಯಿ ವಿಜ್ಞಾಪ್ತಿಯು ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸಿದ್ಧಿಯ ನೆಲೆಯಾಗಿದೆ. ಇದೆಲ್ಲ ಭಾವನೆಗಳು ನಮ್ಗೆ ಲಾಲಸಾಮಯಿ ಎಂಬ ಒಂದು ಭಾವನೆಯಲ್ಲಿ ಬರುತ್ತೆ. ಅದೇ ನಾರದ ಪಂಚರಾತದಲ್ಲಿ ಶರಣಾಗತಿಯ ಇನ್ನೊಂದು ರೂಪ ಅಭಿವ್ಯಕ್ತವಾಗುತ್ತದೆ. ಅಲ್ಲಿ ಭಕ್ತನು ಪ್ರಿಯ ಪ್ರಭುವೇ, ಹೇ ಕಮಲಲೋಚನನೆ, ಯಮುನಾ ನದಿಯ ತೀರದಲ್ಲಿ ಕುಳಿತು ಹುಚ್ಚು ಹಿಡಿದವನಂತೆ ರೋಧಿಸುತ್ತಾ ನಿನ್ನ ಪವಿತ್ರ ನಾಮ ಸಂಕೀರ್ತನೆ ಮಾಡುವ ದಿನ ನನಗೆ ಬರುವುದೆಂದು. ನಾವು ಭಗವಂತನಿಗೆ ಆರಾಧನೆ ಮಾಡುವಾಗ ಅವನ ಪ್ರೀತಿಯನ್ನ ಸಂಪಾದನೆ ಮಾಡಕ್ಕೆ ನಾವು ತುಂಬಾ ಅಳ್ಬೇಕಂತೆ. ಅಂದ್ರೆ ಆನಂದ ಬಾಷ್ಪ ಕಣ್ಣೀರ್ ಬರ್ಬೇಕಂತೆ. ಆ ರೀತಿ ಒಬ್ಬ ಭಕ್ತ ಮಾಡ್ತಾನೆ. ಆ ಒಂದು ಕ್ಷಣ ಯಾವಾಗ ಬರುತ್ತೆ ಅನ್ನೋ ಒಂದು ಭಕ್ತನ ಒಂದು ಆಸೆ. ಇದು ಇನ್ನೊಂದು ನೆಲೆ, ಸಿದ್ಧಿಯ ಇನ್ನೊಂದು ನೆಲೆ. ನನ್ನ ಪಾಲಿಗೆ ಒಂದು ಕ್ಷಣವು 12 ವರ್ಷ ಆಗುತ್ತಾ ಇದೆ ಅಂತ ಹೇಳ್ಕೊತಾನೆ. ಯಾರು? ಒಬ್ಬ ಭಕ್ತ. ನನಗೆ ಈ ಇಡೀ ಜಗತ್ತು ಬರಿದಂತೆ ಕಾಣುವುದು ಪ್ರಭು ಅಂತ ಹೇಳ್ತಾನೆ ಎಂದು ಭಗವಾನ್ ಚೈತನ್ಯರು ಕೂಡ ಇಚ್ಛೆ ಪಟ್ಟಿದ್ದಾರೆ. ಸಾಕ್ಷಾತ್ ಚೈತನ್ಯ ಮಹಾಪ್ರಭು ಕೂಡ ಈ ಒಂದು ವಿಷಯವನ್ನ ಹೇಳಿದ್ದಾರೆ, ಇಚ್ಛೆ ಪಟ್ಟಿದ್ದಾರೆ. ವ್ಯಕ್ತಿಯು ಭಾವಪೂರ್ಣನಾಗಿ ಪ್ರಾರ್ಥಿಸಬೇಕು ಮತ್ತು ಭಗವಂತನಿಗೆ ತನ್ನ ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಲು ಉತ್ಸುಕನಾಗಿರಬೇಕು. ಅಂದ್ರೆ ಭಗವಂತ ಸ್ವಾಮಿ, ನಾವು ಸೇವಕ, ಎಲ್ಲ ಭಗವಂತನ ಸ್ವತ್ತು, ನಮ್ದು ಅಂತ ಇಲ್ಲಿ ಏನು ಇಲ್ಲ ಅಲ್ವಾ. ನಾವ್ ಏನ್ ತಂದಿದೀವಿ? ಪಾಪದ ಫಲ ಪುಣ್ಯದ ಫಲ ಬಿಟ್ಟು ನಾವೇನು ತಂದಿಲ್ಲ. ಒಂದು ಪ್ರವಚನದಲ್ಲಿ ಹೇಳ್ತಾರೆ, ನಾವು ಹುಟ್ಟುವಾಗ ಭಗವಂತ ದೇವಕಿಗೆ ದರ್ಶನ ಕೊಟ್ಟಾಗ ಈಗ ನಾನು ನಿನ್ನ ಮಗನಾಗಿ ಹುಡ್ತಾ ಇದ್ದೀನಿ ಅನ್ನೋ ಒಂದು ದರ್ಶನ ಕೊಡುವಾಗ ಅವನು ಎಲ್ಲ ವಸ್ತ್ರಾಭರಣ ಹಾಕೊಂಡು ಪೀತಾಂಬರವನ್ನ ಧರಿಸ್ಕೊಂಡು ದೇವಕಿಗೆ ದರ್ಶನ ಕೊಡ್ತಾರೆ. ಅದೇ ರೀತಿ ನಾವು ಕೂಡ ಅಷ್ಟು ಹಾಕೊಂಡು ಹುಟ್ಟಿದೀವ ಅನ್ನೋ ಒಂದು ಪ್ರವಚನದಲ್ಲಿ ಕೇಳಿದ್ದು. ನಾವೇನು ಹಾಕೊಂಡು ಬರಲ್ಲ, ಬರೀ ಮೈಯಲ್ಲಿ ಬರ್ತೀವಿ, ಬರೀ ಮೈಯಲ್ಲಿ ಹೋಗ್ತೀವಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ನಾವು ಕತ್ತಲೆಯಲ್ಲಿದೀವಿ. ಅಜ್ಞಾನ ಅಂದ್ರೆ ಈ ಭೌತಿಕ ಜಗತ್ತು ಒಂದು ಅಜ್ಞಾನಮಯ ಅಂತ ನಾವು ತಿಳ್ಕೊಂಡಿದೀವಿ ಅಥವಾ ತಿಳ್ಕೋಬೇಕು. ಅದಕ್ಕೆ ಚೈತನ್ಯರು ಕೂಡ ಈ ರೀತಿ ಇಚ್ಛೆ ಪಡ್ತಾರೆ. ಸೇವೆಯಲ್ಲಿ ನಾವು ಉತ್ಸುಕ ಅಂದ್ರೆ ನಮ್ಗೆ ಉತ್ಸಾಹ ಇರ್ಬೇಕು. ಭಗವಂತನಿಗೆ ಸೇವೆ ಮಾಡುವಾಗ ನಾವು ಉತ್ಸಾಹದಿಂದ ಮಾಡ್ಬೇಕು. ಇದು ಎಲ್ಲ ಭಕ್ತರ, ಮಹಾನ್ ಭಕ್ತರ ವಿಶೇಷ ಗುಣ. ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಉಪದೇಶ ಇದು ಆಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಗವಂತನಿಗೋಸ್ಕರ ಅಳುವುದು ಹೇಗೆಂಬುದನ್ನು ವ್ಯಕ್ತಿಯು ಕಲಿಬೇಕು. ನಯನಂ ಗದ್ಗದ ಧಾರೆಯ ವಿಷಯ ಒಂದು ಶ್ಲೋಕ ಬರುತ್ತಲ್ವಾ, ಚೈತನ್ಯ ಶಿಷ್ಟಾಷ್ಟಕದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ಅದರ ಅರ್ಥ ಇದೆ. ಒಂದು ನಿಮಿಷ ಮಾತಾಡಿ. ನಯನಂ ಗಲಧಾರೆಯ ವದನಂ ಗದ್ಗದ ಹೃದಯಗರ ಪುಲಕೈರ್ ವಿಚಿತಂ ಒಪ್ಪು ಕದಾ ನಾಮಗ್ರಹಣೆ ಭವಿಷ್ಯತಿ. ಅಂದ್ರೆ ಒಬ್ಬ ಭಕ್ತನಿಗೆ ಯಾವ ರೀತಿ ಶರಣಾಗತಿ ಆಗ್ಬೇಕು ಅಂದ್ರೆ, ಅವನ ನಾಮಗಳನ್ನು ಪಠಿಸುವಾಗ ಅಥವಾ ಅವನಿಗೆ ಆರಾಧನೆ, ಭಗವಂತನಿಗೆ ಆರಾಧನೆ ಮಾಡುವಾಗ ನನ್ನ ಕಣ್ಗಳು ಪ್ರೇಮ ಭಾಷ್ಪಗಳಿಂದ ಯಾವಾಗ ತುಂಬುತ್ತೆ ಅಥವಾ ನನ್ನ ಒಂದು ಕಂಠ ಗದ್ಗದಿತ ಯಾವಾಗ ಆಗುತ್ತೆ ನಿನ್ನ ನಾಮಸ್ಮರಣೆಯಿಂದ, ನನ್ನ ಮೈ ಇಡೀ ಯಾವಾಗ ರೋಮಾಂಚನ ಆಗುತ್ತೆ, ಆ ಒಂದು ಭಾವನೆ ನಂಗೆ ಯಾವಾಗ ಬರುತ್ತೆ ಅಂದ್ರೆ ನಾನು ಪೂರ್ತಿ ಶುದ್ಧ ಆದ್ಮೇಲೆ, ಪೂರ್ತಿ ಭಗವಂತನಿಗೆ ಶರಣಾಗತಿ ಆದ್ಮೇಲೆ, ಅಥವಾ ಈ ಭೌತಿಕ ಒಂದು ಜೀವನದಿಂದ ಪೂರ್ತಿ ವ್ಯಾಮೋಹ ಕಳೆಚಿಕೊಂಡ ಮೇಲೆ ಆ ಒಂದು ಭಾವ ಬರಲಿಕ್ಕೆ ಸಾಧ್ಯ. ಅದು ಯಾವಾಗ? ಭಗವಂತನ ಕೃಪೆ ಇದ್ದಾಗ ಮಾತ್ರ ಅದು ಆಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬೇಕು. ವಾಸ್ತವವಾಗಿ ಅಳಬೇಕು. ಇದಕ್ಕೆ ಏನಂತಾರೆ? ಈ ರೀತಿ ಅಳುವುದಕ್ಕೆ ಲೌಲ್ಯಂ ಅಂತ ಹೇಳ್ತಾರೆ. ಮತ್ತು ಇಂತಹ ಅಶ್ರುಗಳು ಅತ್ಯುನ್ನತ ಸಿದ್ಧಿಗೆ ನಾವು ನೀಡಬೇಕಾದ ಬೆಲೆ. ಅಂದ್ರೆ ನಮ್ಗೆ ಆ ಸಿದ್ಧಿಗೆ ನಾವು ಈ ರೀತಿ ಬೆಲೆ ತತ್ತಬೇಕು ಅಂತ. ಮತ್ತು ಇಂತಹ ಅಶ್ರುಗಳು ಪ್ರಭುವನ್ನು ಭೇಟಿ ಮಾಡಿ ಅವನನ್ನು ಒಂದು ವಿಶಿಷ್ಟ ಬಗೆಯಲ್ಲಿ ಸೇವೆ ಮಾಡುವ ಲೌಲ್ಯಂ ಅಥವಾ ಅತ್ಯುತ್ಸಾಹವನ್ನು ವ್ಯಕ್ತಿಯು ಬೆಳೆಸಿಕೊಂಡಲ್ಲಿ ಅದೇ ಭಗವತ್ ಸಾಮ್ರಾಜ್ಯವನ್ನು ಸೇರಲು ಕೊಡಬೇಕಾದ ಬೆಲೆಯಾಗುತ್ತದೆ ಅಲ್ವಾ. ನಮ್ಗೆ ಇಲ್ಲಿ ಭೌತಿಕ ಜಗತ್ನಲ್ಲಿ ಯಾವ್ದಾದ್ದಕ್ಕೂ ನಾವು ಬೆಲೆ ಕಟ್ತೀವಿ ಅಲ್ವಾ. ಅದು ನಮ್ಮ ಎಲ್ಲ ಇಂದ್ರಿಯ ತೃಪ್ತಿಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಇರುತ್ತೆ. ಆದರೆ ಭಗವಂತನ ಪ್ರೀತಿ ನಮ್ಗೆ ಬೇಕು ಅಂದ್ರೆ ಇದೆಲ್ಲ ನಾವು ಸಾಧನೆ ಮಾಡ್ಬೇಕು. ಈ ರೀತಿ ನಮ್ಮ ಮನಸ್ಸು, ಹೃದಯ, ಕಾಯ ವಾಚ ಮನಸ್ಸು ಈ ರೀತಿ ನಾವು ಇಟ್ಕೋಬೇಕು ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದೇ ರೀತಿ ನಾವು ಕೊಡ್ಬೇಕಾಗಿರೋದು ಬೆಲೆ. ಹೀಗಲ್ಲದೆ ಭಗವತ್ ಸಾಮ್ರಾಜ್ಯವನ್ನು ಸೇರಲು ಪಡೆಯುವ ಟಿಕೆಟ್ಟಿನ ಬೆಲೆಯನ್ನು ಲೌಕಿಕ ಲೆಕ್ಕಾಚಾರದ ನಿಗದಿ ಮಾಡಲು ಬರುವುದಿಲ್ಲ. ನಾವು ಒಂದು
ಆ ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರು ರೈಲ್ ಬಸ್ಸಿಗೆ ನಾವು ಟಿಕೆಟ್ ತಗೋಬೇಕು, ಅಥವಾ ಸಿನಿಮಾಕ್ಕೆ ಹೋದಾಗ್ಲು ಅಥವಾ ಯಾತ್ರಾ ಸ್ಥಳಿಗೆ ಹೋದಾಗ ನಾವು ಟಿಕೆಟ್ ಕೊಡ್ಬೇಕಾಗತ್ತೆ. ಆದ್ರೆ ಭಗವಂತನಿಗೆ ಟಿಕೆಟ್ ಏನಿದೆ? ನಮ್ಮ ಪ್ರೀತಿಯ ಸೇವೆ. ಪ್ರೀತಿ ಎಂಬ ಭಾವದಿಂದ ಮಾಡುವ ಒಂದು ಸೇವೆಯೇ ಇದು ನಿಜವಾದ ಬೆಲೆ. ಈ ಒಂದು ನಿಗದಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ದೈವ ಸಾಮ್ರಾಜ್ಯ ಪ್ರವೇಶಕ್ಕಿರುವ ಒಂದೇ ಬೆಲೆ ಎಂದರೆ ಅದು ಯಾವುದು? ಲೌಲ್ಯಂ ಲಾಲಸಾಮಯಿ. ಲೌಲ್ಯಂ ಲಾಲಸಾಮಯಿ ಅನ್ನೋ ಒಂದು ಬೆಲೆಯನ್ನ ನಾವು ತೆತ್ತು ಭಗವಂತನ ಸಾಮ್ರಾಜ್ಯವನ್ನ ನಾವು ಪಡ್ಕೋಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಸಮಯ 1 ಗಂಟೆ ಆಗಿದೆ. ಹರೇ ಕೃಷ್ಣ. ಈ ಒಂದು 2 ಕ್ಲಾಸು ನಾನು ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿರುವ ಮಾತಾಜಿಗಳಿಗೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಯಾವ್ದಾರ ಏನಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಪ್ರಶ್ನೆಗೆ ನಾನು ಏನ್ ಹೇಳೋದು ಮಾತಾಜಿ, ತುಂಬಾನೇ ಇವತ್ತು ವಿವರಣೆ ತುಂಬಾ ಚೆನ್ನಾಗ್ ಕೊಟ್ರು. ಇವತ್ತಂತೂ ಡೂಸ್ ಅಂಡ್ ಡೋಂಟ್ಸ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇದ್ರ ಹಿಂದೆ ಮಾತಾಜಿ ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತಾನೂ ಗೊತ್ತಾಗತ್ತೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ನಿಮ್ಗೆ ತುಂಬಾ ಧನ್ಯವಾದಗಳು. ಹೋದ್ ವಾರನು ತಕೊಂಡು ನಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ಈ ವಾರನು ತಗೊಂಡಿದ್ದೀರಾ. ಮಾತಾಜಿ ಗೋಪಿ ಸೇನೆಗಂತೂ ನಾವ್ ಯಾವಾಗ ಕೇಳಿದ್ರು ಏನು ಇಲ್ಲ ಅಂದಲ್ಲ. ಆದ್ರೂ ಇದೇ ತರ ನಿಮ್ಮ ಸೇವೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ನಿಜವಾಗ್ಲೂ ನೀವು ಈ ಮಟ್ಟಕ್ಕೆ ಬೆಳೆದಿರೋದು ನೋಡಿದ್ರೆ ನನ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಇವತ್ತಿನ ಕ್ಲಾಸ್ ಅಂತೂ ರಿಯಲಿ ಇಟ್ಸ್ ಅನ್ ಎಕ್ಸಲೆಂಟ್ ಕ್ಲಾಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ. ಎಲ್ಲ ನಿಮ್ಮ ಒಂದು ಆಶೀರ್ವಾದ ಮಾತಾಜಿ, ಗುರುಗಳ ಕೃಪೆ. ಆದ್ರೂ ನಾನು ಎಲ್ಲ ಇಲ್ಲಿ ಭಕ್ತಿ ರಸಾಮೃತ ಸಿಂಧು ಸ್ವಲ್ಪ ಬೇರೆ ಬೇರೆ ಗ್ರಂಥಗಳನ್ನ ತಗೊಂಡು ನೋಡ್ಕೊಂಡು ಓದಿ ಹೇಳ್ತಾ ಇದ್ದೀನಿ ಮಾತಾಜಿ. ನಾನು ಹಾಗೆ ಹೇಳಕ್ ಬರಲ್ಲ, ನನ್ಗೆ ಲ್ಯಾಪ್ಟಾಪ್ ಆನ್ ಮಾಡಕ್ಕೂ ಬರಲ್ಲ. ನನ್ ಕೈಲಿ ಎಷ್ಟು ಸಾಧ್ಯನೋ, ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನ ತಿಳ್ಕೊಂಡು ಹೇಳಕ್ ಪ್ರಯತ್ನ ಮಾಡಿದೀನಿ ಮಾತಾಜಿ. ದಯವಿಟ್ಟು ಕ್ಷಮಿಸಿ ಏನಾದ್ರು ತಪ್ಪಿದ್ರೆ. ಖಂಡಿತ ಏನು ತಪ್ಪಿಲ್ಲ, ಕ್ಷಮೆ ಕೇಳೋದ್ರಲ್ಲಿ ಏನು ಇಲ್ಲ. ಎಷ್ಟೊಂದು ವಿಷಯಗಳನ್ನ ನೀವು ಇವತ್ತು ಕವರ್ ಮಾಡಿದೀರಾ. ಲ್ಯಾಪ್ಟಾಪ್ ಆನ್ ಮಾಡಕ್ ಬರಲ್ಲ ಅಂತ ನೀವ್ ಹೇಳಿದ್ರಿ, ಅದ್ ಬರಲ್ಲ ಅಂತ ನೀವ್ ಹೇಳಿದ್ರೆ ಗೊತ್ತಾಗ್ಬೇಕಷ್ಟೆ, ಇಲ್ಲಾದ್ರೆ ಯಾರಿಗೂ ಗೊತ್ತಾಗಲ್ಲ. ಮತ್ತೆ ಮಾತಾಜಿ, ನೀವು ಎಷ್ಟೊಂದ್ ಜನಕ್ಕೆ ಇವಾಗ ಇನ್ಸ್ಪಿರೇಷನ್ ಆಗಿದ್ದೀರಾ ಅನ್ಕೋತೀನಿ. ಎಷ್ಟೊಂದ್ ಜನ ಇವತ್ತು ಜಾಯಿನ್ ಆಗಿದ್ದಾರೆ, 44 ಜನ ಜಾಯಿನ್ ಆಗಿದ್ದಾರೆ. ಮಾತಾಜಿ ಅವರು ಸಹ ಸಾಮಾನ್ಯವಾಗಿ ಒಂದು ಗೃಹಿಣಿ ಆಗಿತ್ಕೊಂಡು ನಮ್ಮೊಟ್ಟಿಗೆ ನನ್ನ ಕ್ಲಾಸ್ಗೆ ಬರ್ತಾ ಇದ್ರು. ಮಾತಾಜಿ ಇವತ್ತು ಎಷ್ಟು ಚೆನ್ನಾಗಿ ಪ್ರೀಚ್ ಮಾಡಿ ಎಷ್ಟೊಂದ್ ಜನರ ಭಕ್ತರನ್ನಾಗಿ ಮಾಡ್ತಿದ್ದಾರೆ. ಸೊ ಶಿ ಇಸ್ ಅ ರೋಲ್ ಮಾಡೆಲ್ ಫಾರ್ ಎವ್ರಿ ಒನ್. ನಮ್ಗೆ ಏನು ಬರಲ್ಲ ಅಂತ ಅಂಜಿಕೆಯಿಂದ ಹಿಂದೆ ಇರೋದ್ ಬೇಡ. ಯಾಕೆಂದ್ರೆ ಆಫ್ಟರ್ 60s ನಮ್ಗೆ ಒಂದು ಪಶ್ಚಾತ್ತಾಪ ಆಗತ್ತೆ, ಅರೆ ನಾವೇನು ಜೀವನದಲ್ಲಿ ಮಾಡ್ಲೇ ಇಲ್ಲ ಅಂತ ಅನ್ಕೊಳ್ಳೋದ್ ಬೇಡ ಅಂತ ಈ ವೇದಿಕೆ ಇದೆ ಅಂತ ನಾನು ಸಾರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ನಮ್ಮ ಗೋಪಿ ಸೇನೆ ವೇದಿಕೆಯನ್ನ ಉಪಯೋಗ ಮಾಡ್ಕೊಂಡು ಸೇವೆಗೆ ಮುಂದೆ ಬನ್ನಿ, ಹಿಂಜರಿಬೇಡಿ ಯಾವ್ದಕ್ಕೂ. ಯಾಕೆಂದ್ರೆ ಇಲ್ಲಿ ಯಾರು ಸರ್ವಜ್ಞರಲ್ಲ, ನಾವೆಲ್ಲರೂ ಕಲಿತಿದ್ದೇವೆ. ಸೊ ನನ್ಗೆ ಬರಲ್ಲ ಹಾಗೆ ಹೀಗೆ ಅನ್ಬೇಡಿ. ಯಾಕಂದ್ರೆ ನಾವು ಪ್ರೀಚಿಂಗ್ ಇಳಿದಾಗ ಎಷ್ಟೊಂದು ವಿಷಯವನ್ನ ಕಲಿತೇವೆ. ನಮ್ಗೆ ಈ ಸಬ್ಜೆಕ್ಟ್ ಎಷ್ಟೊಂದು ವಿಷಯ ಕೇಳ್ತೀವಿ, ತಿಳ್ಕೊತೀವಿ. ಮತ್ತೆ ನಮ್ಗೆ ಭಕ್ತಿಲಿ ಒಂದು ರುಚಿ ಬರುತ್ತೆ, ಯಾಕಂದ್ರೆ ನಮ್ಗೊಂದು ಸೇವೆ ಸಿಗುತ್ತೆ. ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ಅಂತೂ ತುಂಬಾ ಎಕ್ಸಲೆಂಟ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಹರೇ ಯು ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಇನ್ಯಾರ್ದಾರ ಏನಾರ ಪ್ರಶ್ನೆ ಇದೆಯಾ? ಪದ್ಮ ಮಾತಾಜಿ ಕೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಂಪಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಜೈ ಹರ್ಗ್ರೇಸ್ ಮೀನಾಕ್ಷಿ ಕೃಷ್ಣ ಸೇವನೆ ಮಾತಾಜಿ ಕಿ ಜೈ. ಜೈ ಮಾತಾಜಿ. ತುಂಬಾ ಸೊಗಸಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಆ ಒಂದು ಮಣಿಯನ್ನ ಯಾವ ರೀತಿ ನಾವು ಮಾಲೆ ಪೋಣಿಸ್ತೀವೋ ಆ ರೀತಿ ತುಂಬಾ ಸೊಗಸಾಗಿ ವಿಷಯಗಳನ್ನ ತಿಳಿಸ್ಕೊಟ್ರಿ ಮಾತಾಜಿ. ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಂಡಂಗೂ ಆಯ್ತು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಮಾತಾಜಿ, ಯಾವ್ದೇ ಕಾರಣಕ್ಕೂ ನೀವು ಏನು ಇದು ಮಾಡ್ಕೋಬೇಡಿ. ತುಂಬಾ ಸೊಗಸಾಗಿ ಮೂಡಿ ಬಂತು. ಇದೇ ತರ ನೀವು ಪ್ರವಚನ ಕೊಡೋದನ್ನ ಮುಂದುವರಿಸಿ ತುಂಬಾ 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 ಭಕ್ತರನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮಾತಾಜಿ. ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಸೊಗಸಾಗಿ ಮಾಡಿದ್ರಿ ಮಾತಾಜಿ. ಕ್ಲಾಸ್ ಮಾತ್ರ ತುಂಬಾ ವಿಷಯಗಳನ್ನ ಹೇಳ್ಕೊಟ್ರಿ ನಮ್ಗೆಲ್ಲಾರ್ಗುನು. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇದೆಯಾ ಮೀನಾಕ್ಷಿ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಲ್ಲ ನಿಮ್ಮ ಒಂದು ಕೃಪೆ ಮಾತಾಜಿ. ನಿಮ್ಮ ಸಂಘ, ಭಕ್ತರ ಸಂಘ
ಹಿರಿಯ ಭಕ್ತರ ಆಶೀರ್ವಾದದಿಂದ ಮಾತಾಜಿ ಆಗಿದೆ. ಮಾತಾಜಿ ಗುರುಗಳ ಕೃಪೆ, ಒಂದು ಭಗವಂತನ ಕೃಪೆ ಮಾತಾಜಿ. ನೀವು ಇಷ್ಟು ಹ್ಮ್ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಭಕ್ತರನ್ನ ಮುಂದೆ ತರ್ತಾ ಇದ್ದೀರಾ ತಾವು. ನಮ್ಮೆಲ್ರಿಗೂ ಹರಸಿ ಮಾತಾಜಿ, ಇದೇ ರೀತಿ ನಾವು ನಿಮ್ ತರನೇ ನಿಮ್ಮ ಮಾರ್ಗದರ್ಶನದಲ್ಲೇ ಮುಂದುವರಿಬೇಕು ಅಂತ ನಮ್ಗೆಲ್ಲರಿಗೂ ಒಂದು ಬ್ಲೆಸ್ಸಿಂಗ್ಸ್ ಮಾಡಿ, ಪ್ರೇಯರ್ಸ್ ಮಾಡಿ ದಯವಿಟ್ಟು. ಹರೇ ಕೃಷ್ಣ, ಜೈ. ಮಾತಾಜಿ ನಂಗೆ 2 ವಾರ ಅವಕಾಶ ಕೊಟ್ಟಿದ್ದಾರೆ. ಹೋದ್ ವಾರ ನೀವು ಮತ್ತೆ ಈ ವಾರ. ಜೈ ಜೈ. ನೈಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಕ್ಲಾಸ್ ಮಾತಾಜಿ. ಫ್ಲಾಲೆಸ್, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಜೈ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ, Thank you. ಹರೇ ಕೃಷ್ಣ. ಎಸ್ ಮಾತಾಜಿ, ಇನ್ಯಾರ್ದಾರ ಏನಾರ ಪ್ರಶ್ನೆ ಅಥವಾ ಕಮೆಂಟ್ಸ್ ಏನಾರ ಇದ್ರೆ? ಎಸ್ ಮಾತಾಜಿ, ಮೋಸ್ಟ್ಲಿ ಇನ್ಯಾರ್ದು ಇಲ್ಲ ಅನ್ಸುತ್ತೆ ಮಾತಾಜಿ. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ಅಂಡ್ ನೀವ್ ಹೇಳಿದ್ರಿ ನಂಗೆ ಕಂಪ್ಯೂಟರ್ ಕೂಡ ಆನ್ ಮಾಡಕ್ ಬರಲ್ಲ ಅಂತ. ಸೊ ಕೃಷ್ಣನ ಬಗ್ಗೆ ಒಂದು ಪ್ರಚಾರ ಮಾಡಕ್ಕೆ ಕಂಪ್ಯೂಟರ್ ಬರಲೇಬೇಕು ಅಂತ ಏನಿಲ್ಲ ಮಾತಾಜಿ. ಕೃಷ್ಣನ್ ಮೇಲೆ ಪ್ರೀತಿ ಭಕ್ತಿ, ಅವನಿಗೆ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋ ಒಂದು ದೃಢ ಮನಸ್ಸಿದ್ರೆ ಅದು ಬೇಕಾಗಿರೋದು ಮೇನ್ ಆಗಿ. ಸೊ ಅದೆಲ್ಲ ಹೌದು. ನಿಮ್ಮಲ್ಲಿ ಇದೆ ಮಾತಾಜಿ. ಸೊ ಹಾಗಾಗಿ ಕಂಪ್ಯೂಟರ್ ಅಂಡ್ ಇವಾಗ ಅದ್ರದ್ದು ಸ್ಮಾಲೆಸ್ಟ್ ವರ್ಷನ್ ಇಸ್ ಮೊಬೈಲ್. ಸೊ ಮೊಬೈಲ್ ಇರೋದ್ರಿಂದ ಏನ್ ಅಂತದ್ದು ಕಂಪ್ಯೂಟರ್ ಬರಲೇಬೇಕು, ಅದರಿಂದನೇ ಆಗುತ್ತೆ ಅನ್ನೋದೆಲ್ಲ ಕನ್ಸಿನ ಏನು ಒಂದು ಇದ್ರ ಮಾತು. ಒಂದು ಪ್ರವಚನ ಕೊಡೋದಕ್ಕೆ ಒಂದು ಮೊಬೈಲ್ ಇದೆ, ಅದ್ರಲ್ಲಿ ಆಪ್ಗಳು ವರ್ಕ್ ಆಗ್ತಾ ಇದೆಯಾ? ಸೊ ಅದು ಬೇಕಾದಷ್ಟು ಮಾತಾಜಿ. ಸೊ ಹಾಗಾಗಿ ಹೌದು. ನೀವು ಹಂಗೆಲ್ಲ ಯೋಚನೆ ಮಾಡ್ಬೇಡಿ ಮಾತಾಜಿ. ನೀವು ಮಾಡ್ತಾ ಇರೋ ಸರ್ವಿಸ್ ನಾ ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಗೆ ಕೃಷ್ಣ ಎಲ್ಲಾನು ಪ್ರೊವೈಡ್ ಮಾಡ್ತಾನೆ ಮಾತಾಜಿ. ಸೊ ನೀವು Thank you ಮಾತಾಜಿ. ಆ ಒಂದು ಇದ್ರಲ್ಲಿ ನೀವು ಝೂಮು ಮತ್ತೆ ಈವನ್ ಗೂಗಲ್ ಮೀಟು ಎಲ್ಲ ಆಪ್ಗಳನ್ನ ಕಲ್ತ್ಕೊಂಡು ನೀವು ಕ್ಲಾಸಸ್ ಮಾಡ್ತಾ ಇದ್ದೀರಲ್ಲ, ಸೊ ಅದಕ್ಕಿಂತನೂ ಬೇಕಾ ಮಾತಾಜಿ? ಅಲ್ಲಿ ಜಾಸ್ತಿ ಇಂಗ್ಲಿಷ್ ಬರಲ್ಲ ಮಾತಾಜಿ ನನ್ಗೆ. ಅದೇ ಮಾತಾಜಿ, ಭಾಷೆ ಇಲ್ಲ ಮಾತಾಜಿ. ಎಷ್ಟೋ ಸಲ ನಾವು ಈ ಸಲ ಜಗನ್ನಾಥ್ ಪುರಿಗೆ ಹೋದಾಗ ಅವರು ಜಗತ್ ಸಾಕ್ಷಿ ಪ್ರಭುಜಿ ಪ್ರವಚನ ಅವರು ಆಕ್ಚುಲಿ ಹೀಗೆ ಅವರು ತೆಲುಗಲ್ಲೇ ಕೊಟ್ರಲ್ಲ, ಸಾರಿ ತಮಿಳಲ್ಲೇ ಕೊಟ್ರು ಅವರು. ಅವ್ರೇನ್ ಅವ್ರೇನ್ ಇಂಗ್ಲಿಷ್ ನಲ್ಲೂ ಕೊಡ್ಲಿಲ್ಲ, ತಮಿಳಲ್ಲಿ ಕೊಟ್ರು ಅವರು. ಬಟ್ ತಮಿಳ್ನಲ್ಲಿ ಕೊಟ್ರುವೆ ನಮ್ಗೆಲ್ಲ ಅವ್ರು ಕೊಟ್ಟಿದ್ದ ಕ್ಲಾಸ್ ಇದಕ್ಕೆ ಅವ್ರು ಏನ್ ಹೇಳಿದ್ರು ಅನ್ನೋದು ನಮ್ಗೆ ಅರ್ಥ ಆಯ್ತು. ಏನಕ್ಕೆ ಅಂದ್ರೆ ಅಲ್ಲಿರೋದು ಕೃಷ್ಣನ್ ಬಗ್ಗೆ. ಸೊ ಕೃಷ್ಣನ್ ಬಗ್ಗೆ ತಿಳ್ಕೊಳಕ್ಕೋಸ್ಕರ ನಮ್ಗೆ ಲ್ಯಾಂಗ್ವೇಜ್ ಇಸ್ ನಾಟ್ ಅನ್ ಪಾಯಿಂಟ್ ಮಾತಾಜಿ. ಯಾರು ಒಬ್ರು ಮಾತಾಡ್ತಾ ಇದಾರೆ ಒಂದು ಕೃಷ್ಣನ್ ಬಗ್ಗೆ, ನೀವು ಹಿಂಗೆ ಮಾತಾಡಿ ಕೆಲವು ಈವನ್ ಬೆಂಗಾಲಿ ಲೆಕ್ಚರ್ಸ್ ಕೇಳಿ ನೋಡಿ, ನಿಮ್ಗೆ ಬೆಂಗಾಲಿ ಲೆಕ್ಚರ್ಸ್ ಅರ್ಥ ಆಗುತ್ತೆ. ಫುಲ್ ವರ್ಡ್ ಟು ವರ್ಡ್ ಅರ್ಥ ಆಗಿಲ್ಲ ಅಂದ್ರೂ ಆ ಲೆಕ್ಚರ್ ಅಲ್ಲಿ ಅವ್ರು ಏನ್ ಟಾಪಿಕ್ ಮಾತಾಡಿದ್ರು ಅಂತ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಏನಕ್ಕೆ ಅಂದ್ರೆ ಕೃಷ್ಣನ್ ಬಗ್ಗೆ ನಮ್ ತಲೆಯಲ್ಲಿ ಇದ್ದಾಗ ಅವರು ಕೃಷ್ಣನ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಗೆ ಈಸಿಯಾಗಿ ಕನೆಕ್ಟ್ ಆಗ್ಬಿಡತ್ತಂತೆ ಮಾತಾಜಿ. ಸೊ ಅವಾಗ ಟ್ರಾನ್ಸ್ಲೇಷನ್ ರಿಕ್ವೈರ್ಮೆಂಟ್ ಇರಲ್ವಂತೆ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಇಸ್ ನಾಟ್ ಅನ್ ಮೀಡಿಯಾ ಆಫ್ ಟೀಚಿಂಗ್ ಮಾತಾಜಿ. ಅಂದ್ರೆ ಒಂದು ಮಗುಗೆ ಟೀಚ್ ಮಾಡ್ಬೇಕಾದ್ರೆ ಬೇಕಾಗತ್ತೆ, ಬಟ್ ಕೃಷ್ಣನ್ ಬಗ್ಗೆ ಒಬ್ರಿಗೆ ಭಕ್ತರಿಗೆ ಪ್ರಚಾರ ಮಾಡ್ಬೇಕಾದ್ರೆ ಲ್ಯಾಂಗ್ವೇಜ್ ಇಸ್ ನಾಟ್ ರಿಕ್ವೈರ್ಡ್ ಎಟ್ ಆಲ್ ಮಾತಾಜಿ. ಯಾಕಂದ್ರೆ ನಾನು ನೋಡಿದ್ದೀನಿ ನಿಮ್ಗೆ ಎಷ್ಟೋ ಸಲ ಇಂಗ್ಲಿಷ್ ನಲ್ಲೂ ಕೆಲವೆಲ್ಲ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿರ್ತೀರಾ, ಅರ್ಥ ಆಗಿರತ್ತೆ. ಮೈಟ್ ಬಿ ವರ್ಡ್ ಟು ವರ್ಡ್ ಇರ್ದೇ ಇರ್ಬೋದು ಅಷ್ಟೇ. ಹೌದು ಹೌದು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಒಳ್ಳೆ ಗೈಡ್ ಮಾಡ್ತೀರಾ, ಅವಕಾಶ ಕೊಡ್ತೀರಾ, ನಮ್ಮನ್ನ ನಿಮ್ ಜೊತೆ ಎಳ್ಕೊಂಡ್ ಹೋಗ್ತಾ ಇದೀರಾ. ತುಂಬಾ ಖುಷಿ ಆಗುತ್ತೆ. ಮಾತಾಜಿ ನೀವು ನಮ್ಮನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ನಮ್ದು ಏನಿದೆ ಮಾತಾಜಿ, ನಾವು ಹೋಗಿ ಒಂದ್ ಕಡೆ ಪ್ರಚಾರ ಮಾಡಕ್ ಹೋಗಲ್ಲ, ಒಂದ್ ಕಡೆ ಕ್ಲಾಸ್ ನಡ್ಸಕ್ ಹೋಗಲ್ಲ. ಏನೋ ಇರೋ ಒಂದ್ ಕ್ಲಾಸ್ ಇರ್ತಿದೀವಿ ಅಷ್ಟೇ ನಮ್ದು. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಿಮ್ದು ಈ ಸರ್ವಿಸ್ ಹಿಂಗೆ ಇರ್ಲಿ. ನಿಮ್ಗೆ ಟೈಮ್ ಆದಾಗೆಲ್ಲ ನೀವೇ ಒಂದು ಟಾಪಿಕ್ಸ್ ನ ರೆಡಿ ಮಾಡ್ಕೊಂಡು ಮಾತಾಜಿ ಇದ್ರ ಬಗ್ಗೆ ಒಂದ್ ಕ್ಲಾಸ್ ಕೊಡ್ತೀನಿ ಅಂತ ಹೇಳಿ ನೀವೇ ಮುಂದೆ ಬಂದು ಕೊಡ್ತಾ ಇರ್ಬೋದು ಮಾತಾಜಿ. ಲೀಲಮ್ಮ ಮಾತಾಜಿ ಇದು ರಿಸ್ಟ್ರಿಕ್ಟ್ ಇರಲ್ಲ, ನಮ್ ಕಡೆಯಿಂದ ಯಾವುದೇ ತರ ರಿಸ್ಟ್ರಿಕ್ಷನ್ ಇರಲ್ಲ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಒಂದ್ಸಲ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗ್ ಬಂದಿದೆ ಮಾತಾಜಿ, ತುಂಬಾ ಚೆನ್ನಾಗ್ ವಿಷಯಗಳು ತಿಳಿಸ್ಕೊಟ್ಟಿರಾ ಮಾತಾಜಿ. ನಾಮ ಮಹಿಮಾ ಮಾತಾಜಿ. ಹಾ ಮಾತಾಜಿ, ಹೇಳಿ ಒಂದು ಹೇಳಿ ಮಾತಾಜಿ.
ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಏಕಾದಶಿ ದಿನ ತಲೆಸ್ನಾನ ಮಾಡಬಾರದ ನಾವು? ತಲೆ ಸ್ನಾನ ಮಾಡ್ಬೋದೇನೋ, ಎಣ್ಣೆ ಹಚ್ಕೋಬಾರ್ದಂತೆ ಮಾತಾಜಿ, ಅಭ್ಯಂಗ ಮಾಡ್ಬಾರ್ದು. ಅಭ್ಯಂಗ ಮಾಡಬಾರ್ದು ಅಂದ್ರೆ ಅಭ್ಯಂಗ ಅಂದ್ರೆ ಟೋಟಲ್ ಬಾಡಿಗೆ ಎಣ್ಣೆ ಹಚ್ಚೋದನ್ನ ಅಭ್ಯಂಗ ಅಲ್ವಾ ಅನ್ನೋದು? ಹಾ, ತಲೆಯಿಂದ ಮಾತಾಜಿ ಅಭ್ಯಂಗ ಅಂದ್ರೆ ಬಾಡಿಗೆಲ್ಲ ಇನ್ಕ್ಲೂಡಿಂಗ್ ಸ್ನಾನ ಮಾತಾಜಿ. ಇನ್ಕ್ಲೂಡಿಂಗ್ ಸ್ನಾನ ಅಂದ್ರೆ ಆಯಿಲ್ ಹಚ್ಕೊಂಡು ಮಾಡೋದನ್ನ ಆಯಿಲ್ ಅಭ್ಯಂಜನ ಹಚ್ಕೊಂಡು ಅಂತಾರಲ್ಲ ಮಾಡ್ಬಾರ್ದು, ಮಾತಾಜಿ? ತಲೆಗೆ ಅಭ್ಯಂಗ. ಸ್ನಾನನೂ ಮಾಡ್ಬಾರ್ದು ಅವತ್ತು. ಅರ್ಥ ಅಭ್ಯಂಗ. ಆಗ್ಲಿಲ್ಲ ನನಗೆ. ಅಭ್ಯಂಗನ ಸ್ನಾನ ಅಂದ್ರೆ ತಲೆಗೆ ಎಣ್ಣೆ ಹಚ್ಚಿ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಅಂತ ಮಾತಾಜಿ. ತಲೆಗೂ ಹೌದಾ? ಎಣ್ಣೆನೂ ಹಚ್ಚಬಾರ್ದು, ಸ್ನಾನ ಕೂಡ ಅಂದ್ರೆ ಮೈಗೆ ತಲೆಗೆ ಸ್ನಾನ ಕೂಡ ಮಾಡಬಾರ್ದು ಅಂತ ಅರ್ಥ. ಹೌದಾ? ಬರೀ ಈಗ ನಾವು ಮೈಗ್ ಮಾಡ್ಕೊಂಡ್ರೆ ಏಕಾದಶಿ ಸಾಕು. ದಿನ ತಲೆಸ್ನಾನ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಮಾತಾಜಿ? ಮಾಡಬಾರ್ದು ಅಂತಾರೆ ಮಾತಾಜಿ. ಹೌದಾ? ನಮಗೆ ಇಲ್ಲಿ ಹೇಳಿರೋದು ತಲೆಸ್ನಾನ ಮಾಡ್ಬೇಕು, ಎಣ್ಣೆ ಇರಬಾರ್ದು ತಲೆಯಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಒಂದಿನ ಮುಂಚೆನೆ ರೆಡಿ ಆಗ್ಬೇಕು ಮಾತಾಜಿ. ದಶಮಿ ಹಾ ದಿನಾನೇ ಹಾ, ಎಲ್ಲ ರೆಡಿ ಆಗ್ಬೇಕು, ಪ್ರಿಪೇರ್ ಆಗ್ಬೇಕು. ಓಕೆ. ದಶಮಿ, ಏಕಾದಶಿ, ದ್ವಾದಶಿ. ಹಾ ಹೌದು. ಓಕೆ ಓಕೆ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ನಾಮ ಮಹಿಮಾ ಮಾತಾಜಿ ಇವರು ನಮ್ಗೆ ಪಂಢರಾಪುರದಲ್ಲಿ ನಮ್ಗೆ ಭಕ್ತರಾಗಿ ಭೇಟಿಯಾಗಿದ್ದಾರೆ. ಇವರು ಹಲವಾರು ಸತಿ ನಮ್ಮ ಗೋಪಿ ಸೇನೆಗೂ ಕಂಪೇರಿಂಗ್ ಮಾಡಿದ್ದಾರೆ. ಇವರು ನಮ್ಮ ನಿನ್ನೆ ಕ್ಲಾಸ್ ನಲ್ಲಿ ಒಂದು ಶ್ಲೋಕದ ಬಗ್ಗೆ ಪ್ರವಚನ ಕೊಟ್ರು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾಮ ಮಹಿಮಾ ಮಾತಾಜಿ, ದೇವಿದಾಸಿ ಮಾತಾಜಿ. ಇವರಿಗೂ ನೀವು ಒಂದು ನಮ್ಮ ಗೋಪಿ ಸೇನದಲ್ಲಿ ಒಂದು ಪ್ರವಚನ ಕೊಡ್ಬೇಕು ಮಾತಾಜಿ, ನಾಮ ಮಹಿಮಾ ಮಾತಾಜಿ. ಹಾ ಮಾತಾಜಿ, ನಿಮ್ಮೆಲ್ಲರ ಕೃಪೆ ಆಶೀರ್ವಾದ ಇದ್ರೆ ಖಂಡಿತ ಮಾಡೋಣ ಮಾತಾಜಿ. ಮೂಲದ ಸೇವೆ ಭಗವಂತನ ದಾವಣಗೆರೆಯವರು ಸೇವೆ. ಮಾತಾಜಿ ತುಂಬಾ ಒಳ್ಳೆ ಭಕ್ತರು, ವಿನಮ್ರರು. ಮತ್ತೆ ವೆರಿ ಬ್ರಾಹ್ಮಣ ದೀಕ್ಷೆ ಕೂಡ ಆಗಿದೆ ಮಾತಾಜಿಗೆ. ಅಲ್ಲಿ ಪರಿಚಯ ಆಗಿದ್ರು ಮಾತಾಜಿ ಅವರು ಪಂಡ್ರಾಪುರದಲ್ಲಿ. ನನಗೆ ನೀವೆಲ್ಲರೂ ಸಿಕ್ಕಿರೋದು ನನ್ನ ಭಾಗ್ಯ ಮಾತಾಜಿ. ಮೀನಾಕ್ಷಿ ಮಾತಾಜಿ, ನಮ್ ಟೆಂಪಲ್ ಹಾ, ಮಾತಾಜಿ. ಆಲ್ಟರ್ ಇದೆಯಲ್ಲ, ಹಾ, ನಮ್ ಟೆಂಪಲ್ ಆಲ್ಟರ್ದು ವುಡ್ ಸ್ಪಾನ್ಸರ್ ಮಾಡಿದ್ದು ಅವರೇನೆ ಮಾತಾಜಿ. ಹರಿ ನಾಮ ಮಹಿಮಾ ಮಾತಾಜಿ. ಹರಿ ಅವರು ಅದನ್ನ ಮಾತಾಜಿ ಒಬ್ಬಿನೇ ನಾವು ಸ್ಪಾನ್ಸರ್ ಮಾಡಿ. ಮಾಡಿಲ್ಲ ಮಾತಾಜಿ, ಭಗವಂತ ಮಾಡಿಸ್ಕೊಂಡಿದ್ದಾನೆ. ನಮಗೆ ಆ ಸೇವೆ ಕೊಟ್ಟಿದ್ದಾನೆ ಅಷ್ಟೇ, ನಾವು ಏನು ಮಾಡಿಲ್ಲ. ಆ ಕ್ರೆಡಿಟ್ ನಮಗ್ ಬೇಡ, ಭಗವಂತನ ಕೃಪೆ ಅಷ್ಟೇ ಮಾತಾಜಿ. ಅದು ಈವನ್ ತುಂಬಾ ಒಳ್ಳೆ ರಾಧಾಕೃಷ್ಣ ಮಾತಾಜಿ. ಟೆಂಪಲ್ ಅಲ್ಲೂ ಪ್ರಭುಪಾದ್ರದ್ದು ವ್ಯಾಸಸನ ರೆಡಿ ಆಗಿದೆಯಲ್ಲ, ಅಲ್ಲಿಗೂ ಕೂಡ ಅವರು ಅವ್ರ ಪ್ರಭುತಿ ಸ್ಪಾನ್ಸರ್ ಮಾಡಿದ್ದಾರೆ. ನೋಡಿ, ಬಲಗೈ ಮಾಡಿದ್ದಾನೆ ಎಡಗೈ ಗೊತ್ತಾಗ್ಬಾರ್ದು ಅಂತೀವಲ್ಲ, ಇದಕ್ಕೇನೆ. ಮಾತಾಜಿ ಅದೆಲ್ಲ ಏನಿಲ್ಲ, ಭಗವಂತ ಮಾಡಿಸ್ಕೊಂಡಿದ್ದಾನೆ ಮಾತಾಜಿ ಅಷ್ಟೇ. ತುಂಬಾ ದೊಡ್ಡ ಗುಣ ಮಾತಾಜಿ ನಿಮ್ದು, ತುಂಬಾ ದೊಡ್ಡ ಹರಿ ಗುಣ. ಹರಿ. ನಿಮ್ಮೆಲ್ಲ ಆರ ಒಂದು ಒಳ್ಳೆ ಮನಸ್ಸು ಮಾತಾಜಿ, ಆತರ ಅನ್ನೋದಷ್ಟೇ, ನಮ್ದೇನಿಲ್ಲ. ಓಕೆ ಎಸ್ ಹಾ ಮಾತಾಜಿ, ತುಂಬಾ ಚೆನ್ನಾಗಿ ಬಂತು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಎಸ್. ಮಾತಾಜಿ. ಇವತ್ತು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಮಾತಾಜಿ. ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹಾರತಿ. ಸೊ ಇವತ್ತು ನರಸಿಂಹಾರತಿನ ಹಾಡಕ್ಕೆ ನಮ್ ಜೊತೆ ಹರ್ ಗ್ರೇಸ್ ರಾಧಿಕಾ ಸುಮುಖಿ ದೇವಿದಾಸಿ ಮಾತಾಜಿ ಅವರು ಇದ್ದಾರೆ. ಇವರು ಮೂಲತಃ ಶಿವಮೊಗ್ಗದವರು. ಸೊ ಇವರು ಆಲ್ಮೋಸ್ಟ್ ಕಳೆದ 10 ವರ್ಷಗಳಿಂದ ಈ ಕೃಷ್ಣ ಭಕ್ತಿ, ಭಾವಾಮೃತ ಭಕ್ತಿಯಲ್ಲಿ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ 2 ಮಕ್ಕಳು, ಮತ್ತೆ ಅವರು ಪರಮ ಪೂಜ್ಯ ಜಯಪತಾಕ ಮಹಾರಾಜ ಅವರಿಂದ ದೀಕ್ಷೆಯನ್ನ ಪಡೆದಿದ್ದಾರೆ. ಸೊ ಮಾತಾಜಿ ಅವರು ಆ ಭಕ್ತಿ ಸೇವೆಯಲ್ಲಿ, ಈ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತಮ್ಮ ಮನೆಯಲ್ಲಿ ಭಕ್ತಿ ಮಂಜರಿ ಕಾರ್ಯಕ್ರಮಗಳು, ಮತ್ತೆ ರಾಧಾರಾಣಿಗೆ ಅಡಿಗೆ ಸೇವಾ, ಮತ್ತೆ ಹೂ ಮಾಲೆ ಮಾಡೋದು, ಮತ್ತೆ ಗೆಸ್ಟ್ ಡಿವೋಟೀಸ್ಗಳನ್ನ ಬಗ್ಗೆ ಅವರು ಮುತುವರ್ಜಿ ವಹಿಸಿ ಅವ್ರ ಮೇಲೆ ಕಾಳಜಿ ತೋರಿಸೋದು, ಈ ಎಲ್ಲಾ ಸೇವೆಗಳನ್ನೂ ಅವರು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇವರು ನಮ್ ಜೊತೆ ನರಸಿಂಹ ಆರತಿನ ಹಾಡಕ್ಕೆ ಇದ್ದಾರೆ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಮಾತಾಜಿನ ನರಸಿಂಹ ಆರತಿ ಹಾಡಕ್ಕೆ ಕರೆಯೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ರಾಮ ರಾಮ ಹರೇ ಹರೇ. ಓಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ತೇನೆ. ನಮಸ್ತೆ ಮಾತಾಜಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಸರಿ. ನಮಸ್ತೆ ನರಸಿಂಹಾಯ
प्रह्लादलातदायिने हिरण्यकाशिपोर्वक्षः शिलटङ्कानकालाये इतो नरसिंह परतो नरसिंह यतो यामि ततो नरसिंह बहे नरसिंह हृदये नरसिंह नरसिंहमदिं शरणं प्रपते तव करकमलवरे नाका अद्भुत शृङ्गा दलिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय नरसिंहदेव 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 जय नरसिंहदेव जय लक्ष्मी नरसिंह जय अनंत देव लक्ष्मी नरसिंह जय अनंत देव जयो प्रह्लाद नरसिंह जयो प्रह्लाद नरसिंह प्रह्लाद नरसिंह जयो प्रह्लाद नरसिंह जय जय प्रभुपाद 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 जय जय गुरुदेव 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 निताय गौर हरि बोल हरि बोल हरि बोल हरि बोल जय जय विघ्न विनाशक नरसिंह देव भगवान की जय श्री भक्त प्रह्लाद महाराज की ಜೈ ನಿತಾಯ್ ಗೌರ್ ಪ್ರೇಮಾನಂದೇ ಹರಿ ಹರಿ ಬೋಲ್ ಹರೇ ಕೃಷ್ಣ ಮಾತಾಜಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದ ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ಮ ಈ ಸೇವೆ ನಮ್ಮ ಗೋಪಿ ಸೇನೆಗೆ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಕೇಳ್ಕೊತೀನಿ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರಿ. ಹರೇ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ ಇದು ನನ್ನ ನಂಬರ್ ಈ ಗ್ರೂಪಿಗೆ ಆಡ್ ಮಾಡಿ ಮಾತಾಜಿ. ನಿಮ್ ನಾನು ನಂಬರ್ ಹೇಳಿ ಗ್ರೂಪಲ್ಲಿ ಇಲ್ಲ. ಮಾತಾಜಿ. 87 ಒಂದ್ ನಿಮಿಷ. 87 922 922 77 77 244. 87922277 ಎಸ್ ಮಾತಾಜಿ. ಓಕೆ ಮಾತಾಜಿ, ಆಡ್ ಮಾಡಿ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಎಸ್ ಮಾತಾಜಿ, ಲೀಲಾಮೈ ಮಾತಾಜಿ ಏನಾರ ಅನೌನ್ಸ್ಮೆಂಟ್ಸ್? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪದ್ಮ ಮಾತಾಜಿ ಪ್ರಣಾಮ್ ಹೇಳಿ ಮಾತಾಜಿ. ಏನಿಲ್ಲ ಮಾತಾಜಿ, ಮೀನಾಕ್ಷಿ ಮಾತಾಜಿ ಅವರು ಎಷ್ಟು ಮಟ್ಟಿಗೆ ಕ್ಲಾಸ್ ಮಾಡ್ತಿರೋದ್ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಮಾತಾಜಿ. ಹರಿ ಬೋಲ್. ಎಸ್ ಮಾತಾಜಿ. ಅದನ್ನ ಹೇಳೋದಿಕ್ಕೆ ಕಾಲ್ ಮಾಡಿದೆ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಅವ್ರಿಗೆ ಇನ್ನು ಇದೇ ತರ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಮಾಡ್ಲಿ ಅಂತ ಕೇಳ್ಕೊತೀನಿ. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಲ್ಲ ನಿಮ್ಮ ಶುದ್ಧ ಭಕ್ತರ ಆಶೀರ್ವಾದ. ಹರೇ ಕೃಷ್ಣ. ಸೊ ನೆಕ್ಸ್ಟ್ ವೀಕ್ ನಾವೆಲ್ಲರೂ ತುಂಬಾ ಬ್ಯುಸಿ ಇದ್ದೇವೆ. ಸಮರ್ ಕ್ಯಾಂಪ್ ಶುರು ಆಗ್ತಾ ಇದೆ ನಮ್ದು ಏಪ್ರಿಲ್ 1ರಿಂದ. ಮೈಸೂರಲ್ಲಿ ಇರೋ ಎಲ್ಲಾ ಡಿವೋಟೀಸ್ ಇದಕ್ಕೆ ತುಂಬಾ ಕೋಆಪರೇಟ್ ಮಾಡ್ಬೇಕು. ಯಾಕೆಂದ್ರೆ ತುಂಬಾ ಸೇವೆಗಳಿದ್ದಾವೆ, ಎಷ್ಟೊಂದ್ ಸೇವೆಗಳು ನಿಮ್ಗೆ ಉಪಲಬ್ಧ ಇದೆ ನಮ್ಮ ಟೆಂಪಲ್ ಅಲ್ಲಿ. ಆಮೇಲೆ ಎಲ್ಲರ ಸಹಕಾರನು ತುಂಬಾ ಬೇಕು. ಮತ್ತೆ ನಿಮ್ಗೆ ಗೊತ್ತಿರೋ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ದೂರದಲ್ಲಿ ಇರೋರಿಗೆ ಇಲ್ಲಿ ರಿಲೇಟಿವ್ಸ್ ಇದ್ರೆ ದಯವಿಟ್ಟು ನಮ್ಮ ಸಮರ್ ಕ್ಯಾಂಪ್ ಬಗ್ಗೆ ವಿಷಯವನ್ನ ನೀವು ಹೇಳ್ಬೋದು. ನಾವು ಈ ಗೋಪಿ ಸೇನೆಯಲ್ಲೇನೆ ಇನ್ವಿಟೇಷನ್ ಪೋಸ್ಟ್ ಮಾಡ್ತೀವಿ, ಅದನ್ನ ನೀವು ಶೇರ್ ಮಾಡ್ಬೋದು ನಿಮ್ಮ ರಿಲೇಟಿವ್ಸ್ ಯಾರೋ ಇದ್ರೆ. ಹಾಗೆ ಸಹ ನಾವೆಲ್ಲರೂ ಬ್ಯುಸಿ ಇರೋದ್ರಿಂದ ನಮ್ಗೆ ಬುಧವಾರದಿಂದ ಶುರು ಆಗುತ್ತೆ, ಮಂಗಳವಾರ ಕ್ಲಾಸ್ ಇರುತ್ತೆ. ಬಟ್ ಸ್ವಲ್ಪ ನಮ್ಗೆ ಟೈಮ್ ಬೇಕಲ್ಲ ಎಲ್ಲ ರೆಡಿ ಮಾಡ್ಕೊಳಕ್ಕೆ. ಹಾಗಾಗಿ ನಾವು ಇನ್ನು 2 ವಾರಗಳು ತುಂಬಾ ಬ್ಯುಸಿ ಆಗಿರೋದ್ರಿಂದ ಕ್ಲಾಸ್ಗಳು ಖಂಡಿತ ಇದೆ.
ಆದ್ರೆ ಎಲ್ಲರ ಸಹಕಾರ ಬೇಕು. ಯಾರು ಸಮರ್ ಕ್ಯಾಂಪ್ ಸೇವೆಗಳಲ್ಲಿ ಇಲ್ವೋ ಅವರು ತಮ್ಮ ಸೇವೆಯನ್ನ ಗೋಪಿ ಸೇನೆಗೆ ಸಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ನಾವು ಆ ಟೈಮಲ್ಲಿ ಬ್ಯುಸಿ ಇರ್ತೇವೆ. ಎಲ್ಲರೂ ತಾವೇ